ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಹನುಮಂತ ಸ್ವಾಮಿಗಳವರ ಆಶೀರ್ವಾದ ಹಾಗೂ ಶ್ರೀ ಶಂಭು ಹಿರೇಮಠ ಇಂಟರ್ನ್ಯಾಷನಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇದು 155ನೇಯ ಈ ಎಲ್ಲ ಹಿಂದಿನ ಉಪನ್ಯಾಸಗಳಿಗೂ ಹಾಗೂ ನಮ್ಮ ಬೃಹತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಲೋಕವನ್ನ ಹಾಗೂ ಶ್ರೀಮಂತಗೊಳಿಸಿದಂತ ಎಲ್ಲ ವಿದ್ವಾಂಸರುಗಳು ಈ ಮೂಲಕ ಧನ್ಯವಾದ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗುತ್ತೆ ಉಪಸ್ಥಿತಿ ಇಂದ ವಚನ ಸಾಹಿತ್ಯ ಮಂದಾರ ವೇದಿಕೆ ಶ್ರೀಮಂತಗೊಳಿಸಿ ಎಲ್ಲ ವೀಕ್ಷಕ ಈ ಮೂಲಕ ಧನ್ಯವಾದ. ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಪಾಟೀಲ್ ಅವರು ನಿರ್ವಹಣೆ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕು. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯ ವತಿಯಿಂದ ಇಂದು 155ನೇಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವೂ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎಂಬ ಮಡಿವಾಳ ಮಾಚಿ ತಂದೆಯ ವಚನದೊಂದಿಗೆ ಬಸವ ಭಕ್ತರ ಬಳ್ಳಿ ವಿಶ್ವದಾದ್ಯಂತ ಇನ್ನೂ ಹೆಚ್ಚಾಗಿ ಹರಡಲಿ ಎಂದು ಆಶಿಸುತ್ತಾ ಇಂದಿನ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟ ಹೀಗಿದೆ. ಮೊದಲನೇದಾಗಿ ಕುಮಾರ್ ಅಥರ್ವ ಗಡಾದವರಿಂದ ವಚನ ಪ್ರಾರ್ಥನೆ ಸ್ವಾಗತ. ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಹಾಗೆ ಆಗಮಿಸಿದಂತಹ ಶ್ರೀ ಮಹೇಶ್ ಚೆನ್ನಂಗಿ, ಉಪ ಪ್ರಾಂಶುಪಾಲರು SBM ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚೆನ್ನಮ್ಮನ ಕಿತ್ತೂರು ಅವರಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಂಬ ವಿಷಯದ ಕುರಿತು ಉಪನ್ಯಾಸ. ಕೊನೆಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಶರಣು ಸಮರ್ಪಣೆ ನಡೆಯಲಿದೆ. ಈಗ ನಮ್ಮ ಪುಟಾಣಿ ಶರಣ ಕುಮಾರ್ ಅಥರ್ವ ಗಡಾದವರಿಂದ ವಚನ ಪ್ರಾರ್ಥನೆ. ಅಥರ್ವ ಅವರು 5 ವರ್ಷದ UKG ಓದುವ ಹುಡುಗ. ಹುಬ್ಬಳ್ಳಿಯ ಚಿನ್ಮಯ ವಿದ್ಯಾಲಯದಲ್ಲಿ UKG ಯನ್ನು ಓದುತ್ತಿದ್ದಾರೆ. ತಾಯಿ ಲಾವಣ್ಯ ಗಡಾದ್ ಮತ್ತು ತಂದೆ ಅರುಣ್ ಗಡಾದವರು. ಈಗ ಅವರಿಂದ ವಚನ ಪ್ರಾರ್ಥನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇವನಾರವ ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಮನ ಸಾಕ್ಷಿ ನನಗಿದೆ ದಿವ್ಯ ಕೂಡಲ ಸಂಗಮ ದೇವ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ಒಂದು ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ದಾಸೋಹ ಇಲ್ಲದನ್ನಕ್ಕ,
ಹಾಡದೆ ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಣಿ, ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ. ದಯವಿಲ್ಲದ ಧರ್ಮ, ದಯವೇ ಬೇಕು ಸಕಲ ಪ್ರಾಣಿಗಳಿಗೆಲ್ಲ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಶರಣ ಶರಣಾರ್ಥಿಗಳು. ಧನ್ಯವಾದಗಳು ಅಥರ್ವ ಗಡದವರಿಗೆ. ಇದನ್ನ ಅವ್ರ ಅಜ್ಜಿಯವರು ಎಲ್ಲಾ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸ್ವಾಗತ ಕಾರ್ಯಕ್ರಮ. ಮೊದಲನೇದಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಕುಮಾರ್ ಅಥರ್ವ ಗಡದವರಿಗೆ ನಮ್ಮ ವೇದಿಕೆಯ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ಉಪನ್ಯಾಸವನ್ನ ನೀಡಲು ಆಗಮಿಸಿದಂತಹ ಶ್ರೀ ಮಹೇಶ್ ಚನ್ನಂಗಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಆಧಾರದ ಸ್ವಾಗತ. ಹಾಗೆಯೇ ಶರಣ ಸಮರ್ಪಣೆಯನ್ನು ನಡೆಸಿಕೊಡುತ್ತಿರುವ ಮತ್ತು ಅತಿಥಿಗಳ ಪರಿಚಯವನ್ನು ಮಾಡಿಕೊಡುತ್ತಿರುವ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಮತ್ತು ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ಪುಷ್ಪಾವತಿ ಶೆಲವಡಿ ಮಠ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನಮ್ಮ ವೇದಿಕೆಯ ಪರವಾಗಿ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಈಗ ಉಪನ್ಯಾಸದ ಸಮಯ. ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಒಬ್ಬ ವೀರ ವನಿತೆ, ಭಾರತದ ಅಗ್ರಗಣ್ಯ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. 1824ರ ದಂಗೆಯಲ್ಲಿ ಬ್ರಿಟಿಷ್ ಸೈನ್ಯವನ್ನ ಮೊದಲ ಬಾರಿಗೆ ಸೋಲಿಸಿದರು. ಇದು ಮುಂದೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಪ್ರಮುಖವಾದ ಸಂಕೇತವಾಗಿ ರೂಪುಗೊಂಡಿತು. ಈ ನೆಲಕ್ಕೊಂದು ಹೊಸ ಇತಿಹಾಸವನ್ನ ನಿರ್ಮಿಸಿದ ಕೀರ್ತಿ ಕಿತ್ತೂರು ಚೆನ್ನಮ್ಮ ಅವರಿಗೆ ಸಲ್ಲುತ್ತದೆ. ಕಿತ್ತೂರು ಚೆನ್ನಮ್ಮ ಸುತ್ತೂರು ಒಡತಿಯಾಗಿ ಕತ್ತಿ ಕವಚಗಳ ಉಡುಪು ತೊಟ್ಟು ಅಬ್ಬರದಿ ಬತ್ತಲ ಕುದುರೆಯ ಜಿಗಿದಾಳೋ ರಪ್ಪನ್ನೇ ಓಡಿತ್ತ. ಕೆಂಪು ಮಂದಿಯ ದಂಡು ಸಿಂಪಾಗಿ ಸಿಡಿದಿತ್ತು, ಟ್ಯಾಕರೆಗೆ ಗುಂಡಿಟ್ಟ ಅಮಟೂರು ಬಾಳಪ್ಪ. ಇವತ್ತ ಇದೇ ವಿಷಯವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಉಪನ್ಯಾಸವನ್ನು ನೀಡಲು ಆಗಮಿಸಿದ್ದಾರೆ ಶ್ರೀ ಮಹೇಶ್ ಚನ್ನಂಗಿ ಅವರು. ಅದಕ್ಕೂ ಮೊದಲು ಅವರು ಒಂದು ಪರಿಚಯವನ್ನ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಜಯಕುಮಾರ್ ಕಮ್ಮಾರ್ ಸರ್ ಅವರಲ್ಲಿ. ಅಸ್ಖಲಿತ ಮಾತುಕತೆಗೆ ಒಂದು ಹೆಸರು. ಶಿಸ್ತಿನ ಸಿಪಾಯಿಯಾಗಿ ನಮ್ಮ ಶಾಲೆಯಲ್ಲಿ ಆಡಳಿತ ಹಾಗೂ ಶಿಕ್ಷಕರಾಗಿ ಉತ್ತಮವಾದ ಕೆಲಸವನ್ನು ಮಾಡಿಕೊಂಡಂತಹ ಒಂದು ಹೆಸರು ಇದು ಮಹೇಶ್ ಚನ್ನಂಗಿ. ಇವರನ್ನ ಪರಿಚಯಿಸೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನನಗೆ ಮಹೇಶ್ ಚನ್ನಂಗಿ ಅವರ ಪರಿಚಯವನ್ನ ಮಾಡಿಕೊಳ್ಳೋದಕ್ಕೆ ಸಂತೋಷ. ಮಹೇಶ್ ಚನ್ನಂಗಿ ಅವರು ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಅವರ ತಂದೆ ಮಹಾದೇವ ಅವರ ಪ್ರಾಥಮಿಕ ಶಿಕ್ಷಣವನ್ನ ಕೇಲಿ ಸಂಸ್ಥೆಯ ಮಣಿ ಶಾಲೆ ವಿದ್ಯಾನಗರ, ಪ್ರೌಢ ಶಿಕ್ಷಣವನ್ನ ಲ್ಯಾಮಿಂಗ್ಟನ್ ಬಾಯ್ಸ್ ಸ್ಕೂಲ್ನಲ್ಲಿ, ಪದವಿ ಪೂರ್ವ ಮತ್ತು ಪದವಿ ಅತ್ಯಂತ ಪ್ರತಿಷ್ಠಿತ ಕಾಲೇಜ್ ಆಗಿರುವ ಕೇಲಿ ಸಂಸ್ಥೆ SK ಆರ್ಟ್ಸ್ ಮತ್ತು HS ಕೊತ್ತಂಬರಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪೂರೈಸ್ತಾರೆ 2002ರಲ್ಲಿ. ಅದಕ್ಕಿಂತ ಅತ್ಯಂತ ಸಂತೋಷದ ವಿಷಯ ಅಂದ್ರೆ ಅವರು ಆದರ್ಶ ವಿದ್ಯಾರ್ಥಿ ಪ್ರಶಸ್ತಿಯೊಂದಿಗೆ ಈ ಪದವಿಯನ್ನ ಪೂರೈಸ್ತಾರೆ. 2002ರಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಂಗಾರ ಪದಕವನ್ನ 2008ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಬಾಹ್ಯವಾಗಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತಾರೆ. 2005ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸದ ವಿಷಯದ
ತರಬೇತುದಾರರಾಗಿ ಪ್ರೌಢಶಾಲಾ ಕಾರ್ಯವನ್ನು ಮಾಡ್ತಾರೆ. 2000 KPSC ಎಕ್ಸಾಮ್ ಪಾಸ್ ಆಗಿ 21/7/2010 ತುರ್ಕರ ಶಿಗೇಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ವೃತ್ತಿಯನ್ನು ಮಾಡ್ತಾರೆ. 2023/1 ಚೆನ್ನಮ್ಮನ ಕಿತ್ತೂರು ನಲ್ಲಿರುವಂತಹ ಸರೋಜತಾಯಿ ಬಸವರಾಜ ಮಾರಿಹಾಳ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಇಲ್ಲಿಯವರೆಗೂ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಂಗೆ ಲೇಖಕರು ವಾಗ್ಮಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮಹೇಶ್ ಚನ್ನಂಗಿ ಅವರಲ್ಲಿ ನಾನು ಕಂಡುಕೊಂಡಂತಹ ಒಂದು ಅದ್ಭುತ ಪ್ರತಿಭೆ ಅಂದ್ರೆ ಸಂಶೋಧನೆ. ಯಾವುದೇ ಒಂದು ಲೇಖನ ಬರಲಿ ಅಥವಾ ಯಾವುದೇ ಒಂದು ಉಪನ್ಯಾಸವನ್ನು ಮಾಡೋದ್ರಲ್ಲಿ ವಿದೌಟ್ ಎನಿ ರೆಫರೆನ್ಸ್ ಹಿ ವಿಲ್ ನೆವರ್ ಪುಟ್ ಅ ಪೆನ್, ನೆವರ್ ಇಸ್ ಓಪನ್ ಹಿಸ್ ಮೈಂಡ್, ಓಪನ್ಸ್ ಹಿಸ್ ಮೌತ್. ಅಂದ್ರೆ ಅತ್ಯಂತ ನಿಖರವಾದ ಅಂಶಗಳನ್ನ ಅವರ ಲೇಖನಗಳಲ್ಲಿ, ಅವರ ಭಾಷಣಗಳಲ್ಲಿ ನಾವು ಕೇಳ್ಬೋದು. ಆಸ್ಫಲಿತ ಭಾಷಣಕಾರರಾಗಿ ಇಲ್ಲಿಯವರೆಗೂ ನಮ್ಗೆ ಮಹೇಶ್ ಚನ್ನಂಗಿ ಅವರು ಪರಿಚಯವಾಗಿದ್ರೆ, ಈ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಇದು 8ನೇ ಉಪನ್ಯಾಸ. ಇನ್ನೊಂದು 2022 ದೆಹಲಿಯ ಕರ್ನಾಟಕ ಸಂಘದಲ್ಲಿ ಕಿತ್ತೂರು ಚೆನ್ನಮ್ಮನ ವಿಷಯವಾಗಿನೇ ಅವರು ಅಷ್ಟು ದೂರದ ದೆಹಲಿಯಲ್ಲಿ ಚೆನ್ನಮ್ಮನ ವಿಚಾರವಾಗಿ ಮಾತನಾಡಿದ್ದಾರೆ. ಧಾರವಾಡದ ರಂಗಾಯಣದ ವತಿಯಿಂದ ನಿಂತಿದ್ದ ರಾಣಿ ಚೆನ್ನಮ್ಮ ಮೆಗಾ ಅತ್ಯಂತ ಸುದೀರ್ಘವಾದ ನಾಟಕಕ್ಕೆ ಇತಿಹಾಸದ ನಿರ್ದೇಶಕರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನೀಡಿದವರಾಗಿದ್ದಾರೆ. ಪ್ರಸ್ತುತ ಚೆನ್ನಮ್ಮನ ಕಿತ್ತೂರಿನಲ್ಲಿ ವಾಸವಾಗಿದ್ದಾರೆ. ಇವರನ್ನ ಪರಿಚಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವಚನ ಸಾಹಿತ್ಯ ಭಂಡಾರ ಫೌಂಡೇಶನ್ ವೇದಿಕೆ ಎಲ್ಲರಿಗೂ ಪದ್ಧತಿಗಳ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಎಡೆ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾನ್ ಕಂಟಿನ್ಯೂ ದ ಪ್ರೋಗ್ರಾಮ್ ಪ್ಲೀಸ್. ಈಗ ಧನ್ಯವಾದಗಳು ಸರ್. ಈಗ ಉಪನ್ಯಾಸ ನೀಡಲು ಶ್ರೀ ಮಹೇಶ್ ಚನ್ನಂಗಿ ಅಣ್ಣ ಅವರಿಗೆ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಈಗ ವೇದಿಕೆ ತಮ್ಮದು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ವಿದ್ಯುತ್ ವ್ಯತ್ಯಯ ಆಯ್ತು, ದಯವಿಟ್ಟು ಕ್ಷಮಿಸ್ಬೇಕು. ಇರ್ಲಿ ನೋ ಪ್ರಾಬ್ಲಮ್. ನಾನು ಇದನ್ನ ಆ ವಿಡಿಯೋನ ಮ್ಯೂಟ್ ಮಾಡೇನೆ ಮಾತನಾಡ್ತೀನಿ. ದಯವಿಟ್ಟು ಒಪ್ಪಿಗೆ ಕೊಡ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೀನಿ. ಕಂಟಿನ್ಯೂ ಸರ್. ಲೈಟ್ ಬಂದಾಗ ಆನ್ ಮಾಡಿ. ಹಾ ಸರ್, ಲೈಟ್ ಬಂದ ತಕ್ಷಣ ಆನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ವಚನ ಮಂದಾರ ವೇದಿಕೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಸವಾದಿ ಪ್ರಮಥರನ್ನ ಮನಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಒಂದು ಅಂತರ್ಜಾಲದ ಮೂಲಕ ನಾಡಿನ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ಮುಕುಟಮಣಿ ರಾಣಿ ಚೆನ್ನಮ್ಮ ತಾಯಿಯವರನ್ನ ಕುರಿತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಕಮ್ಮಾರ್ ಸರ್ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ಶೋತೃ ವರ್ಗವೇ, ಎಲ್ಲರಿಗೂ ಅನಂತ ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಶರಣರ ತಂಡ ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ಬೈಲೊಂಗಲ್, ಕಿತ್ತೂರು, ಖಾನಾಪುರ ಮಾರ್ಗವಾಗಿ ಉಳುವಿಯನ್ನ ತರುತ್ತಾರೆ. ಆ ತಂಡದ ನಾಯಕರಾಗಿ ಚನ್ನಬಸವಣ್ಣನವರು ಇರ್ತಾರೆ. ಆ ಚನ್ನಬಸವಣ್ಣನವರ ನಾಮಾವಳಿಯ ಪ್ರಭಾವದಿಂದ ಆ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳೆಯಾಗಿರ್ತಕ್ಕಂತಹ ರಾಣಿ ಚೆನ್ನಮ್ಮಳು ಸಹಿತ ಅದೇ ಹೆಸರಿನಿಂದಾನೇ ಈ ನಾಡನ್ನ ಬೆಳಗ್ತಾಳೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ 1824 ಅಕ್ಟೋಬರ್ 23ರಂದು ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷರನ್ನ ಹೊಡೆದು ಓಡಿಸುವಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಕ್ಕಂತಹ ರಾಣಿ ಚೆನ್ನಮ್ಮಾಜಿಯ ಸಂಸ್ಥಾನದ ಸಿಂಹಾವಲೋಕನವನ್ನ ಮಾಡೋದಾದ್ರೆ 1585ರಿಂದ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಅಂತಕ್ಕಂಥ ಇಬ್ಬರು ಸಹೋದರರಿಂದ ಈ ಸಂಸ್ಥಾನ ಪ್ರಾರಂಭ ಆಗ್ತದೆ. ಹಾಗೆ ಈ ಸಂಸ್ಥಾನ ಪ್ರಾರಂಭ ಆಯ್ತು ಅಂತಂದ್ರೆ 16ನೇ ಶತಮಾನದಲ್ಲಿ ಈ ಬೆಳಗಾವಿ ಜಿಲ್ಲೆ ಬಿಜಾಪುರ ಸುಲ್ತಾನರ ನಿಯಂತ್ರಣದಲ್ಲಿತ್ತು. ಆ ಸಂದರ್ಭದಲ್ಲಿ ಬೆಳಗಾವಿ ಕೋಟೆನೂ ಸಹಿತ ಅವರ ಸುಪರ್ದಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೆಳಗಾವಿ ಕೋಟೆಯನ್ನ ಬಿಜಾಪುರದ ಸುಲ್ತಾನ್ ಆಗಿರ್ತಕ್ಕಂತಹ ಸುಲ್ತಾನನ ಗವರ್ನರ್ ಆಗಿರ್ತಕ್ಕಂಥ ಅಸದ್ ಖಾನ್ ಲಾರಿ ಅದನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ದುರಸ್ತಿಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಸಹಕಾರ ನೀಡಿರೋ ಕಾರಣಕ್ಕಾಗಿ ಇವತ್ತಿನ MK ಹುಬ್ಬಳ್ಳಿ ಪರಗಣ ಬಹಳಷ್ಟು ಮಂದಿ
ಹುಬ್ಬಳ್ಳಿ ಅಂದ್ರೆ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಅಂತ ಭಾವಿಸಿದ್ದಾರೆ, ಅದು ತಪ್ಪು. MK ಹುಬ್ಳಿ ಪರಗಣವನ್ನ ಅವ್ರಿಗೆ ಬಳುವಳಿಯಾಗಿ ಕೊಡ್ತಾರೆ. ಆ ಪ್ರದೇಶದ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ಸಂಪಗಾಂವದಿಂದ ಆಡಳಿತವನ್ನ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಹಿರೇಮಲ್ಶೆಟ್ಟಿ ಮತ್ತು ಚಿಕ್ಕಮಲ್ಶೆಟ್ಟಿಯ ಮೂಲವನ್ನ ಹುಡುಕ್ತಾ ಹೋದಾಗೆ ಬಹಳಷ್ಟು ಇತಿಹಾಸಕಾರರು ಬರೆದಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ಅಂತ ಭಾವಿಸಿದ್ದಾರೆ, ಅದು ತಪ್ಪು. ಭೀಮಾ ನದಿ ಹತ್ರ, ಕೃಷ್ಣ ಮತ್ತು ಭೀಮಾ ನದಿ ಮಧ್ಯೆ ಬರ್ತಕ್ಕಂತಹ ಸಗರನಾಡು ಅಂತ ಒಂದು ಪ್ರಾಂತ ಬರ್ತದೆ. ಆ ಸಗರನಾಡು ಪ್ರಾಂತ್ಯದಿಂದ ಬಂದಿರ್ತಕ್ಕಂತಹ ಅಂದ್ರೆ ಈ ಹಿರೇಮಲ್ಶೆಟ್ಟಿ ಮತ್ತು ಚಿಕ್ಕಮಲ್ಶೆಟ್ಟಿ ಸಹೋದರರ ಮೂಲ ಅಂತ ಹೇಳಲಿಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸದ ದಾಖಲೆಗಳಿರ್ತವೆ. ಆರಂಭದ ರಾಜರ ಬಗೆಗೆ ಹೆಚ್ಚೇನು ಮಾಹಿತಿ ಇಲ್ಲದೆ ಇದ್ದಾಗ ಕಿತ್ತೂರು ಸಂಸ್ಥಾನದ 5ನೇ ದೊರೆಯಾಗಿರ್ತಕ್ಕಂಥ ಅಲ್ಲಪ್ಪಗೌಡ ದೇಸಾಯಿ 1660ರಿಂದ 1692ರವರೆಗೆ ಕಿತ್ತೂರಿನ ರಾಜನಾಗಿ ಆಳ್ವಿಕೆಯನ್ನ ಮಾಡ್ತಾನೆ. ಈತನ ಅವಧಿಯಲ್ಲಿಯೇ ಏನಾಗ್ತದೆ ಅಂತಂದ್ರೆ ಕಿತ್ತೂರಿನ ಕೋಟೆ ಮತ್ತು ಕಿತ್ತೂರಿನ ಕಲ್ಮಠ ನಿರ್ಮಾಣ ಆಗ್ತದೆ. 1682ರಲ್ಲಿ ದೆಹಲಿಯ ಸುಲ್ತಾನ್ ಆಗಿರ್ತಕ್ಕಂತಹ ಔರಂಗಜೇಬನ ಎರಡನೇ ಪತ್ನಿಯ ಮಗ ಉತ್ತರ ಕರ್ನಾಟಕದ ಮೇಲೆ ದಾಳಿ ಮಾಡ್ತಕ್ಕಂಥ ಸಂಭವನೀಯತೆ ಇರೋ ಕಾರಣಕ್ಕಾಗಿ ಸಂಸ್ಥಾನವನ್ನ ಸೇಫರ್ ಝೋನ್ ಅಥವಾ ಸುರಕ್ಷಿತ ವಲಯಕ್ಕೆ ಒಯ್ಯಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸಂಪಗಾಂವದಿಂದ ಆಡಳಿತವನ್ನ ಕಿತ್ತೂರಿಗೆ ಸ್ಥಳಾಂತರ ಮಾಡ್ತಾರೆ. ಇದು 1682ರಲ್ಲಿ ನಡೆದಿರ್ತಕ್ಕಂಥದ್ದು. ಕಿತ್ತೂರಿನ ಇತಿಹಾಸದಲ್ಲಿ ಬರ್ತಕ್ಕಂತಹ ಈತನ ಅವಧಿಯಲ್ಲಿನ ಅಲ್ಲಪ್ಪಗೌಡ ದೇಸಾಯಿ ಅವಧಿಯಲ್ಲಿ ಕಲ್ಮಠ, ಚೌಕಿ ಮಠ ಮತ್ತು ಕಿತ್ತೂರಿನ ಕೋಟೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಆದ ನಂತರದಲ್ಲಿ ಮಾಳೋಸ್ ರುದ್ರ ಸರ್ಜಾ ಅಂತ ಒಬ್ಬ ರಾಜ ಬರ್ತಾನೆ, ಕಿತ್ತೂರಿನ 7ನೇ ದೊರೆ. ಆತ ಉತ್ತರ ಭಾರತದಕ್ಕೆ ವ್ಯಾಸಂಗದ ಕಡೆಗೆ ವಾಸಂಗಕ್ಕೆ ಹೋಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಏನಾಗ್ತದೆ ಅಂತಂದ್ರೆ ಪಾತ್ರದವಳು ಅಂತ ಹೇಳ್ತಾರೆ. ಅಂದ್ರೆ ಓರ್ವ ಮುಸ್ಲಿಂ ತರುಣಿಯನ್ನ, ಅಂದ್ರೆ ನಾಟಕದಲ್ಲಿ ಪಾತ್ರವನ್ನ ಮಾಡ್ತಕ್ಕಂಥ ತರುಣಿಯನ್ನ ಪ್ರೀತಿಸಿ ವಿವಾಹವಾಗಿ ಬಂದು ಮದುವೆ ಆಗ್ಲಿಕ್ಕೆ ಹಠ ಮಾಡ್ತಾನೆ. ಸಂಸ್ಥಾನಕ್ಕೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಬಹಳ ಸಂಘರ್ಷ ಉಂಟಾಗ್ತದೆ. ಅಂತ ಸಂದರ್ಭದಲ್ಲಿ ಆತನ ಸಂಸ್ಥಾನದಿಂದ ಬೇರ್ಪಟ್ಟು ದೇಶನೂರಿನಲ್ಲಿ ಒಂದು ನಿರಂಜನಿ ಮಹಲ್ ಅಂತ ನಿರಂಜನಿ ಮಹಲನ್ನ ಕಟ್ಟಿಸಿ ಅಲ್ಲಿಯೇ ತನ್ನ ಜೀವನದ ಈ ಬಹುಭಾಗವನ್ನ ಅಲ್ಲಿಯೇ ಕಳೆದಿರ್ತಕ್ಕಂಥದ್ದು ಕಿತ್ತೂರಿನ ಇತಿಹಾಸದಲ್ಲಿ ಅಮರ ಪ್ರೇಮ. ಅಂದ್ರೆ ಈಗೇನು ಪ್ರೇಮದ ಕಥಾಹಂದರವನ್ನು ಇಟ್ಟುಕೊಂಡು ಇತಿಹಾಸವನ್ನ ವಿಶ್ಲೇಷಣೆ ಮಾಡ್ತಕ್ಕಂಥವ್ರಿಗೆ ಅಂತ ಒಂದು ಘಟನಾವಳಿಯು ಸಹಿತ ಕಿತ್ತೂರಿನ ಇತಿಹಾಸದಲ್ಲಿ ನಮ್ಗೆ ಕಾಣ್ ಸಿಗ್ತದೆ ಅನ್ನೋದನ್ನ ಹೇಳುವ ಉದ್ದೇಶ ಅಷ್ಟೇ ಆಗಿದೆ, ಇಲ್ಲಿ ಬೇರೇನೂ ಇಲ್ಲ. ಮುಂದೆ ಕಿತ್ತೂರಿನ ಪ್ರಮುಖ ದೊರೆ ಯಾರು ಅಂತಂದ್ರೆ ವೀರಪ್ಪ ದೇಸಾಯಿ. 1748ರಿಂದ 1782ರವರೆಗೆ ಕಿತ್ತೂರನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ವೀರಪ್ಪ ದೇಸಾಯಿ ಬಹಳಷ್ಟು ಪ್ರಬಲನಾಗಿರ್ತಕ್ಕಂಥ ರಾಜ. ಅಂದಿನ ಕಾಲಘಟ್ಟದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು ಅಂತಂದ್ರೆ ಭಾರತದಲ್ಲಿ ಬ್ರಿಟಿಷರು, ಮೊಘಲರು, ಹೈದರಾಬಾದಿನ ನಿಜಾಮ ಮತ್ತು ಈ ದಕ್ಷಿಣ ಭಾರತದಲ್ಲಿ ಮರಾಠ ಪೇಶ್ವೆಗಳು, ಮರಾಠರು, ಇವರಿಷ್ಟು 4 ಪ್ರಬಲ ರಾಜಕೀಯ ಶಕ್ತಿಗಳಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಆ ಪುನಾದ ಪೇಶ್ವೆಗಳನ್ನ ಸೋಲಿಸಿರ್ತಕ್ಕಂಥ ಕೀರ್ತಿ ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ವೀರಪ್ಪ ದೇಸಾಯಿಗೆ ಆಗ್ತದೆ. ಮುಂದೆ 1779ರಲ್ಲಿ ಗೋಕಾಕ್ದಲ್ಲಿ ಒಂದು ಚಿನ್ಗಿ ಕೋವಾಡ್ ಕಾಳಗ ಅಂತ ನಡೀತದೆ. ಆ ಸಂದರ್ಭದಲ್ಲಿ ವೀರಪ್ಪ ದೇಸಾಯಿಯನ್ನ ಮೋಸದಿಂದ ಸೆರೆ ಹಿಡಿದು ಮಹಾರಾಷ್ಟ್ರದ ಅಂದ್ರೆ ಇವತ್ತಿನ ಪುನಾದ ಮಿರಜ್ನಲ್ಲಿ 3 ವರ್ಷಗಳ ಕಾಲ ಬಂಧನದಲ್ಲಿ ವೀರಪ್ಪ ದೇಸಾಯಿಯನ್ನ ಇಡ್ತಾರೆ. ವೀರಪ್ಪ ದೇಸಾಯಿ ಮಿರಜ್ನಲ್ಲಿಯೇ ತನ್ನ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂತಹ ಕಿತ್ತೂರು ಸಂಸ್ಥಾನದ ಮೊದಲ ದೊರೆ. ಅಂದ್ರೆ ಮಲ್ಲಸರ್ಜ ದೇಸಾಯಿನೂ ಅಂತದೇ ಪರಿಸ್ಥಿತಿಗೆ ಬರ್ತದೆ. ಆ ಸಂದರ್ಭದಲ್ಲಿ ಪೇಶ್ವೆಗಳು ಬಹಳ ಪ್ರಬಲರಾಗಿರೋದ್ರಿಂದ ಅವ್ರಿಗೆ ಬೇರೆ ಸಮುದಾಯದ ರಾಜಮನೆತನಗಳು ಬೆಳೀತಕ್ಕಂಥದ್ದು ಬೇಕಾಗಿದ್ದಿದ್ದಿಲ್ಲ. ಹಾಗಾಗಿ ವೀರಪ್ಪ ದೇಸಾಯಿಯನ್ನ ಚಿನ್ಗಿ ಕೋವಾಡ್ ಕಾಳಗದಲ್ಲಿ ಅರೆಸ್ಟ್ ಮಾಡಿ ಬಂಧಿಸಿ 3 ವರ್ಷಗಳ ಕಾಲ ಪುನಾದಲ್ಲಿ ಇಟ್ಬಿಟ್ಟು ಚಿತ್ರಹಿಂಸೆಯನ್ನ ನೀಡಿ 1782ರಲ್ಲಿ ನಿಧನ ಆಗ್ತಾನೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ವೀರಪ್ಪ ದೇಸಾಯಿಗೆ ಮಕ್ಕಳಿರೋದಿಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಧಾರವಾಡ ಹತ್ರ ಒಂದು ಬೋಗೂರ್ ಅಂತಕ್ಕಂಥ ಒಂದು ಗ್ರಾಮ ಇದೆ. ಆ ಬೋಗೂರ್ ಗ್ರಾಮದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಓರ್ವ ಯುವಕನನ್ನ ದತ್ತಕ ತೆಗೆದುಕೊಳ್ತಾನೆ. ಆ ದತ್ತಕ ತೆಗೆದುಕೊಂಡ ಹುಡುಗನ ಯಾರು ಅಂತಂದ್ರೆ ಮಲ್ಲಸರ್ಜ ದೇಸಾಯಿ. 1782ರಿಂದ 1816ರವರೆಗೆ
ಸುಮಾರು 34 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಕಿತ್ತೂರಿನ ಆಡಳಿತವನ್ನ ನಡೆಸಿರ್ತಕ್ಕಂಥ ದೊರೆ ಮಲ್ಲಸರ್ಜ ದೇಸಾಯಿ. ಮಲ್ಲಸರ್ಜ ದೇಸಾಯಿಯ ಮೊದಲ ಪತ್ನಿಯಾಗಿ ಇವತ್ತಿನ ಸವದತ್ತಿ ತಾಲೂಕಿನ ತಲ್ಲೂರು ಗ್ರಾಮದ ದೇಸಾಯಿ ಆಗಿರ್ತಕ್ಕಂಥ ರಾಣಿ ರುದ್ರಮ್ಮ ದೇವಿ, ನಂತರದಲ್ಲಿ ಕಾಕತೀಯ ದುಳಪ್ಪ ದೇಸಾಯಿ ಅವರ ಮಗಳಾಗಿರ್ತಕ್ಕಂತಹ ರಾಣಿ ಚೆನ್ನಮ್ಮ. ಇದು ಈ ಕಥಾ ಹಿನ್ನೆಲೆ ಅಥವಾ ಈ ಸಂಸ್ಥಾನದ ಹಿನ್ನೆಲೆಯನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಕ್ಕಂಥ ಪ್ರಯತ್ನ. ಬಹುಶಃ ಮಲ್ಲಸರ್ಜ ದೇಸಾಯಿ 1787ರಿಂದ 1816ರಲ್ಲಿ ಆಳ್ವಿಕೆಯನ್ನ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ಅವಲೋಕನ ಮಾಡಿದ್ರೆ, ನಾನು ಹೇಳಿದೆ ಮೊಘಲರು, ಬ್ರಿಟಿಷರು, ಹೈದರಾಬಾದಿನ ನಿಜಾಮ, ಪೇಶ್ವೆಗಳು ಬಹಳ ಆಹಾಕಾರದಿಂದ ಅಥವಾ ಅಧಿಕಾರ ಸಂಪತ್ತಕ್ಕಾಗಿ ಸಣ್ಣ ಪುಟ್ಟ ಸಂಸ್ಥಾನಗಳ ಮೇಲೆ ದರ್ಪವನ್ನು ತೋರ್ತಕ್ಕಂಥದ್ದು ಬಹಳ ಇತ್ತು. ಅದರಲ್ಲೂ ಮಲ್ಲಸರ್ಜನ ದೇಸಾಯಿಯ ಆಳ್ವಿಕೆ ಅವಧಿ 1782ರಿಂದ 1816ರಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳು, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆದಿರ್ತಕ್ಕಂಥ 7 ಪ್ರಮುಖ ಯುದ್ಧಗಳು. ಕೇವಲ ಭಾರತ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆದಿರ್ತಕ್ಕಂಥ 7 ಯುದ್ಧಗಳು ಮಲ್ಲಸರ್ಜ ದೇಸಾಯಿಯ ಅವಧಿಯಲ್ಲಿ ನಡೀತವೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ ಯಾವ ರೀತಿಯಾಗಿರ್ತಕ್ಕಂತಹ ವಾತಾವರಣ, ರಾಜಕೀಯ ಕ್ಯಾಲ್ಕುಲೇಷನ್ಸ್ ಬರ್ತಾ ಇತ್ತು, ಆ ಕಡೆಗೆ ಅವರನ್ನ ಓಲೈಸ್ಕೊಂಡು ಅವರನ್ನ ಅವಲಂಬಿಸಿ ಆಡಳಿತವನ್ನ ನಡೆಸ್ತಕ್ಕಂತಹ ಪರಿಸ್ಥಿತಿ ಸಣ್ಣ ಪುಟ್ಟ ಸಂಸ್ಥಾನಗಳಿಗಿತ್ತು. ಇದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ಬೇಕಂತಂದ್ರೆ 1792ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ನ ಸೈನ್ಯವನ್ನ ಆತನ ವಿರೋಧಿ ಬನ ಅಂದ್ರೆ ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಪೇಶ್ವೆಗಳು ಹಂಚಿಕೆ ಮಾಡ್ಕೋತಾರೆ. ಆ ಒಪ್ಪಂದದಂತೆ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದದಂತೆ ತುಂಗಭದ್ರಾ ನದಿ ಈಚೆಗಿನ ಪ್ರದೇಶ ಎಲ್ಲವೂ ಸಹಿತ ಪೂನಾದ ಪೇಶ್ವೆಗಳ ಸುಪರ್ದಿಗೆ ಹೋಗ್ತದೆ. ಅದಕ್ಕೂ ಮುಂಚೆ ಮಲ್ಲಸರ್ಜ ದೇಸಾಯಿ ಅಥವಾ ಈ ಭಾಗದ ಮೇಲೆ ಉತ್ತರ ಕರ್ನಾಟಕದ ಮೇಲೆ ಟಿಪ್ಪು ಸುಲ್ತಾನ್ನ ಹಿಡಿತ ಇತ್ತು. ಈ ರೀತಿಯಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮಲ್ಲಸರ್ಜ ದೇಸಾಯಿ ವೈಯಕ್ತಿಕವಾಗಿ ಬಹಳಷ್ಟು ತೊಂದರೆಯನ್ನ ಅನುಭವಿಸ್ಬೇಕಾಗ್ತದೆ. 1785ರಲ್ಲಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ನವಲ್ಗುಂದ್ ಮತ್ತು ನರ್ಗುಂದದ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡು ಮರಳಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ 2 ಸೇನಾನಿಗಳಿಗೆ 10,000 ಸೈನಿಕರನ್ನ ಕೊಟ್ಟು ಕಿತ್ತೂರನ್ನ ವಶಪಡಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ಆ 2 ಸೇನಾಪತಿಗಳು ಯಾರಿರ್ತಾರೆ ಅಂದ್ರೆ ಬರಾಣುದ್ದೀನ್ ಖಾನ್ ಮತ್ತು ವೆಂಕಟರಂಗಯ್ಯ ಅಂತಕ್ಕಂಥ 2 ಸೈನಿಕರು ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾರೆ. ಇದು ಘಟನೆ ನಡೆದಿರ್ತಕ್ಕಂಥದ್ದು 1785ರಲ್ಲಿ ಕಿತ್ತೂರಿಗೆ ಬಂದು ಕಿತ್ತೂರಿನಲ್ಲಿರ್ತಕ್ಕಂತಹ ಮಲ್ಲಸರ್ಜ ದೇಸಾಯಿ, ಆತನ ಆಪ್ತನಾಗಿರ್ತಕ್ಕಂಥ ಮಡಿವಾಳಪ್ಪ ಕುಂಬಾರ್, ಕಿತ್ತೂರು ಸಂಸ್ಥಾನದ ದಿವಾನ್ ಆಗಿರ್ತಕ್ಕಂಥ ಗುರುನಾಥ್ ಪಂತ್ ಮತ್ತು ಆತನ ಸಹೋದರ ತಿಮ್ಮಾಜಿ ಪಂತ್ ಮತ್ತು ಸಣ್ಣ ಚನ್ನಬಸಪ್ಪ ಅಂತ ಇರ್ತಾರೆ. ಈ 5 ಜನನ ಅಪಹರಣ ಮಾಡಿಕೊಂಡು 1785ರಲ್ಲಿ ಆ 2 ಸೇನಾಧಿಪತಿಗಳು ಎಲ್ಲಿ ಹೋಗ್ತಾರೆ ಅಂತಂದ್ರೆ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ಗದಲ್ಲಿ ಮಲ್ಲಸರ್ಜ ದೇಸಾಯಿಯನ್ನ ಬಂಧಿಸಿ ಇರ್ತಾರೆ. 1785ರಿಂದ 1788ರವರೆಗೆ 3 ವರ್ಷಗಳ ಕಾಲ ಮಲ್ಲಸರ್ಜ ದೇಸಾಯಿ ಟಿಪ್ಪುವಿನ ಸುಪರ್ದಿಯಲ್ಲಿ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ಗದಲ್ಲಿ ಇರ್ತಾನೆ. ಬಹಳ ದುರ್ಗಮವಾಗಿರ್ತಕ್ಕಂಥ ಪ್ರದೇಶ ಅದು ಕಬ್ಬಾಳ ದುರ್ಗ. ಆ ದುರ್ಗದಲ್ಲಿ ಇರ್ತಾನೆ. ಅದು ಯಾವ ಕಾಲಘಟ್ಟನೋ ಅಥವಾ ಈತನ ಮೇಲೆ ಆ ಉಳ್ವಿ ಚನ್ನಬಸವೇಶ್ವರ ಕೃಪೆ ಇತ್ತು ಗೊತ್ತಿಲ್ಲ. 1788ರಲ್ಲಿ ಮಲ್ಲಸರ್ಜ ಮತ್ತು ಆತನ ಪಿ ಆಗಿರ್ತಕ್ಕಂಥ ಮಡಿವಾಳಪ್ಪ ಕುಂಬಾರ್ ಏನ್ ಮಾಡ್ತಾರೆ ಅಂತಂದ್ರೆ ತಪ್ಪಿಸ್ಕೊಂಡು ಅಂದ್ರೆ ಟಿಪ್ಪು ಸುಲ್ತಾನನ ಸಂಸ್ಥಾನದ ವ್ಯಾಪ್ತಿಯಿಂದ ಹೊರಗಡೆ ಬರ್ತಾರೆ. ಅಲ್ಲಿಂದ ಅವ್ರು ಎಲ್ಲಿಗೆ ಬರ್ತಾರೆ ಅಂತಂತಂದ್ರೆ ತಂಜಾವೂರಿಗೆ ಬರ್ತಾರೆ. ತಂಜಾವೂರಿಗೆ ಯಾಕೆ ಬರ್ತಾರೆ ಅಂತಂದ್ರೆ ಅಲ್ಲಿ ಬ್ರಿಟಿಷರ ಆಡಳಿತ ಇರ್ತದೆ. ಆಗಿನ ಕಾಲಘಟ್ಟ 1788. ಅದು ಹೇಗಿರ್ತದೆ ವಾತಾವರಣ ಅಂತಂದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಮನೋಭೂಮಿಕೆ ರೆಡಿ ಆಗ್ತಿರ್ತದೆ. ಹಾಗಾಗಿ ಮತ್ತೆ ಟಿಪ್ಪು ಸುಲ್ತಾನ್ ಸೈನಿಕರು ನಮ್ಗೆ ಏನಾದ್ರೂ ಸೆರೆ ಹಿಡಿದ್ರೆ ಅಥವಾ ಅವರಿಂದ ತೊಂದರೆ ಆದ್ರೆ ಬ್ರಿಟಿಷರು ನಮ್ಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಮಲ್ಲಸರ್ಜ ದೇಸಾಯಿ ಮತ್ತು ಆತನ ಆಪ್ತನಾಗಿರ್ತಕ್ಕಂಥ ಮಡಿವಾಳಪ್ಪ ಕುಂಬಾರ್ ತಂಜಾವೂರ್ಗೆ ಹೋಗ್ತಾರೆ. ಅಲ್ಲಿಂದ ಶ್ರೀಶೈಲಕ್ಕೆ ಹೋಗ್ತಾರೆ. ಶ್ರೀಶೈಲದಿಂದ ಬಿಜಾಪುರ ಹೋಗ್ತಾರೆ. ಬಿಜಾಪುರದಿಂದ
ಬಿಜಾಪುರದಿಂದ ಬಬಲೇಶ್ವರಕ್ಕೆ ಬರ್ತಾರೆ, ಬಬಲೇಶ್ವರದಿಂದ ಬೈಲೊಂಗಲ, ನಂತರ ಕಿತ್ತೂರಿಗೆ ಬರ್ತಾರೆ. ಅಂದ್ರೆ ನೋಡಿ, ದೇಶದ ಇತಿಹಾಸದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಔರಂಗಜೇಬನಿಂದ ದೆಹಲಿಯಿಂದ ತಪ್ಪಿಸ್ಕೊಂಡು ಬಂದಿರತಕ್ಕಂಥದ್ದು ದೇಶದ ಪ್ರಮುಖ ಇತಿಹಾಸದ ಘಟನಾವಳಿಗಳ ಸಾಲಿನಲ್ಲಿ ನಿಲ್ತದೆ. ಆದ್ರೆ ಟಿಪ್ಪು ಸುಲ್ತಾನಿಂದ ಮಲ್ಸರ್ಜ ದೇಸಾಯಿ ತಪ್ಪಿಸ್ಕೊಂಡು ಬಂದಿರತಕ್ಕಂಥದ್ದು ಪ್ರಮುಖ ಘಟನಾವಳಿ ಅಲ್ಲ. ಕಿತ್ತೂರು ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಇದು ಒಂದು ಕಡೆಗಾದ್ರೆ ಎಲ್ಲಾ ಯುದ್ಧಗಳಲ್ಲಿ ತಮ್ಮ ಸುರಕ್ಷತೆಗೋಸ್ಕರ ತಮ್ಮ ಅನುಕೂಲಕ್ಕಾಗಿರ್ತಕ್ಕಂತಹ ನಿಲುವುಗಳನ್ನು ತೆಗೆದುಕೊಂಡು ಮಲ್ಸರ್ಜ ದೇಸಾಯಿ ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ 1813ರಲ್ಲಿ ಮಲ್ಲಸರ್ಜ ದೇಸಾಯಿ ಆತಂಕವನ್ನ ಎದುರಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ಪೇಶ್ವೆಗಳ ಎರಡನೇ ಬಾಜಿರಾಯ ತಮ್ಮ ಮನೆ ದೇವರಾಗಿರ್ತಕ್ಕಂತಹ ಕಾರ್ತಿಕೇಯ ಸ್ವಾಮಿ ಎಲ್ಲಿದೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಸೊಂಡೂರಿನಲ್ಲಿ ಇರ್ತಕ್ಕಂಥ ಕಾರ್ತಿಕೇಯ ಸ್ವಾಮಿಯ ದೇವಸ್ಥಾನದ ದರ್ಶನಕ್ಕೆ ಆತ ಬರ್ತಿರ್ತಾನೆ. ಆಗಿನ ಸಂದರ್ಭದಲ್ಲಿ ಒಂದು ಪ್ರಮುಖ ದೈತ್ಯ ರಾಜಕೀಯ ಶಕ್ತಿ ಪೇಶ್ವೆಗಳು ಅಂತಂದ್ರೆ, ಅದರಲ್ಲೂ ಪೇಶ್ವೆ ಎರಡನೇ ಬಾಜಿರಾಯನ ಆಡಳಿತ ಅಂತಂದ್ರೆ ಮನುಶಾಸ್ತ್ರವನ್ನ ತನ್ನ ಆಡಳಿತದ ತಳಹದಿಯನ್ನಾಗಿ ಇಟ್ಕೊಂಡು ಆಡಳಿತವನ್ನ ನಡೆಸ್ತಕ್ಕಂಥದ್ದು. ಹಾಗಾಗಿ ಪೇಶ್ವೆ ಎರಡನೇ ಬಾಜಿರಾಯ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಣ್ಣ ಪುಟ್ಟ ಸಂಸ್ಥಾನಿಕರು ಆತನಿಗೆ ಶರಣಾಗತನಾಗಿ ಕಪ್ಪು ಕಾಣಿಕೆಯನ್ನು ಕೊಟ್ಟು ಆತನನ್ನ ನಾಯಕ ಅಂತ ಒಪ್ಕೊಂಡಿರ್ತಾರೆ. ಹೀಗೇನು ಸಹಿತ ಪೇಶ್ವೆ ಎರಡನೇ ಬಾಜಿರಾಯ ಮಲ್ಲಸರ್ಜ ದೇಸಾಯಿಯಿಂದ ಈ ರೀತಿಯ ನಡವಳಿಕೆಯನ್ನ ನಿರೀಕ್ಷಿಸ್ತಕ್ಕಂಥ ಸಂದರ್ಭದಲ್ಲಿ, ನಾನು ರಾಜನಿದ್ದೇನೆ, ನಾನಾಗ್ಲೇ ಆತನಿಗೆ ಭೇಟಿ ಆಗ್ಲಿಕ್ಕೆ ಹೋಗೋದಿಲ್ಲ, ಆತ ನನ್ನ ಸಂಸ್ಥಾನಕ್ಕೆ ಬಂದು ನನ್ನ ಸಂಸ್ಥಾನದಿಂದ ಕೊಡಮಾಡ್ತಕ್ಕಂಥ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹಠ ತರ್ತಾನೆ. ಅದಕ್ಕೆ ಸಹಿತ ಪೇಶ್ವೆ ಎರಡನೇ ಬಾಜಿರಾಯ ಒಪ್ಪೋದಿಲ್ಲ. ಮುಂದೆ ಏನಾಗ್ತದೆ ಅಂತಂದ್ರೆ ಹಾಗೆ ಮುಂದೆ ಹೋಗಿ ಬಳ್ಳಾರಿಯ ಕಾರ್ತಿಕೇಯ ಸ್ವಾಮಿ ದರ್ಶನವನ್ನು ತೆಗೆದುಕೊಂಡು ಮರಳಿ ಮತ್ತೆ ಸವದತ್ತಿ ಬೈಲೊಂಗಲ್ ಮಾರ್ಗದ ಮೂಲಕ ಪುನಃ ಹೋಗ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಬೈಲೊಂಗಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದಂತ ಸಂದರ್ಭದಲ್ಲಿ ಮಲ್ಸರ್ಜ ದೇಸಾಯಿ ಬಂದ್ ಭೇಟಿ ಆಗ್ಬೇಕು ಅಂತೇಳಿ ಮತ್ತೆ ಒತ್ತಡ ಬರ್ತದೆ. ಅಂತ ಒಲ್ಲದ ಮನಸ್ಸಿನಿಂದ ಮಲ್ಲಸರ್ಜ ದೇಸಾಯಿ ಭೇಟಿ ಆಗ್ಲಿಕ್ಕೆ ಹೋಗ್ತಕ್ಕಂತ ಬೈಲೊಂಗಲ್ಕ್ ಹೋಗ್ತಾರೆ. ಹೋಗುವಷ್ಟರ ಮಟ್ಟಿಗೆ ಪೇಶ್ವೆ ಎರಡನೇ ಬಾಜಿರಾಯ ಏನ್ ಮಾಡ್ತಾನೆ ಅಂತಂದ್ರೆ, ನಾನು ಈಗ ಮುಂದೆ ಪುನಃ ಹೋಗಿರ್ತೀನಿ, ಅಲ್ಲೇ ಬಂದ್ ಭೇಟಿ ಆಗ್ಲಿಕ್ಕೆ ಹೇಳಿ ಅಂತ ಹೇಳಿ ತನ್ನ ಅಧೀನ ಸಿಬ್ಬಂದಿಗೆ ಅಥವಾ ತಮ್ಮ ಕಾರ್ಬಾರಿಗಳಿಗೆ ತಿಳಿಸಿ ಮುಂದೆ ಸಾಕ್ತಾನೆ. ಮುಂದೆ ಆಯ್ತು ಬಿಡು ರಾಜ, ಅಥವಾ ಆಗಿನ ಸಂದರ್ಭದಲ್ಲಿ ಒಬ್ಬ ದೈತ್ಯ ರಾಜಕೀಯ ಶಕ್ತಿ ಹೇಳಿದ್ದಾರೆ ಅಂತ ಕೂಡಲೇ ಆಯ್ತು ಅಂತೇಳಿ ಒಂದು ವಿಧೇಯತೆಯಿಂದ ಪೇಶ್ವೆ ಎರಡನೇ ಬಾಜಿರಾಯನ ಭೇಟಿಗೆ ಮಲ್ಲಸರ್ಜ ದೇಸಾಯಿ ಪುನಾದತ್ತ ಮುಖ ಮಾಡಿದಂತ ಸಂದರ್ಭದಲ್ಲಿ ಇವತ್ತಿನ ಚಿಕ್ಕೋಡಿ ತಾಲೂಕಿನ ಯಡೂರಿನಲ್ಲಿ ಮಲ್ಲಸರ್ಜ ದೇಸಾಯಿಯನ್ನ ಅಕ್ರಮವಾಗಿ ಬಂಧಿಸಿ ಪುನಾದ ಮುದೋಳ್ಕರ್ ವಾಡದಲ್ಲಿ 3 ವರ್ಷಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ 3 ವರ್ಷಗಳ ಕಾಲ ಸೂರ್ಯನ ಬೆಳಕನ್ನು ನೋಡ್ಲಿಕ್ಕೆ ಮಲ್ಲಸರ್ಜ ದೇಸಾಯಿಗೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಮಲ್ಸರ್ಜ ದೇಸಾಯಿ ಟಿಬಿಯಿಂದ ತೀರ್ಕೊಳ್ತಾನೆ. ನಾನು ಡಾಕ್ಟರ್ ಕೇಳಿದಂತ ಸಂದರ್ಭದಲ್ಲಿ ಸೂರ್ಯನ ನೆರಳಿನ ಅಥವಾ ಸೂರ್ಯನ ಪೋಷಕಾಂಶದ ಕೊರತೆಯಿಂದ ಆ ಟಿಬಿ ರೋಗ ಬರ್ತದೆ, ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ 3 ವರ್ಷಗಳ ಕಾಲ ಓರ್ವ ರಾಜನಿಗೆ ಕೊಡಬೇಕಾಗಿರ್ತಕ್ಕಂಥ ಕನಿಷ್ಠ ಗೌರವ ಮತ್ತು ಸವಲತ್ತುಗಳನ್ನು ಕೊಡಲಾರದೆ ಮಲ್ಲಸರ್ಜ ದೇಸಾಯಿಯನ್ನ ಚಿತ್ರಹಿಂಸೆಗೊಳಪಟ್ಟು ಅಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ಆಗಿರ್ತದೆ. ಇನ್ನೇನು ಮಲ್ಲಸರ್ಜ ದೇಸಾಯಿ ನಿಧನ ಆಗ್ತಾನೆ ಅಂತಕ್ಕಂಥದ್ದು ಖಾತ್ರಿ ಆದ ನಂತರದಲ್ಲಿ ಪೇಶ್ವೆ ಎರಡನೇ ಬಾಜಿರಾಯ ಏನ್ ಮಾಡ್ತಾನಂತಂದ್ರೆ, ಈತ ನನ್ನ ಸಂಸ್ಥಾನದಲ್ಲಿ ನಿಧನ ಆದರೆ ಇದು ನನ್ನ ಸಂಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ಕಿತ್ತೂರಿಗೆ ಮಾಹಿತಿ ನೀಡಿ ಕಿತ್ತೂರಿನ ಸರ್ದಾರರನ್ನ ಕರೆಸ್ಕೊಂಡು ಮಲ್ಲಸರ್ಜ ದೇಸಾಯಿ ಅತ್ಯಂತ ಶರೀರ ಕ್ಷೀಣಿಸಿದ ಸಂದರ್ಭದಲ್ಲಿ ಆತ ಪೇಶ್ವೆ ಮುದೋಳ್ಕರ್ ವಾಡದಿಂದ ಹೊರಗಡೆ ಬಿಡ್ತಾರೆ. ಹಾಗಾಗಿ ಕಿತ್ತೂರಿನ ಸರ್ದಾರರು ಮೇನೆಯಲ್ಲಿ ಮಲ್ಲಸರ್ಜ ದೇಸಾಯಿಯನ್ನ ತೆಗೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಗೋಕಾಕ್ ತಾಲೂಕಿನ ಅರಬಾವಿ ದುರ್ದುಂಡೇಶ್ವರ ಮಠ ಅಂತಿದೆ. ಆ ದುರ್ದುಂಡೇಶ್ವರ ಮಠದಲ್ಲಿ ಮಲ್ಲಸರ್ಜ ದೇಸಾಯಿ ವಿಶ್ರಾಂತಿಗೆ ಇಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ವಿಶ್ರಾಂತಿಯನ್ನು ಬಯಸಿ ಆ ಮಠದ ಆವರಣದಲ್ಲಿ ಉಳಿದಂತ ಸಂದರ್ಭದಲ್ಲಿ ಅಲ್ಲಿ ಕೊಡ್ತಕ್ಕಂತಹ ಮಠದ ಶ್ರೀಗಳು ಕೊಟ್ಟಿರ್ತಕ್ಕಂಥ ಅಂಬಲಿಯನ್ನ ಸೇವಿಸಿ ಪ್ರಾಣವನ್ನ ಬಿಟ್ರು ಅಂತಕ್ಕಂಥದ್ದು ಇತಿಹಾಸದ ದಾಖಲೆಗಳು ಹೇಳ್ತವೆ. ಹಾಗಾಗಿ ಮಲ್ಲಸರ್ಜ ದೇಸಾಯಿ ಇನ್ನೊಂದಿಷ್ಟು ಕೆಲವು ಇತಿಹಾಸದ ದಾಖಲೆಗಳು ಏನ್ ಹೇಳ್ತವೆ ಅಂತಂದ್ರೆ, ಮಲ್ಲಸರ್ಜ ದೇಸಾಯಿ ಅವರು ದುರ್ದುಂಡೇಶ್ವರ ಮಠದಲ್ಲಿ ನಿಧನ ಆಗ್ಲಿಲ್ಲ, ಅವ್ರು ಕಿತ್ತೂರಿನಲ್ಲಿ ನಿಧನ ಆದ್ರು ಅಂತ ಹೇಳ್ತಾವೆ. ಅದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ಆಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಒಟ್ಟಿನಲ್ಲಿ ಮಲ್ಲಸರ್ಜ ದೇಸಾಯಿ 1782ರಿಂದ 1816ರವರೆಗೆ
ಒಂದ್ ಕಡೆಗೆ ಟಿಪ್ಪು ಸುಲ್ತಾನ್ ಅಪರ್ಣ, ಇನ್ನೊಂದ್ ಕಡೆಗೆ ಪುನಾದ ಪೇಶ್ವೆ ಬಾಜಿರಾಯನ ಉಪಟಳ. ಯಾಕಂದ್ರೆ ಅವ್ರಿಗೆ ಕಿತ್ತೂರು ಸಂಸ್ಥಾನದ ಮೇಲೆ ಬಹಳ ಕಣ್ಣಿತ್ತು. ಇದೊಂದು ಲಿಂಗಾಯತ ರಾಜಮನೆತನ ಆಗಿರೋದ್ರಿಂದ ಇದನ್ನ ಹೇಗಾದ್ರೂ ಮಾಡಿ ಹೊಸಕ್ಕೆ ಹಾಕ್ಬೇಕು ಅಂತೇಳಿ ಪುನಾದಿಂದನೂ ಪ್ರಯತ್ನ ಇತ್ತು, ಕಿತ್ತೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥವ್ರಿಂದನೂ ಸಹಿತ ಇದು ಪ್ರಯತ್ನ ಇತ್ತು. ಹಾಗಾಗಿ ಕಿತ್ತೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥವ್ರು ಪುನಾದ ಪೇಶ್ವೆ ಅಲ್ಲಿಗೆ ಹೋಗಿ ಮಲ್ಲಸರ್ಜೆ ದೇಸಾಯಿ ಬಗೆಗೆ ಚಾಡಿ ಹೇಳ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದು ಆದ ನಂತರದಲ್ಲಿ ಕ್ಲೈಮ್ಯಾಕ್ಸ್ ಬರ್ತಕ್ಕಂಥದ್ದಿಲ್ಲ 1816ರಲ್ಲಿ ಮಲ್ಲಸರ್ಜೆ ದೇಸಾಯಿ ನಿಧನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ 3 ಜನ ರಾಜಕುಮಾರ್ ಇರ್ತಾರೆ. ಬಹಳಷ್ಟು ಇತಿಹಾಸಕಾರ ಹೇಳಿದ್ದಾರೆ ರಾಣಿ ಚೆನ್ನಮ್ಮಾಜಿಗೆ ಮಕ್ಕಳು ಇದ್ದಿದ್ದಿಲ್ಲ ಅಂತೇಳಿ, ಆದ್ರೆ ಶಿವಬಸವರಾಜ ಅಂತಕ್ಕಂಥ ಒಬ್ಬ ಮಗ ಇದ್ದ. ರಾಣಿ ಚೆನ್ನಮ್ಮ ಅಂದ್ರೆ ಸಂಸ್ಥಾನದಲ್ಲಿ ಇರ್ತಕ್ಕಂಥ 3 ಜನ ರಾಜಕುಮಾರರಲ್ಲಿ ಶಿವಬಸವರಾಜನೇ ಅತ್ಯಂತ ಹಿರಿಯನು ಮತ್ತು ರಾಜನಾಗ್ಲಿಕ್ಕೆ ಸಮರ್ಥನಿದ್ದ. ರಾಣಿ ರುದ್ರಮ್ಮಾಜಿಗೆ 2 ಮಕ್ಕಳಿದ್ರು. ಅವ್ರ ಹೆಸರು ಶಿವಲಿಂಗ ರುದ್ರ ಸರ್ಜಾ ಮತ್ತು ವೀರಭದ್ರ ಸರ್ಜಾ ಅಂತೇಳಿ. ಇಲ್ಲಿ ವೀರಭದ್ರ ಸರ್ಜನ್ಗೆ ಗೆಜ್ಜಿ ಮಾಂತಮ್ಮ ಅಂತಕ್ಕಂಥವಳು ಕಿತ್ತೂರು ಸಂಸ್ಥಾನದ ವಿರೋಧಿ ವಿಷ ಹಾಕಿ ಸಾಯಿಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಇನ್ನು ಶಿವಲಿಂಗ ರುದ್ರ ಸರ್ಜಾ ಮತ್ತು ಶಿವಬಸವರಾಜ ಇರ್ತಾರೆ. ರಾಣಿ ಚೆನ್ನಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಮಗನಿಗೆ ಭೈರವ ಕಂಕಣ, ಅಂದ್ರೆ ಕಿತ್ತೂರು ಇತಿಹಾಸದಲ್ಲಿ ಹೇಗೆ ರಕ್ಷಾಬಂಧನ ದಿನ ನಾವು ನೂಲನ್ನ ಕಟ್ಕೊಳ್ತೀವಲ್ಲ, ಆ ರೀತಿಯಾಗಿ ಭೈರವ ಕಂಕಣವನ್ನ ಕಟ್ಕೊಂಡಿರ್ತಕ್ಕಂಥವನು ರಾಜನಾಗುವಂತಿಲ್ಲ, ರಾಜನ ಅಂಗರಕ್ಷಕನಾಗಿ ಬಾಡಿಗಾರ್ಡ್ ಆಗಿ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಚೆನ್ನಮ್ಮ ತನ್ನ ಉದರದ ಮಗನಾಗಿರ್ತಕ್ಕಂಥ ಶಿವಬಸವರಾಜನ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಭೈರವ ಕಂಕಣವನ್ನ ಕಟ್ಟಿ ಕಿತ್ತೂರಿನ ರಾಜ ಹುದ್ದೆಯಿಂದ ದೂರ ಇಟ್ಟು ತನ್ನ ಅಕ್ಕನಾಗಿರ್ತಕ್ಕಂತಹ ರಾಣಿ ರುದ್ರಮ್ಮಾಜಿಯ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನ್ಗೆ 1816ರಲ್ಲಿ ಪಟ್ಟವನ್ನ ಕಟ್ಟಿರ್ತಕ್ಕಂಥ ನಾವು ಗಮನಿಸ್ತೀವಿ. ಇಲ್ಲಿ ರಾಣಿ ಚೆನ್ನಮ್ಮಾಜಿಯ ವ್ಯಕ್ತಿತ್ವವನ್ನ ವಿಮರ್ಶನೆ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇತಿಹಾಸದಲ್ಲಿ ತನ್ನ ಮಕ್ಕಳಿಗೆ ರಾಜಪಟ್ಟವನ್ನ ಅಥವಾ ರಾಜ ಹುದ್ದೆಯನ್ನ ಕೊಡಿಸ್ಲಿಕ್ಕೆ ಏನೆಲ್ಲ ತಂತ್ರ ಕುತಂತ್ರಗಳನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಟ್ಟಗಟ್ಟತಕ್ಕಂಥ ಅಧಿಕಾರ, ನಿರ್ಧಾರ ತೆಗೆದುಕೊಳ್ತಕ್ಕಂಥ ಅಧಿಕಾರ ಎಲ್ಲವೂ ಸಹಿತ ರಾಣಿ ಚೆನ್ನಮ್ಮನಲ್ಲಿ ಇರುವಾಗ ರಾಣಿ ಚೆನ್ನಮ್ಮ ತನ್ನ ಮಗನನ್ನ ನೇಪಥ್ಯಕ್ಕೆ ಸರಿಸಿ ಅಕ್ಕನ ಮಗನಿಗೆ ಪಟ್ಟ ಕಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಚೆನ್ನಮ್ಮಾಜಿಯ ಶೂರತ್ವದ ಬಗ್ಗೆ ಎಷ್ಟು ಜನಮಾನಸದಲ್ಲಿ ವಿಚಾರ ಇದೆಯೋ ಅಷ್ಟೇ ವಿಚಾರ ಚೆನ್ನಮ್ಮಾಜಿಯ ತ್ಯಾಗದ ಬಗೆಗೆ ಇಲ್ಲದೆ ಇರ್ತಕ್ಕಂಥದ್ದು ಬೇಸರದ ವಿಷಯ. ಹಾಗಾಗಿ ರಾಣಿ ಚೆನ್ನಮ್ಮ ತನ್ನ ಮಗನಿಗೆ ರಾಜ ಹುದ್ದೆಯನ್ನ ತಪ್ಪಿಸಿ ಅಕ್ಕನ ಮಗನಿಗೆ ಪಟ್ಟವನ್ನ ಕೊಡಿಸಿರ್ತಕ್ಕಂಥ ಮಹಾತ್ಯಾಗಿ. ಬಹುಶಃ ಇತಿಹಾಸದಲ್ಲಿ ಎಲ್ಲವೂ ಸಹಿತ ಮತ್ತು ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಏನೆಲ್ಲ ನಡೀತಕ್ಕಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಾಜಿಯೇ ನಿರ್ಧಾರದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನನ್ನ ರಾಜ ಹುದ್ದೆಯಿಂದ ದೂರ ಇಟ್ಟಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮಾಜಿಯ ತ್ಯಾಗದ ಗುಣವನ್ನ ಇದು ಸೂಚಿಸುತ್ತೆ. ಇದಿಷ್ಟ ಆದ ನಂತರದಲ್ಲಿ 1816ರಲ್ಲಿ ರುದ್ರಮ್ಮಾಜಿಯ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜಾ ಏನ್ ಮಾಡ್ತಾನೆ ಅಂತಂದ್ರೆ ಪಟ್ಟಕ್ಕೆ ಬರ್ತಾನೆ. 1816ರಿಂದ 1824ರವರೆಗೆ ಸುಮಾರು 9 ವರ್ಷಗಳ ಕಾಲ ಕಿತ್ತೂರಿನ ರಾಜನಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಬಟ್ ಸಮರ್ಥ ಲಕ್ಷಣಗಳ ಕೊರತೆಯ ಕಾರಣಕ್ಕಾಗಿ ಕಿತ್ತೂರು ಸಂಸ್ಥಾನ ಕೆಲವು ಆಡಳಿತಾತ್ಮಕವಾಗಿ ತೊಂದರೆಗಳನ್ನ ಈತನ ಅವಧಿಯಲ್ಲಿ ಎದುರಿಸಬೇಕಾಗ್ತದೆ. ಈ 1822ರಲ್ಲಿ ಈತನಿಗೆ ವಿವಾಹ ಮಾಡ್ತಾರೆ. ಯಾರ ಜೊತೆಗೆ ಮಾಡ್ತಾರೆ ಅಂತಂದ್ರೆ ಹುಮ್ನಾಬಾದ್ ಹತ್ರ ಶಿವನ್ಗುತ್ತಿ ಅಂತಿದೆ, ಶಿವನ್ಗುತ್ತಿ ದೇಸಾಯರ್ ಮಗಳಾಗಿರ್ತಕ್ಕಂಥ ರಾಣಿ ವೀರಮ್ಮ ಅಂತಕ್ಕಂಥವಳ ಜೊತೆಗೆ 1822ರಲ್ಲಿ ಮದುವೆ ಆಗ್ತಾರೆ. ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಾಣಿ ವೀರಮ್ಮನ್ಗೆ ಕೇವಲ 9 ವರ್ಷಗಳ ಕಾಲ, ಹಾಗಾಗಿ ಸಂಸಾರ ಮಾಡ್ಲಿಕ್ಕೂ ಸಾಧ್ಯವಾಗದೇ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಈತ ಇರ್ತಾನೆ. ಹಾಗಾಗಿ ಶಿವಲಿಂಗ ರುದ್ರ ಸರ್ಜಾ ಬೇರೆ ಹೆಣ್ಮಕ್ಳ ಜೊತೆಗೆ ಸಂಪರ್ಕ ಮಾಡಿದ್ದು ಅಂತಕ್ಕಂಥದ್ದು ಲಾವಣಿಗಳಲ್ಲಿ ಹೇಳ್ತಾರೆ. ಬಟ್ ಅದನ್ನ ಇಲ್ಲಿ ವಿಚಾರಣೆ ಮಾಡ್ಲಾರ್ದೆ 1822ರಲ್ಲಿ ಆತನಿಗೆ ಮದುವೆ ಆಗ್ತದೆ. 1824ರಲ್ಲಿ ಅಂದ್ರೆ 1822 ನಂತರನೇ ಆತನಿಗೂ ಸಹಿತ ಆರೋಗ್ಯದ ಸಮಸ್ಯೆಗಳು ಕಾಡ್ಲಿಕ್ಕೆ ಪ್ರಾರಂಭ ಆಗ್ತವೆ. 1824ರಲ್ಲಿ ಆತನ ಆರೋಗ್ಯ ದಿಢೀರ್ ಕುಸಿತವಾಗಿರೋ ಕಾರಣಕ್ಕಾಗಿ ನಾನಿನ್ನ ಬದುಕಲಿಕ್ಕೆ ಆಗೋದಿಲ್ಲ, ನನ್ನ ಪತ್ನಿ ಚಿಕ್ಕವಳಿದ್ದಾಳೆ, ಅವಳಿಗೆ ಅಥವಾ ನನಗೆ ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇದೆ, ಹಾಗಾಗಿ ಸಂಸ್ಥಾನಕ್ಕೆ ಓರ್ವನನ್ನ ದತ್ತಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಇದೊಂದು ಗುಪ್ತ ನಿರ್ಧಾರ ಮಾಡ್ತಾರೆ. ಇದನ್ನ ಯಾಕೆ ಬಹಿರಂಗಗೊಳಿಸೋದಿಲ್ಲ ಅಂತಂದ್ರೆ ಬಹಿರಂಗಗೊಳಿಸಿದ್ರೆ ಕಿತ್ತೂರು ಸಂಸ್ಥಾನದ ಬಹಳಷ್ಟು ಸರ್ದಾರರು ತಮ್ಮ ಮಕ್ಕಳನ್ನ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ್ಕೆ ಕೊಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಹಾಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಲಿಂಗ ರುದ್ರ ಸರ್ಜಾ ಇದನ್ನ ಬಹಿರಂಗಗೊಳಿಸಲಾರದೆ ಶಿವಲಿಂಗ ರುದ್ರ ಸರ್ಜನ ಆಪ್ತ ಯಾರಿರ್ತಾರೆ ಅಂತಂದ್ರೆ ಕೊನ್ನೂರು ಮಲ್ಲಪ್ಪ ಇರ್ತಾರೆ. ಕೊನ್ನೂರು ಮಲ್ಲಪ್ಪ, ರಾಣಿ ವೀರಮ್ಮ, ಕಿತ್ತೂರು ಸೇನಾ ದಂಡ ನಾಯಕನಾಗಿರ್ತಕ್ಕಂಥ ಸರ್ದಾರ್ ಗುರುಸಿದ್ದಪ್ಪ ಮತ್ತು ಇನ್ನೊಂದು 3-4 ಜನರ ಸಮ್ಮುಖದಲ್ಲಿ ಈ ವಿಚಾರವನ್ನ ಮಾತ್ರ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ
ಸರ್ದಾರ್ ಗುರುಸಿದ್ದಪ್ಪನಿಗೆ ಶಿವಲಿಂಗ ರುದ್ರಸರ್ಜ ಹೇಳ್ತಾನೆ, ಹತ್ತಿರದ ಸಂಬಂಧಿಕರ ಮನೆತನಗಳನ್ನ ಸಂಪರ್ಕ ಮಾಡಿಬಿಟ್ಟು ಅರ್ಹನಿರ್ತಕ್ಕಂಥ ಅಥವಾ ರಾಜಕುಮಾರನಾಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಲಕ್ಷಣ ಇರ್ತಕ್ಕಂಥ ಹುಡುಗರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಸರ್ದಾರ್ ಗುರುಸಿದ್ದಪ್ಪನವರು ಖಾನಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ತೋಲ್ಗಿ, ಸವದತ್ತಿ ತಾಲೂಕಿನ ಚಿಕ್ಕೊಪ್ಪ, ಮಾಸ್ಮಡಿ ಈ ಬೇರೆ ಬೇರೆ ಊರುಗಳಿಗೆ ಹೋಗಿ ಕಿತ್ತೂರು ಸಂಸ್ಥಾನದ ಸಂಬಂಧಿಕರ ಮನೆಗಳನ್ನ ಸಂಪರ್ಕ ಮಾಡಿ 4 ಹುಡುಗರನ್ನ ಸರ್ದಾರ್ ಗುರುಸಿದ್ದಪ್ಪ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಗೌಪ್ಯವಾಗಿ ನಡೆದಿರ್ತಕ್ಕಂಥದ್ದು, ಎಲ್ಲೂ ಬಹಿರಂಗವಾಗಿಲ್ಲ. ಹಾಗಾಗಿ ಮಾಸ್ಮಡಿಯ ಬಾಳನಗೌಡನ ಮಗನ ಹೆಸರು ಶಿವಲಿಂಗಪ್ಪ ಅಂತ ಇರ್ತದೆ. ಆತನಿಗೆ ಪಟ್ಟ ಕಟ್ಟಿದ ನಂತರ ಸವಾಯಿ ಮಲ್ಲಸರ್ಜ ಅಂತ ಆಗ್ತದೆ. ಆ ಸವಾಯಿ ಮಲ್ಲಸರ್ಜನನ್ನ ಅಥವಾ ಬಾಳನಗೌಡನ ಮಗ ಶಿವಲಿಂಗಪ್ಪನನ್ನ ದತ್ತಕ ತೆಗೆದುಕೊಳ್ತಕ್ಕಂಥದ್ದನ್ನ ಅಂತಿಮಗೊಳಿಸಿ ಅವ್ರ ತಂದೆ ಬಾಳನಗೌಡನ್ಗೆ ಮತ್ತು ಆ ಹುಡುಗನನ್ನ ಕರ್ಕೊಂಡು ಕಿತ್ತೂರು ಸಂಸ್ಥಾನಕ್ಕೆ ಮತ್ತೊಮ್ಮೆ ಬರ್ಲಿಕ್ಕೆ ಹೇಳ್ತಾರೆ. ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ರಾಜನ ಕಿರೀಟ, ರಾಜ ಲಾಂಛನ, ಉಂಗುರ, ಕೊರಳಹಾರ ಇವೆಲ್ಲವುಗಳನ್ನ ಆ ಮಾಸ್ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪನಿಗೆ ತೊಡಿಸಿ ಖುಷಿ ಪಡ್ತಾನೆ. ಯಾಕಂದ್ರೆ ನಾನಿನ್ನು ಬದುಕೋದು ಖಾತ್ರಿ ಇಲ್ಲ, ಹಾಗಾಗಿ ಈತನೇ ನನ್ನ ಸಂಸ್ಥಾನದ ಉತ್ತರಾಧಿಕಾರಿ, ನನ್ನ ಸಂಸ್ಥಾನಕ್ಕೆ ಓರ್ವ ವಾರಸದಾರ ಸಿಕ್ಕ ಅಂತಕ್ಕಂಥ ಮಾತಿನಿಂದ ಖುಷಿ ಪಟ್ಟು ಆ ಮಗನನ್ನ ಮತ್ತೆ ಮರಳಿ ತಮ್ಮ ಮಾಸ್ಮಡಿಗೆ ಕಳಿಸ್ತಾರೆ. ಇದನ್ನ ಗೌಪ್ಯವಾಗಿ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅಂತಂದ್ರೆ, ಇದನ್ನ ಬಹಿರಂಗಗೊಳಿಸಿದ್ರೆ ಬಹಳಷ್ಟು ಜನ ಕಿತ್ತೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ಸಂಬಂಧಿಕರು ತಮ್ಮ ಮಗನನ್ನ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ರು. ವಿಶೇಷವಾಗಿ ಕುನ್ನೂರು ಮಲ್ಲಪ್ಪ ಅಥವಾ ಮಲ್ಲಪ್ಪ ಶೆಟ್ ಅಂತ ಏನ್ ಹೇಳ್ತಲ್ಲ, ಆತನೂ ಸಹಿತ ತನ್ನ ಮಗನನ್ನ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ ಕೊಡ್ಲಿಕ್ಕೆ ಬಹಳಷ್ಟು ತುದಿಗಾಲಲ್ಲೇ ನಿಂತಿದ್ದ. ಶಿವಲಿಂಗ ರುದ್ರ ಸರ್ಜರ ಅತ್ಯಂತ ಪರಮಾತ್ಮ ವ್ಯಕ್ತಿಗಳಲ್ಲಿ ಕುನ್ನೂರು ಮಲ್ಲಪ್ಪನವನೇ ಮೊದಲನಾಗಿದ್ದ. ಹೀಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದತ್ತಕ ಪ್ರಕ್ರಿಯೆ ಕುರಿತು ಜುಲೈ 10ನೇ ತಾರೀಕು 1824ರಂದು ಶಿವಲಿಂಗ ರುದ್ರ ಸರ್ಜಾ ತ್ಯಾಕರೆಗೆ ಒಂದು ಪತ್ರವನ್ನ ಬರೀತಾನೆ. ಏನು ಅಂತಂದ್ರೆ, ನನ್ನ ಆರೋಗ್ಯ ಕೆಟ್ಟಿದೆ, ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇದೆ, ಹಾಗಾಗಿ ನಾನು ಮಾಸ್ಮಡಿಯ ಬಾಳನಗೌಡನ ಮಗನಾಗಿರ್ತಕ್ಕಂಥ ಶಿವಲಿಂಗಪ್ಪನನ್ನ ದತ್ತಕ ತೆಗೆದುಕೊಂಡೇನೆ, ಇದನ್ನೇ ನೀವು ಮಾನ್ಯ ಮಾಡಬೇಕು ಅಂತೇಳಿ ಶಿವಲಿಂಗ ರುದ್ರ ಸರ್ಜಾ ಧಾರವಾಡದ ಅಂದಿನ ಜಿಲ್ಲಾಧಿಕಾರಿ ತ್ಯಾಕರೆಗೆ ಪತ್ರವನ್ನು ಬರೀತಾನೆ. ಧಾರವಾಡದ ಜಿಲ್ಲಾಧಿಕಾರಿ ಅಂದ್ರೆ ನೀವು ಗಮನಿಸಬೇಕು, ಬಹುಶಃ ಅಂದಿನ ಧಾರವಾಡ ಅಂತಂದ್ರೆ ಇವತ್ತಿನ ಧಾರವಾಡ, ಗದಗ, ಹಾವೇರಿ, ಬಿಜಾಪುರ್, ಬಾಗಲಕೋಟ್, ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನ ಒಳಗೊಂಡ್ರೆ, ಅಂದ್ರೆ ಇವತ್ತು ಕಂಪ್ಲೀಟ್ಲಿ ಕಿತ್ತೂರು ಕರ್ನಾಟಕ, ಹಿಂದಿನ ಮುಂಬೈ ಕರ್ನಾಟಕ, ಅದ್ರ ಹಿಂದಿನ ದಕ್ಷಿಣ ಮಹಾರಾಷ್ಟ್ರ, ಈ ಇಷ್ಟು ಪ್ರಾಂತ್ಯದ ಓರ್ವ ಅಧಿಪತಿ ಆತ. ಆತನಿಗೆ ಪತ್ರವನ್ನ ಜುಲೈ 10, 1824ರಂದು ಬರೀತಾನೆ. ಆದ್ರೆ ಆ ಪತ್ರವನ್ನ ಶಿವಲಿಂಗ ರುದ್ರ ಸರ್ಜಾ ತ್ಯಾಕರೆಗೆ ಪೋಸ್ಟ್ ಮಾಡೋದಿಲ್ಲ. ಜುಲೈ 10ನೇ ತಾರೀಕಿನ ನಂತರ ಆತನ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬರ್ತದೆ. ಹಾಗಾಗಿ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ, ಇದನ್ನ ಈ ಪತ್ರ ಕಳಿಸ್ತಕ್ಕಂಥದ್ದನ್ನ ಮುಂದೂಡಿದ್ರಾಯ್ತು ಅಂತೇಳಿ ಶಿವಲಿಂಗ ರುದ್ರ ಸರ್ಜಾ ಆ ಪತ್ರವನ್ನ ರವಾನೆ ಮಾಡೋದಿಲ್ಲ. ಜುಲೈ 10ನೇ ತಾರೀಕು ಆದ ಒಂದ್ 2 ತಿಂಗಳಿಗೆ ಒಂದ್ 2 ತಿಂಗಳ ನಂತರ ವಾತಾವರಣ ಹಿಂಗೆ ಹೋಗ್ತದೆ. 2 ತಿಂಗಳ ನಂತರ ಅಂದ್ರೆ 1824 ಸೆಪ್ಟೆಂಬರ್ 10ನೇ ತಾರೀಕಿನಂದು ಮತ್ತೆ ಶಿವಲಿಂಗ ರುದ್ರ ಸರ್ಜನ ಆರೋಗ್ಯ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಬಿಗಡಾಯಿಸ್ತದೆ. ಇಂಥ ಸಂದರ್ಭದಲ್ಲಿ ನಾನು ಬದುಕುಳಿತಕ್ಕಂಥದ್ದು ಕಷ್ಟ ಇದೆ, ಹಾಗಾಗಿ ದತ್ತಕ ತೆಗೆದುಕೊಂಡಿರ್ತಕ್ಕಂಥ ಹುಡುಗನನ್ನ ಕರೆಯಿಸಿ ಬಹಿರಂಗವಾಗಿ ಸಂಸ್ಥಾನದ ಎಲ್ಲ ಸರದಾರರು, ಎಲ್ಲ ಸಂಬಂಧಿಕರು ಮತ್ತು ಸುತ್ತಮುತ್ತಲಿನ ಎಲ್ಲ ದೇಶಗತಿಗಳ ಸಮ್ಮುಖದಲ್ಲಿ ಆತನಿಗೆ ಬಹಿರಂಗವಾಗಿ ದತ್ತಕ ಪ್ರಕ್ರಿಯೆಯನ್ನು ನೆರವೇರಿಸಿದ್ರಾಯ್ತು ಅಂತೇಳಿ 10ನೇ ತಾರೀಕು ತಾಬುಡು ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಂಸ್ಥಾನದ ಸರದಾರರಿಗೆ ಸಂದೇಶವನ್ನ ಅಥವಾ ಆದೇಶವನ್ನ ಕೊಡ್ತಾನೆ. ಆ ಪ್ರಕಾರ 1824 ಸೆಪ್ಟೆಂಬರ್ 11ನೇ ತಾರೀಕು ಆ ಮಾಸ್ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪನ್ಗೆ ಬಹಿರಂಗವಾಗಿ ದತ್ತಕ ಪ್ರಕ್ರಿಯೆ ನಡೀತದೆ. ಈ ದತ್ತಕ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನ ದೊಡ್ಡಬಾವಪ್ಪ ಮೂಗಿಯವರು ಸಂಗ್ರಹಿಸತಕ್ಕಂತ ಮರಾಠಿ ಪತ್ರಗಳಲ್ಲಿದೆ. ಕೆಲವೊಂದಿಷ್ಟು ತಳಬುಡ ಇಲ್ಲದೆ ಮಾತನಾಡ್ತಕ್ಕಂಥ ಇತಿಹಾಸಕಾರರು ಕಿತ್ತೂರು ಇತಿಹಾಸದಲ್ಲಿ ದತ್ತಕ ಪ್ರಕ್ರಿಯೆನೇ ನಡೆದಿಲ್ಲ ಅಂತ ಹೇಳ್ತಾರೆ. ಆದ್ರೆ 3 ಸಾರಿ ದತ್ತಕ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತೀನಿ. 1824 ಜುಲೈ 10ನೇ ತಾರೀಕಿನಂದು ಆಂತರಿಕವಾಗಿ
ಶಿವಲಿಂಗ ರುದ್ರ ಸರ್ಜಾ ಮತ್ತು ಆತನ ಪತ್ನಿ ವೀರಮ್ಮನ ಸಮ್ಮುಖದಲ್ಲಿ. ನಂತರ 1724 ಸೆಪ್ಟೆಂಬರ್ 11ನೇ ತಾರೀಕು 2ನೇ ಸಾರಿ ದತ್ತಕ ಪ್ರಕ್ರಿಯೆ ಬಹಿರಂಗಗೊಳಿಸಿ ಎಲ್ಲರ ಸಮ್ಮುಖದಲ್ಲಿ ಮಾಡ್ತಾರೆ. 11ನೇ ತಾರೀಕು ದತ್ತಕ ಪ್ರಕ್ರಿಯೆ ಮುಗಿತದೆ. 12ನೇ ತಾರೀಕಿನ ಬೆಳಗ್ಗೆ, ಅಂದ್ರೆ 11ನೇ ತಾರೀಕು ಅಂತ ಹೇಳ್ಬೋದು ಅಂತ ನಾವು ಕಾಮನ್ ಆಗಿ ಹೇಳ್ತೀವಿ. ಆದ್ರೆ 12ನೇ ತಾರೀಕಿನ ಬೆಳಗಿನ 4 ಗಂಟೆಗೆ ಶಿವಲಿಂಗ ರುದ್ರ ಸರ್ಜಾ ನಿಧನ ಆಗ್ತಾನೆ. ಇಲ್ಲಿ ಗಮನಿಸಬೇಕು, ಜುಲೈ 10ನೇ ತಾರೀಕು ಮತ್ತು ಸೆಪ್ಟೆಂಬರ್ 11ನೇ ತಾರೀಕು ಈಗಳ ಮಧ್ಯೆ ಏನೂ ನಡೆದಿರುವುದಿಲ್ಲ. ಆದ್ರೆ ಜುಲೈ 10ನೇ ತಾರೀಕಿನಂದು ಬರೆದಿರ್ತಕ್ಕಂಥ ಪತ್ರವನ್ನ ತ್ಯಾಕ್ರೆಗೆ ಮುಟ್ಟಿಸದೇ ಇರ್ತಕ್ಕಂಥದ್ದು ತ್ಯಾಕ್ರೆಗೆ ದೊಡ್ಡ ಪ್ರಮಾದವಾಗಿ ಕಾಣ್ತದೆ. ಆ ಶಿವಲಿಂಗ ರುದ್ರ ಸರ್ಜಾ ನಿಧನ ಆದ ನಂತರದಲ್ಲಿ ಆತನ ಪತ್ರವನ್ನ ತ್ಯಾಕ್ರೆಗೆ ಕೊಡ್ಲಿಕ್ಕೆ ರಾಣಿ ಚೆನ್ನಮ್ಮ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ತ್ಯಾಕ್ರೆ ಪತ್ರವನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ರದಲ್ಲಿ ದಿನಾಂಕ ಜುಲೈ 10 ಅಂತಿದೆ. ಸೆಪ್ಟೆಂಬರ್ 12ನೇ ತಾರೀಕಿನಂದು ನೀವು ತಂದಿರ್ತಕ್ಕಂಥದ್ದು ಏಕೆ? ಇದರಲ್ಲಿ ಸಹಿ ಸ್ಪಷ್ಟವಾಗಿಲ್ಲ. ರಾಜ ನಿಧನ ಆಗಿದ್ದಾನೆ ಅಂತಕ್ಕಂಥ ಸುದ್ದಿ ಇದೆ. ಹಾಗಾಗಿ ನಿಧನ ಆದ ನಂತರದಲ್ಲಿ ಆತನ ಕೈ ಬೆರಳನ್ನ ಹಿಡಿದು ಮಾಡಿಸಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಫೋರ್ಜರಿ ಇರ್ಬೋದು, ಅಥವಾ ಸಹಿಯನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇರಬಹುದು ಅಂತೇಳಿ ಸಂಶಯಗೊಂಡು ಕಿತ್ತೂರು ಸಂಸ್ಥಾನದ ಖಜಾನೆಯ ಮೇಲೆ ಆತನಿಗೆ ಕಣ್ಣಿರ್ತದೆ. ಹಾಗಾಗಿ ಮತ್ತೆ ಗರ್ವಿಷ್ಠ ಮನುಷ್ಯ ಇರ್ತಾನೆ, ಸೊಕ್ಕಿನ ಮನುಷ್ಯ ತ್ಯಾಕ್ರೆ ಇರ್ತಾನೆ. ಹಾಗಾಗಿ ಅವನ್ನೆಲ್ಲ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದ ನಂತರದಲ್ಲಿ ಅಂದಿನ ಧಾರವಾಡ ಜಿಲ್ಲೆಯ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ HG ಬೆಲ್ ಅಂತ ಇರ್ತಾರೆ. ಆ ಬೆಲ್ಲನ್ನ ಏನ್ ಮಾಡ್ತಾರೆ ಅಂತಂದ್ರೆ ಶಿವಲಿಂಗ ರುದ್ರ ಸರ್ಜನ ನಿಧನದ ಕುರಿತು ಒಂದು ವರದಿಯನ್ನ ಕೊಡ್ಲಿಕ್ಕೆ ಹೇಳ್ತಾನೆ. ಆತನು ಬಂದು ನೋಡ್ಕೊಂಡು ಹೋಗಿ ಶಿವಲಿಂಗ ರುದ್ರ ಸರ್ಜಾ ನಿಧನ ಆಗಿದ್ದಾನೆ, ನಿಧನ ಆದಂತ ಸಂದರ್ಭದಲ್ಲಿ ಆತನ ಆರೋಗ್ಯ ಹೇಗೆ ಇತ್ತು ಅಂತಕ್ಕಂಥದ್ದು ಎಲ್ಲವನ್ನು ಇದು ಮಾಡ್ತಾನೆ. ಆದ ನಂತರದಲ್ಲಿ ತ್ಯಾಕ್ರೆ ಖುದ್ದಾಗಿ ಕಿತ್ತೂರಿಗೆ ಭೇಟಿ ಕೊಟ್ಟು ನಿಮ್ಮ ದತ್ತಕವನ್ನ ನಾವು ಮಾನ್ಯ ಮಾಡಿಲ್ಲ, ಹಾಗಾಗಿ ದತ್ತಕ್ ಮಗ ಸಂಸ್ಥಾನ ಬಿಟ್ಟು ಹೋಗ್ಬೇಕು ಅಂತ ಆದೇಶ ಮಾಡ್ತಾನೆ. ಅದಕ್ಕೂ ಮುಂಚೆ ಕಿತ್ತೂರು ಸಂಸ್ಥಾನದ ರಾಜ ನಿಧನ ಆಗಿದ್ದಾನೆ, ದತ್ತಕ ಪ್ರಕ್ರಿಯೆ ನಡೆದಿದೆ. ಆ ದತ್ತಕ ಪ್ರಕ್ರಿಯೆಯನ್ನು ಒಪ್ಕೊಳ್ಳಿಕ್ಕೆ ತ್ಯಾಕ್ರೆ ತಯಾರಿಲ್ಲ. ಹಾಗಾಗಿ ಸಂಸ್ಥಾನದ ಖಜಾನೆಗೆ ಬೀಗವನ್ನು ಹಾಕ್ತಾರೆ, ಜಾಯಿಂಟ್ ಅಕೌಂಟ್ ಮಾಡ್ತಾರೆ. ಕಂಪನಿ ಸರ್ಕಾರದ ಪರವಾಗಿ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಹೆಡ್ ಕ್ಲರ್ಕ್ ಆಗಿರ್ತಕ್ಕಂಥ ಹಾವೇರಿ ವೆಂಕಟರಾವನ ಸಹಿಯನ್ನ ಮತ್ತು ಇನ್ನೊಂದು ಕಡೆಗೆ ಕಂಪನಿ ಕಿತ್ತೂರು ಸಂಸ್ಥಾನದ ಪರವಾಗಿ ಕೊನ್ನೂರು ಮಲ್ಲಪ್ಪ, ಇವರಿಬ್ಬರದು ಖಜಾನೆ ಅಥವಾ ಇವ್ರ ಹೆಸರಿನಲ್ಲಿ ಖಜಾನೆ ನಡೆಸಬೇಕು ಅಥವಾ ಖಜಾನೆ ಉತ್ತರದಾಯಿಗಳು ಇವರೇ ಅಂತೇಳಿ ಒಂದು ಆದೇಶ ಹೊರಬೀಳುತ್ತೆ. ಆದ ಒಂದು 15 ದಿನಕ್ಕೆ ಕುನ್ನೂರು ಮಲ್ಲಪ್ಪನ ಬಗ್ಗೆಯನ್ನು ಸಹಿತ ಹಾವೇರಿಯ ವೆಂಕಟರಾವ ಚಾಡಿ ಹೇಳ್ಬಿಟ್ಟು ಕುನ್ನೂರು ಮಲ್ಲಪ್ಪನನ್ನು ಸಹಿತ ಖಜಾನೆಯ ಅಕೌಂಟ್ ಅಥವಾ ಅದರ ಅಕೌಂಟಬಿಲಿಟಿಯಿಂದ ತೆಗಿಸಿ ಸಿಂಗಲ್ ಅಕೌಂಟಬಿಲಿಟಿ ಆಗತ್ತೆ. ಉತ್ತರದಾಯಿತ್ವ ಕೇವಲ ಹಾವೇರಿ ವೆಂಕಟರಾವ್ ಯಾರು ಅಂತಂದ್ರೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಹೆಡ್ ಕ್ಲರ್ಕ್ ಇಟ್ ಮೀನ್ಸ್ ಇವತ್ತು ನಾವೇನ್ ಮ್ಯಾನೇಜರ್ ಅಂತ ಕರಿತೀವಲ್ಲ, ಆ ಮ್ಯಾನೇಜರ್ ಹುದ್ದೆಯಲ್ಲಿ ಇರ್ತಕ್ಕಂಥವು. ಇದಿಷ್ಟು ಆದ ನಂತರ ಸಂಸ್ಥಾನದ ಖಜಾನೆಗೆ ಬೀಗ ಹಾಕಿದ್ದಾರೆ. ಸಂಸ್ಥಾನಕ್ಕೆ ಸಾವಿರಾರು ಜನ ದಿನನಿತ್ಯ ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರು, ಅವರು ಊಟ ಉಪಚಾರ ಸಂಸ್ಥಾನ ನಡೆಸೋಕೆ ಎಲ್ಲ ಆರ್ಥಿಕ ನಿರ್ಬಂಧಗಳು ಕಿತ್ತೂರು ಸಂಸ್ಥಾನದ ಚಟುವಟಿಕೆಗಳಿಗೆ ಕಸಿಬಿಸಿಯನ್ನು ಉಂಟು ಮಾಡ್ತದೆ. ರಾಣಿ ಚೆನ್ನಮ್ಮ ಕೆರಳಿ ಕೆಂಡ ಆಗ್ತಾಳೆ. ಇದೇ ಸಂದರ್ಭದಲ್ಲಿ ತ್ಯಾಕ್ರೆ ಒಂದು ವರದಿಯನ್ನ ಕೇಳ್ತಾನೆ. ಯಾರಿಗೆ ಕೇಳ್ತಾನೆ ಅಂತಂದ್ರೆ ಹಾವೇರಿ ವೆಂಕಟರಾವ್ಗೆ ಕೇಳ್ತಾನೆ. ಆತನಿಗೆ ಕಿತ್ತೂರು ಖಜಾನೆಯ ಉಸ್ತುವಾರಿಯ ಜೊತೆಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸಂಸ್ಥಾನದ ಉಸ್ತುವಾರಿಗೆ ಇನ್ಚಾರ್ಜ್ ಆಗಿ ಆತನನ್ನ ನೇಮಕ ಮಾಡಿ ಒಂದು ವರದಿಯನ್ನ ಕೇಳ್ತಾರೆ. ಕಿತ್ತೂರು ಸಂಸ್ಥಾನದವರು ದತ್ತಕ ಮಾಡ್ಕೊಂಡಿರ್ತಕ್ಕಂತಹ ಮಾಸ್ಮಡಿಯ ಬಾಳನಗೌಡನ ಮಗಗೆ ಒಂದು ವರದಿಯನ್ನ ಕೊಡ್ರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಹಾವೇರಿಯ ವೆಂಕಟರಾವ ತಪ್ಪು ವರದಿಯನ್ನ ಕೊಡ್ತಾನೆ. ಏನು ತಪ್ಪು ವರದಿಯನ್ನ ಕೊಡ್ತಾನೆ ಅಂತಂದ್ರೆ, ಹಾವೇರಿಯ ವೆಂಕಟರಾವ್ ಕೊಟ್ಟಿರ್ತಕ್ಕಂಥ ವರದಿ ಮೊದಲೇ ಅಂಶ ಏನಿರ್ತದೆ ಅಂತಂದ್ರೆ, ಕಿತ್ತೂರು ಸಂಸ್ಥಾನದವರು ದತ್ತಕ ತೆಗೆದುಕೊಂಡಿರ್ತಕ್ಕಂಥ ಮಗ ಹತ್ತಿರದ ಸಂಬಂಧಿಕನಲ್ಲ, ದತ್ತಕ ಹತ್ತಿರದ ಸಂಬಂಧಿಕನಲ್ಲ. ಕಿತ್ತೂರು ಸಂಸ್ಥಾನದ ಆದಾಯವನ್ನ ಅಥವಾ ಸಂಪತ್ತನ್ನ ಅಪಹರಿಸಲಿಕ್ಕೆ ಸಂಸ್ಥಾನದ ಸರದಾರರು ಹೂಡಿರುವ ತಂತ್ರ ಅಥವಾ ಕೂಟ, ಈ ರೀತಿಯಾಗಿ ತಪ್ಪಾಗಿ ವರದಿಯನ್ನ ಮಾಡ್ತಾನೆ. ಮತ್ತೆ ಆ ಸಂದರ್ಭದಲ್ಲಿ ತ್ಯಾಕ್ರೆ ಮಾಡಿರ್ತಕ್ಕಂಥ ಒಂದು ಆರೋಪ ಏನು ಅಂತಂದ್ರೆ, ದತ್ತಕ ಶಿವಲಿಂಗ ರುದ್ರ ಸರ್ಜಾ ತೆಗೆದುಕೊಂಡಿದ್ದಾನೆ. ಇಲ್ಲಿ ಬಹಳಷ್ಟು ಜನಮಾನಸದಲ್ಲಿ ಏನು ಒಂದು ನಂಬಿಕೆ ಇದೆ ಅಂತಂದ್ರೆ, ರಾಣಿ ಚೆನ್ನಮ್ಮ ದತ್ತಕ್ ತೆಗೆದುಕೊಳ್ತಾಳೆ ಅಂತ ಹೇಳ್ತಾರೆ. ರಾಣಿ ಚೆನ್ನಮ್ಮ ಇಡೀ ಸಂಸ್ಥಾನದ ಜನರ
ಮನಸ್ಸಿನಲ್ಲಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಹಿಡಿತವನ್ನ ಹೊಂದಿ ಇಡೀ ಸಂಸ್ಥಾನದ ಜನ ರಾಣಿ ಚೆನ್ನಮ್ಮನನ್ನ ಆರಾಧಿಸ್ತಾರೆ. ಆದ್ರೆ ದತ್ತಕ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ಯಾರ ಹೆಸರಿನಲ್ಲಿ ಅಂತಂದ್ರೆ ಶಿವಲಿಂಗ ರುದ್ರ ಸರ್ಜನ ವಿಧವೆ ಪತ್ನಿ ಆಗಿರ್ತಕ್ಕಂಥ ರಾಣಿ ವೀರಮ್ಮನ ಹೆಸರಿನಲ್ಲಿ ಶಿವಲಿಂಗ ರುದ್ರ ಸರ್ಜನ ನಿಧನ ಆದಾಗ ಆತನ ವಿಧವೆ ಪತ್ನಿಗೆ ಕೇವಲ 11 ವರ್ಷಗಳ ಕಾಲ ಇರ್ತದೆ. ಹಾಗಾಗಿ ತ್ಯಾಕ್ರೆ ಏನ್ ಮಾಡ್ತಾಳೆ ಅಂತಂದ್ರೆ ದತ್ತಕ ತೆಗೆದುಕೊಂಡಿರ್ತಕ್ಕಂಥ ಮಗ ಬಹುಶಃ ದತ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ರಾಣಿ ವೀರಮ್ಮ ಅಲ್ಪವಯಿ ಇರೋ ಕಾರಣಕ್ಕಾಗಿ ಇದನ್ನ ನಾವು ಮಾನ್ಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮತ್ತು 1818ರಲ್ಲಿ ಒಂದು ಒಪ್ಪಂದ ಆಗಿರ್ತದೆ, ಮನ್ರೋ ಒಪ್ಪಂದ ಅಂತೇಳಿ ಬ್ರಿಟಿಷರು ಕರೀತಾರೆ, ಖಾನಾಪುರ ಒಪ್ಪಂದ ಅಂತೇಳಿ ಕಿತ್ತೂರಿನವ್ರು ಕರೀತಾರೆ. ಅದರ ನಿಯಮ ಏನಿರ್ತದೆ ಅಂತಂದ್ರೆ 1 ವರ್ಷಕ್ಕೆ 1,75,000 ರೂಪಾಯಿಗಳ ನಜರಾನವನ್ನ ಕೊಟ್ಬಿಟ್ಟು ಕಿತ್ತೂರು ಸಂಸ್ಥಾನ ತನ್ನ ಆಂತರಿಕ ಸ್ವಾತಂತ್ರ್ಯವನ್ನ ಕಾಯ್ದುಕೊಳ್ಬಹುದು ಅಂತೇಳಿ ಆ ಪ್ರಕಾರದ ಷರತ್ತುಗಳಿಗೆ ಕಿತ್ತೂರು ಸಂಸ್ಥಾನದವರು ಅನುಗುಣವಾಗಿ ನಡ್ಕೋತಿರ್ತಾರೆ. ಹಾಗಾಗಿ ಈ ದತ್ತಕ ಪ್ರಕ್ರಿಯೆ ಅಂತಕ್ಕಂಥದ್ದು ಕಿತ್ತೂರು ಸಂಸ್ಥಾನದ ಆಂತರಿಕ ವಿಷಯದ ವ್ಯಾಪ್ತಿ ಒಳಗಡೆಗೆ ಬಂದಾಗ್ಯೂ ಸಹಿತ ತ್ಯಾಕರೆಯ ಹಸ್ತಕ್ಷೇಪ ಮತ್ತು ಗರ್ವಿಷ್ಠ ನಡೆ ಆತನ ಮುಂದಿನ ಅನಾಹುತಗಳಿಗೆ ಕಾರಣ ಆಗ್ತದೆ. ಇದರಿಂದ ಸಂಸ್ಥಾನದ ರಾಣಿ ಚೆನ್ನಮ್ಮ ಬಹಳಷ್ಟು ರೋಷಿ ಹೋಗ್ತಾಳೆ. ರಾಣಿ ಚೆನ್ನಮ್ಮಾಜಿಯ ಬಲ್ಗೈ ಬಂಟ ಅಥವಾ ಕಿತ್ತೂರು ಸಂಸ್ಥಾನದ ಅತ್ಯಂತ ನಿಷ್ಠ ವ್ಯಕ್ತಿ, ಆತನ ಬಗೆಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಬಹಳ ಭಯ ಇರ್ತದೆ. ಆತ ಯಾರು ಅಂತಂದ್ರೆ ಸರ್ದಾರ್ ಗುರ್ಷಿದಪ್ಪ. ಅಂದ್ರೆ 1824ರಲ್ಲಿ ಕಿತ್ತೂರು ಸಂಸ್ಥಾನದ ಸೇನಾ ದಂಡನಾಯಕನಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥವನು ತ್ಯಾಕ್ರೆಯ ನಡೆಯನ್ನ ಬಹಿರಂಗವಾಗಿ ವಿರೋಧಿಸ್ತಾನೆ. ತ್ಯಾಕ್ರೆಯ ನಡೆಯನ್ನ ಬಹಿರಂಗವಾಗಿ ವಿರೋಧಿಸ್ತಕ್ಕಂಥ ಕಾಲಘಟ್ಟದಲ್ಲಿ ರಾಣಿ ಚೆನ್ನಮ್ಮ ಎಷ್ಟೇ ವಿನಂತಿಸಿಕೊಂಡು ಸಹಿತ ತ್ಯಾಕರೆ ತನ್ನ ಉದ್ದಟತನದ ವರ್ತನೆಯನ್ನ ಬದಲಿಸೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಸರ್ದಾರ್ ಗುರ್ಷಿದಪ್ಪನವ್ರನ್ನ ಕರೆ ಕಳಿಸಿ ತ್ಯಾಕರೆಯನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅಂತಕ್ಕಂಥ ನಿರ್ಧಾರ ಬರ್ತದೆ. ಈ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿ ಇರ್ತಕ್ಕಂತಹ ಮದ್ದುಗುಂಡುಗಳು, ಸೈನಿಕರು, ಶೇತ್ಸಂದಿಗಳು, ಸರ್ದಾರ್ ಎಷ್ಟಿದ್ದಾರೆ ಅಂತಕ್ಕಂಥ ಲೆಕ್ಕವನ್ನ ಹಾಕ್ಬಿಟ್ಟು ಸರ್ದಾರ್ ಗುರ್ಷಿದಪ್ಪ ರಾಣಿ ಚೆನ್ನಮ್ಮಾಜಿಗೆ ವರದಿಯನ್ನ ಕೊಡ್ತಾನೆ. ಇದೇ ಸಂದರ್ಭದಲ್ಲಿ ತ್ಯಾಕರೆ ಆ ಖಜಾನೆಯ ಕಾವಲಿಗೆ ಹಾವೇರಿಯ ವೆಂಕಟರಾಮನನ್ನ ಇಟ್ಟಿರ್ತಾರೆ. ಅವರು ಬ್ರಿಟಿಷರ ತಮ್ಮ ಒಂದು 30 ಜನ ಸೈನಿಕರನ್ನ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ 15 ಜನರನ್ನ ಕಾವಲ್ ಹಾಕಿರ್ತಾರೆ. ಇವರನ್ನ ಬದಲಿ ಮಾಡ್ಬೇಕು, ಶಿಫ್ಟ್ ವೈಸ್ ಅವ್ರನ್ನ ಚೇಂಜ್ ಮಾಡ್ತಿರ್ತಾರೆ. ಅದಕ್ಕೆ ಕಿತ್ತೂರು ಸಂಸ್ಥಾನದವರು ನಿರಾಕರಣೆ ಮಾಡ್ತಾರೆ. ಹಾಗಾಗಿ ತ್ಯಾಕರೆ ಏನ್ ಮಾಡ್ತಾನೆ ಅಂದ್ರೆ 1824 ಅಕ್ಟೋಬರ್ 20ನೇ ತಾರೀಕಿನಂದು ಏನ್ ಮಾಡ್ತಾನೆ ಅಂತಂದ್ರೆ ಕಲಾದಗಿ, ಅಂದ್ರೆ ಇವತ್ತಿನ ಬಿಜಾಪುರ ಜಿಲ್ಲೆ ಅಂದ ಕಲಾದಗಿ ಅಂತ ಕರೀತಾ ಇದ್ರು. ಬ್ರಿಟಿಷ್ ಆಡಳಿತದ ನೆಲೆ ಕಲಾದಗಿ ಆಗಿತ್ತು. ಆ ಕಲಾದಗಿಯಲ್ಲಿ ಬ್ರಿಟಿಷರ ಒಂದು ಕ್ಯಾಂಪ್ ಠಾಣೆ ಇರುತ್ತೆ, ಸೇನಾ ಠಾಣೆ ಇರ್ತದೆ. ಅಲ್ಲಿರ್ತಕ್ಕಂಥ 500 ಜನ ಕಾಲ್ದಳ ಮತ್ತು 100 ಜನ ಕುದುರೆ ದಳದವರು ಕೊಲ್ಹಾಪುರ ಮತ್ತು ಬೆಳಗಾವಿ ಹತ್ರ ಸಾಗ್ತಿರ್ತಾರೆ. ಅವರನ್ನ ಬೆಳಗಾವಿಗೆ ಕಿತ್ತೂರಿಗೆ ಬರ್ಬೇಕಂತೇಳಿ ತ್ಯಾಕರೆ ಮೆಸೇಜ್ ಕೊಟ್ಟು ಅವರನ್ನ ಕಿತ್ತೂರಿಗೆ ಹೇಳ್ತಾನೆ. ಅದ್ರ ಜೊತೆಗೆ ತಾನು ಸಹಿತ ಧಾರವಾಡದಿಂದ ಬಂದು ಕ್ಯಾಪ್ಟನ್ ಸಿವೆಲ್ ಮತ್ತು ಬ್ಲಾಕ್ ಅಂತಕ್ಕಂಥ ಸೇನಾ ದಳ, ಕುದುರೆ ದಳ ಮತ್ತು ತೋಪು ದಳದ ಮುಖ್ಯಸ್ಥರನ್ನೆಲ್ಲ ಕರೆಸಿಕೊಂಡು ಕಿತ್ತೂರು ಸಂಸ್ಥಾನದ ಅಧಿಕಾರಿಗಳಿಗೆ ಧಮಕಿ ಹಾಕ್ತಕ್ಕಂಥ ಪ್ರಕ್ರಿಯೆಯಲ್ಲಿ, ಅಂದ್ರೆ ಖಜಾನೆಯ ಒಪ್ಪಂದಕ್ಕೆ ನೀವು ಬದ್ಧರಾಗಿರ್ಬೇಕು, ಅದಕ್ಕೆ ನೀವು ಸಹಿ ಹಾಕ್ಬೇಕು ಅಂತಕ್ಕಂಥ ಒತ್ತಡವನ್ನ ಹೇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕಿತ್ತೂರಿನ ದ್ವಾರ ಬಾಗಿಲ ಅಥವಾ ಕೋಟೆಯ ಎಂಟ್ರನ್ಸ್ ನ ಸರ್ಪಗಾವಲ್ನಲ್ಲಿ ಸರ್ದಾರ್ ಗುರ್ಷಿದಪ್ಪನೇ ನಿಂತಿರ್ತಾನೆ. ಹಾಗಾಗಿ ಬ್ರಿಟಿಷರಿಂದ ಬಂದಿರ್ತಕ್ಕಂಥ ಯಾವುದೇ ಒತ್ತಡ ತಂತ್ರಗಳಿಗೆ ಆತ ಏನ್ ಮಾಡೋದಿಲ್ಲ ಅಂತಂದ್ರೆ ಮಣಿಯೋದಿಲ್ಲ. ಹಾಗಾಗಿ ಮುಂದೆ ಆತ ಏನ್ ಮಾಡ್ತಾನೆ ಅಂತಂದ್ರೆ ಸರ್ದಾರ್ ಗುರ್ಷಿದಪ್ಪ ಖಜಾನೆ ಒಪ್ಪಂದಕ್ಕೆ ನಾವು ಸಹಿ ಹಾಕೋದಿಲ್ಲ, ರಾಣಿ ಚೆನ್ನಮ್ಮನವರ ಅನುಮತಿ ಇಲ್ಲಲಾರದೆ ಯಾವುದೇ ನಿಮ್ಮ ಚಟುವಟಿಕೆಗಳಿಗೆ ನಮ್ಮ ಸ್ಪಂದನೆ ಇರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಕಿತ್ತೂರಿನ ಖಜಾನೆಯ ಕಾವಲಿಗೆ ಏನೋ ಒಂದು 30 ಜನ ಸೈನಿಕರನ್ನ ಇಟ್ಟಿರ್ತಾರಲ್ಲ, ಅವರನ್ನ ಚೇಂಜ್ ಮಾಡ್ಲಿಕ್ಕೆ ನೀವು ಅನುಮತಿ ಕೊಡ್ಬೇಕು, ನೀವು ಗೇಟ್ ಅನ್ನ ತೆಗೆದು ನಾವು ಹೊಸದಾಗಿ ಶಿಫ್ಟ್ ವೈಸ್ ಹಾಕ್ತಕ್ಕಂಥವ್ರನ್ನ ಅಲ್ಲಿ ಹಾಕ್ತಿವಿ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಗರ್ವದಿಂದ ಕೇಳಿದಾಗ ಸರ್ದಾರ್ ಗುರ್ಷಿದಪ್ಪ ನಿರಾಕರಣೆ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಕೆಮ್ಮನ್ಮರಡಿ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿಗೆ ಹತ್ಕೊಂಡು ಕೆಮ್ಮನ್ಮರಡಿ ಇದೆ, ಅಲ್ಲಿ ಕ್ಯಾಪ್ಟನ್ ಬ್ಲಾಕ್, ಸಿವೆಲ್ ಮತ್ತು ತ್ಯಾಕರೆ ಅವರೆಲ್ಲ ಅಲ್ಲೇ ವಾಸ್ತವ್ಯ ಹೂಡಿರ್ತಾರೆ. ಅವಾಗ ತ್ಯಾಕರೆ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವೆಲ್ ಅನ್ಗೆ ಕಿತ್ತೂರು ಕೋಟೆಯ ದ್ವಾರ ಬಾಗಿಲ ಕಡೆಗೆ ಹೋಗಿ ಸಮಸ್ಯೆ ಏನಿದೆ ನೋಡ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವೆಲ್ ಬಂದಾಗೂ ಸಹಿತ ಸರ್ದಾರ್ ಗುರ್ಷಿದಪ್ಪ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಿಮ್ಮತ್ ಕೊಡುವಂತ ಅಂದ್ರೆ ರೆಸ್ಪೆಕ್ಟೇ ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ತ್ಯಾಕರೆನೆ ಖುದ್ದಾಗಿ ತನ್ನ ಸೈನ್ಯದ ಜೊತೆಗೆ ಕಿತ್ತೂರಿನ
ಕಡೆಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಸರ್ದಾರ್ ಖುರ್ಷಿದ್ದಪ್ಪನವರು ಈ ಬ್ರಿಟಿಷರ್ಗೆ ಸಂಶಯ ಬಾರದೇ ಇರುವ ರೀತಿಯಲ್ಲಿ ಸುಮಾರು ಒಂದು 6,000 8,000 ಜನ ಸೇತ್ಸನದಿಗಳು. ಇಲ್ಲಿ ಸೇತ್ಸನದಿಗಳಂದ್ರೆ ಗಮನಿಸಬೇಕು, ಒಂದು ಒಂದು ಕುದುರೆ ಮತ್ತು ಲಘು ಆಯುಧ ಅಂದ್ರೆ ಒಂದು ತಲ್ವಾರ್ ಅಥವಾ ಖಡ್ಗವನ್ನ ಹೊಂದಿರತಕ್ಕಂತ ಒಂದು 6,000 8,000 ಜನ ಸೇತ್ಸನದಿಗಳನ್ನ ಕಿತ್ತೂರು ಕೋಟೆ ಒಳಗಡೆಗೆ ಶೇಖರಣೆ ಮಾಡಿಟ್ಟಿರ್ತಾರೆ. ಯಾವಾಗ ಹೊರಗಡೆಯಿಂದ ಒತ್ತಡ ಬರ್ತದೆ, ಅನುಮತಿ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಕ್ಯಾಪ್ಟನ್ ಬ್ಲಾಕ್ ಅಥವಾ ಬ್ರಿಟಿಷ್ ತೋಪು ದಳದ ಮುಖ್ಯಸ್ಥ ಆ ತೋಪುಗಳಿಗೆ ಬೆಂಕಿಯನ್ನ ಇಟ್ಬಿಟ್ಟು ಕಿತ್ತೂರಿನ ದ್ವಾರಬಾಕಲವನ್ನ ಭೇದಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಮುನ್ಸೂಚನೆಯನ್ನ ಕೊಡಲಾರದೆ ಸರ್ದಾರ್ ಖುರ್ಷಿದ್ದಪ್ಪನವರು ಏನ್ ಮಾಡ್ತಾರೆ ಅಂತಂದ್ರೆ, ಸರ್ದಾರ್ ಖುರ್ಷಿದ್ದಪ್ಪನವರು ಒಳಗಡೆ ಇರ್ತಕ್ಕಂಥ ಸೈನ್ಯವನ್ನ ಏಕಕಾಲಕ್ಕೆ ಬ್ರಿಟಿಷ್ ಸೈನ್ಯದ ಮೇಲೆ ಗದಾ ಪ್ರಹಾರ ಮಾಡ್ಲಿಕ್ಕೆ ಮೆಸೇಜ್ ಅನ್ನ ಕೊಟ್ಟು ಗೇಟ್ ಅನ್ನ ತೆಗೆದು ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಕಿತ್ತೂರು ಸೈನ್ಯದ ಹೊಡೆತಕ್ಕೆ ಸಿಕ್ಕಿರ್ತಕ್ಕಂತ ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವಿಲ್ ಹತ ಆಗ್ತಾರೆ. ಆ ಒಳಗಡೆ ನುಗ್ಗಿ ಬರ್ತಕ್ಕಂತಹ ತ್ಯಾಕರೆ ಅಮಟೂರ್ ಬಾಳಪ್ಪನವರ ಗುಂಡಿಗೆ ಬಲಿಯಾಗ್ತಾನೆ. ಸುಮಾರು ಇದೇ ಸಂದರ್ಭದಲ್ಲಿ ಸ್ಟೀವನ್ಸನ್ ಮತ್ತು ಎಲಿಯಟ್ ಅಂತಕ್ಕಂತಹ ಇಬ್ರು ಬ್ರಿಟಿಷ್ ಅಧಿಕಾರಿಗಳನ್ನ ಬಸಪ್ಪ ತೇಲಿ ಅಂತೇಳಿ ಕಿತ್ತೂರಿನಲ್ಲಿ ಆಗಿರ್ತಕ್ಕಂಥವ್ರ ಮನೆಯಲ್ಲಿ ಅಡಗಿ ಕುಳಿತಿರ್ತಾರೆ. ಕಿತ್ತೂರಿನವರ ಹೊಡೆತಕ್ಕೆ ತತ್ತರಿಸಿ ಹೋಗಿರ್ತಾರೆ. ಅವರನ್ನ ಸ್ಟೀವನ್ಸನ್ ಮತ್ತು ಎಲಿಯಟ್ನ ಅಂತಕ್ಕಂಥ ಇಬ್ರು ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಹಿಡಿತಾರೆ. ಮುಂದೆ ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಒಂದು 40ಕ್ಕೂ ಹೆಚ್ಚು ಜನ ಮಹಿಳೆಯರು ಮತ್ತು ಮಕ್ಕಳನ್ನು ಸೆರೆ ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅತ್ಯಂತ ಗೌರವಯುತವಾಗಿ ಸುರಕ್ಷತೆಯಿಂದ ಆತಿಥ್ಯವನ್ನ ಕೊಟ್ಟು ಅವರನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲಿ ರಾಣಿ ಚೆನ್ನಮ್ಮಾಜಿ ಶತ್ರು ಸೈನಿಕರ ಮಕ್ಕಳು ಮತ್ತು ಅವ್ರ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅಂದ್ರೆ ಅವರನ್ನ ಬಂಧಿಸಿ ಅವರನ್ನ ಮುಂದೆ ಇಟ್ಕೊಂಡು ಬ್ರಿಟಿಷರನ್ನ ಬ್ಲಾಕ್ ಮೇಲ್ ಮಾಡಬಹುದಾಗಿತ್ತು. ಆದ್ರೆ ಅದಕ್ಕೆ ಅವಕಾಶ ಕೊಡಲಾರದೆ ಔದಾರ್ಯದಿಂದ ಅವರನ್ನ ಅತ್ಯಂತ ಗೌರವ ಪ್ರೀತಿ ಪಾತ್ರದಿಂದ ಅವ್ರಿಗೆ ಆತಿಥ್ಯವನ್ನ ನೀಡಿ ಮತ್ತೆ ಅವರನ್ನ ಬ್ರಿಟಿಷ್ ಠಾಣೆಗೆ ಅಥವಾ ಕ್ಯಾಂಪ್ಗೆ ಬಿಡ್ತಕ್ಕಂತ ಕೆಲಸವನ್ನ ರಾಣಿ ಚೆನ್ನಮ್ಮ ಮಾಡಿದಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಾಜಿಯ ವ್ಯಕ್ತಿತ್ವವಾದ ಉದಾರತೆ ನಮ್ಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಕಂಡು ಬರ್ತದೆ. ಹೀಗಾಗಿರ್ತಕ್ಕಂತ ಇದಿಷ್ಟಂತೂ ಆಗ್ತದೆ. ಸ್ಟೀವನ್ಸನ್ ಮತ್ತು ಎಲಿಯಟ್ ಅಂತಕ್ಕಂಥ ಇಬ್ಬರ ಅಧಿಕಾರಿಗಳನ್ನ ಸೆರೆ ಹಿಡಿತಾರೆ. ಒಟ್ನಲ್ಲಿ ದೇಶದಲ್ಲಿ ಬ್ರಿಟಿಷರು ಒಬ್ಬ ICS ಅಧಿಕಾರಿ ಅಂದ್ರೆ ಇವತ್ತು IAS ಇದಕ್ಕಿಂತ 10 ಪಟ್ಟು ಪ್ರಭಾವಿ ಇರ್ತಕ್ಕಂಥ ಹುದ್ದೆ. ಆ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ರಾಣಿ ಚೆನ್ನಮ್ಮಾಜಿಯ ನೇತೃತ್ವದ ಓರ್ವ ಸೈನ್ಯ ಹೊಡೆದಾಕತ್ತೆ. ಇದು ಬ್ರಿಟಿಷರ ಸ್ವಾಭಿಮಾನವನ್ನ ಕೆಣಕ್ದಾಗ ಆಗ್ತದೆ. ಇದು ಕಿತ್ತೂರು ವಿಜಯೋತ್ಸವ 1824 ಅಕ್ಟೋಬರ್ 23ನೇ ತಾರೀಕು ಆಗಿರ್ತಕ್ಕಂಥದ್ದು. ನಂತರ ಬ್ರಿಟಿಷರು ಇದರಿಂದ ಬಹಳಷ್ಟು ಗಾಸಿಗೊಳ್ತಾರೆ. ಇದು ಯಾವುದನ್ನು ನಿರೀಕ್ಷೆ ಮಾಡಿದ್ದಿಲ್ಲ ಬ್ರಿಟಿಷರು. ಈ ರೀತಿಯಾಗಿರ್ತಕ್ಕಂಥ ಹೊಡೆತವನ್ನ ನಾವು ತಿಂತೀವಿ ಕಿತ್ತೂರು ಸೈನ್ಯದಲ್ಲಿ, ಅದು ರಾಣಿ ಚೆನ್ನಮ್ಮ ಅಂತಕ್ಕಂಥ ಓರ್ವ ಮಹಿಳೆಯ ನೇತೃತ್ವದಲ್ಲಿ ಅಂತಕ್ಕಂಥ ಅವ್ರಿಗೆ ಕನಸು ಮನಸ್ಸಿನಲ್ಲೂ ಅನ್ಸಿರ್ಲಿಲ್ಲ. ಹಾಗಾಗಿ ಬ್ರಿಟಿಷರ್ಗೆ ಅಸಹನೆ ಹೆಚ್ಚಾಗ್ತದೆ. ಇದು 1824 ಅಕ್ಟೋಬರ್ 23 ಆಯ್ತು. ಇದು ಆದ ನಂತರದಲ್ಲಿ 1824 ಅಕ್ಟೋಬರ್ 27ನೇ ತಾರೀಕಿನಂದು ಮತ್ತೊಂದು ಸಾರಿ ಅತ್ಯಂತ ವೈಭವ ಪ್ರೇರಿತವಾಗಿ ಏನ್ ಮಾಡ್ತಾರೆ, ರಾಣಿ ಅಂದ್ರೆ ಚೆನ್ನಮ್ಮಾಜಿಯ ನೇತೃತ್ವದಲ್ಲಿ ರಾಣಿ ಚೆನ್ನಮ್ಮಾಜಿಯ ನೇತೃತ್ವದಲ್ಲಿ ಏನಾಗ್ತದೆ ಅಂತಂದ್ರೆ, ದತ್ತಕ ಮಗನಾಗಿರ್ತಕ್ಕಂಥ ಮಾಸ್ಮಡಿಯ ಬಾಳನಗೌಡನ ಮಗನಿಗೆ ಅಕ್ಟೋಬರ್ 27ನೇ ತಾರೀಕಿನಂದು ಮತ್ತೊಂದು ಸಾರಿ ಪಟ್ಟ ಕಟ್ತಕ್ಕಂಥ ಕೆಲಸವನ್ನ ರಾಣಿ ಚೆನ್ನಮ್ಮಾಜಿ ನೇತೃತ್ವದಲ್ಲಿ ವೀರಮ್ಮಳ ಉಪಸ್ಥಿತಿಯಲ್ಲಿ ಮಾಡ್ತಾರೆ. ಇದು ಆದ ನಂತರದಲ್ಲಿ ಖುದ್ದಾಗಿ ಬ್ರಿಟಿಷರ್ಗೆ ಇದು ಸ್ವಾಭಿಮಾನ ಕೆಣಕ್ದಾಗ ಆಗಿರ್ತದೆ. ಬ್ರಿಟಿಷರು 2ನೇ ಯುದ್ಧಕ್ಕೆ ಕನಿ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಇಡೀ ಮುಂಬೈ ಪ್ರೆಸಿಡೆನ್ಸಿಯ ಅಥವಾ ದಕ್ಷಿಣ ಭಾರತದ ಎಲ್ಲ ಸೈನಿಕರನ್ನ ಕೂಡಿಸ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒತ್ತಡ ತಂತ್ರಗಳನ್ನ ಹಾಕ್ತಾರೆ. ಯಾಕಂದ್ರೆ ಕಿತ್ತೂರು ಸಂಸ್ಥಾನದ ಸೈನಿಕರಿಗೆ ಬೆದರಿಕೆಗಳನ್ನ ಹಾಕ್ತಾರೆ ಬ್ರಿಟಿಷ್ ಸರ್ಕಾರ. ಹೇಗಂತಂದ್ರೆ, ನೀವು ಕಿತ್ತೂರು ಸಂಸ್ಥಾನದ ಪರವಾಗಿ ಇರಕೂಡದು, ಇದ್ರೆ ನಿಮ್ಮನ್ನ ಬಂಧಿಸಿ ನಿಮ್ಗೆ ಏನು ಇನಾಮನ್ನ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ಮರಳಿ ವಶಪಡಿಸ್ಕೊಳ್ತೀವಿ. ಅದೇ ನೀವು ಬ್ರಿಟಿಷರ ಪರವಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಈಗಿರ್ತಕ್ಕಂಥ ಇನಾಮ್ ಜಮೀನ್ ಜೊತೆಗೆ ಕಂಪನಿ ಸರ್ಕಾರ ಮತ್ತಷ್ಟು ಇನಾಮನ್ನ ಕೊಟ್ಟು ಸರ್ಕಾರದಲ್ಲಿ ಒಳ್ಳೊಳ್ಳೆ ಅಥವಾ ಮಹತ್ವದ ಹುದ್ದೆಗಳನ್ನ ಕೊಡ್ತದೆ. ಈ ರೀತಿಯ ಆಮಿಷಗಳನ್ನು ಒಡ್ತಾರೆ. ಇದು ಕೇವಲ ಕಿತ್ತೂರು ಸಂಸ್ಥಾನದ ಸೈನಿಕರಿಗಷ್ಟೇ ಅಲ್ಲ,
ಕಿತ್ತೂರು ಸಂಸ್ಥಾನ ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳ ಜೊತೆಗೆ ಏನೋ ಒಂದು ಅನ್ಯೋನ್ಯ ಭಾವವನ್ನು ಹೊಂದಿರತಕ್ಕಂತ ಎಲ್ಲ ದೇಶೀಯ ಸಂಸ್ಥಾನಗಳಿಗೂ ಸಹಿತ ಇದೇ ರೀತಿಯಾಗಿರ್ತಾರೆ. ಕಿತ್ತೂರು ಸಂಸ್ಥಾನದಿಂದ ಅಂತರವನ್ನ ಕಾಪಾಡ್ಕೊಳ್ಬೇಕು. ಯಾರಾದ್ರೂ ಕಿತ್ತೂರು ಸಂಸ್ಥಾನದ ಪರವಾಗಿ ನಿಂತ್ರೆ ಅವರನ್ನ ದಂಡಿಸ್ತಕ್ಕಂತ ಅಥವಾ ಅವ್ರ ಸಂಸ್ಥಾನವನ್ನು ಸಹಿತ ನಾವು ವಶಪಡಿಸ್ಕೊಳ್ತೀವಿ ಅಂತಕ್ಕಂತ ಹೆದರಿಕೆಯನ್ನ ಯಾರು ಚಾಪ್ಲಿನ್ ಮೆಸೇಜ್ ಮೂಲಕ ಮುಟ್ಟಿಸ್ತಾರೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಸರು ಸಹಿತ ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾರೆ. ಅವ್ರದ್ದೊಂದು ಸೈನ್ಯ ದಾವಣಗೆರೆನಲ್ಲಿ ಇರ್ತದೆ. ಆ ದಾವಣಗೆರೆಯ ಒಂದು ಬೆಟಾಲಿಯನ್ನು ಧಾರವಾಡದವರೆಗೂ ಬರ್ತದೆ. ಹಾಗಾಗಿ ಸುತ್ತಮುತ್ತಲಿನ ಎಲ್ಲ ದೇಶೀಯ ಸಂಸ್ಥಾನಗಳನ್ನ ತನ್ನ ಪರವಾಗಿ, ವಿಶೇಷವಾಗಿ ಜಮಖಂಡಿಯ ಪಟವರ್ಧನರು ಸಹಿತ ಬ್ರಿಟಿಷರ ಪರವಾಗಿ 250 ಕುದುರೆ ದಳವನ್ನ ತೆಗೆದುಕೊಂಡು ಬಂದು ಕಿತ್ತೂರು ಸಂಸ್ಥಾನದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಕಿತ್ತೂರು ಸಂಸ್ಥಾನದ ಪರವಾಗಿ ಆಗಿನ ಸಂದರ್ಭದಲ್ಲಿ ಕೊಲ್ಲಾಪುರದ ಬಾಬಾ ಸಾಹೇಬ ಮಾತ್ರ ನಿಲ್ಬೇಕು ಅಂತಕ್ಕಂತ ನಿರ್ಧಾರ ಮಾಡಿ ಆ ಮುನವಳ್ಳಿ ತನಕ ಬಂದಿರ್ತಾರೆ. ಆದ್ರೆ ಬ್ರಿಟಿಷ್ ಚಾಪ್ಲಿನನ ಅತಿಯಾದ ಒತ್ತಡದ ಕಾರಣಕ್ಕ ಬಂದ್ರೂ ಸಹಿತ ಕಿತ್ತೂರು ಸಂಸ್ಥಾನದವರಿಗೆ ಹೆಲ್ಪ್ ಮಾಡದೇ ಇರತಕ್ಕಂತ ಅಸಹಾಯಕ ಪರಿಸ್ಥಿತಿಗೆ ಯಾರು ಬರ್ತಾರೆ ಅಂತಂದ್ರೆ ಬಾಬಾ ಸಾಹೇಬ ಬರ್ತಾನೆ. ಇದಿಷ್ಟ ಆದ ನಂತರ ಸುತ್ತಮುತ್ತಲಿನ ಎಲ್ಲ ಸಂಸ್ಥಾನಿಕರಿಂದ ಎಲ್ಲೆಲ್ಲಿ ತಮ್ಮ ಬ್ರಿಟಿಷ್ ಠಾಣೆಗಳು ಇರ್ತಾವಲ್ಲ ಅಲ್ಲಿಂದ ಸುಮಾರು 25,000 ಜನ ಸೈನಿಕರನ್ನ ಸೇರಿಸ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ 1824 ನವೆಂಬರ್ 30ರಂದು ಕಿತ್ತೂರು ಬಂದು ಟೆಂಟ್ ಹಾಕ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಮೆಸೇಜ್ ಅನ್ನ ಕೊಡ್ತಾರೆ. ಕಿತ್ತೂರು ಸೈನಿಕರು ಮೊದಲ ಯುದ್ಧದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಸ್ಟೀವನ್ಸನ್ ಮತ್ತು ಎಲಿಯಟ್ನನ್ನ ಬಿಡಬೇಕು. ಅವಾಗ ಕಿತ್ತೂರಿನವರು ಒಂದು ಷರತ್ತನ್ನ ಹಾಕ್ತಾರೆ. ನಾವು ಬಿಡುಗಡೆ ಕಿತ್ತೂರು ಸೈನ್ಯದವರು ನಾವು ಸೆರೆ ಹಿಡಿದಿರ್ತಕ್ಕಂಥ ಸ್ಟೀವನ್ಸನ್ ಮತ್ತು ಎಲಿಯಟ್ನನ್ನ ಅತ್ಯಂತ ಸುರಕ್ಷಿತವಾಗಿ ಬಿಡುಗಡೆ ಮಾಡ್ತೀವಿ. ಆದ್ರೆ ಯುದ್ಧವನ್ನ ಮುಂದುವರಿಸಬಾರ್ದು, ಸೌಹಾರ್ದತೆಯ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು ಅಂತಕ್ಕಂತ ಒಂದು ಶಾಂತಿಯುತ ಸಂಧಾನದ ಮಾತುಕತೆಯನ್ನ ಕಿತ್ತೂರಿನವ್ರು ಬಯಸ್ತಾರೆ. ಯಾಕಂದ್ರೆ ಅದೊಂದು ಸಣ್ಣ ಸಂಸ್ಥಾನ ಆಗಿತ್ತು. ಬ್ರಿಟಿಷರು ಸುತ್ತಮುತ್ತ ದಕ್ಷಿಣ ಭಾರತದ ಎಲ್ಲ ಕಡೆ ಇರ್ತಕ್ಕಂಥ ತಮ್ಮ ಸೈನ್ಯವನ್ನ ಇಲ್ಲಿ ತಂದು ಜಮಾವಣೆ ಹಾಕಿದ್ದಾರೆ. ಹಾಗಾಗಿ ಆ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಚಾಪ್ಲಿನ್ ಮತ್ತೊಂದು ಸಂದೇಶವನ್ನ ಕೊಡ್ತಾನೆ. 1824 ಡಿಸೆಂಬರ್ 2ನೇ ತಾರೀಕು ಬೆಳಗಿನ 9 ಗಂಟೆಯ ವೇಳೆಗೆ ನೀವು ಸೆರೆ ಹಿಡಿದಿರ್ತಕ್ಕಂಥ ಸ್ಟೀವನ್ಸನ್ ಮತ್ತು ಎಲಿಯಟ್ನನ್ನ ಬ್ರಿಟಿಷ್ ಠಾಣೆಗೆ ತಂದು ಬಿಟ್ಟಿದ್ದೆ, ಆದ್ರೆ ಯುದ್ಧವನ್ನ ನಾವು ಮುಂದುವರಿಸೋದಿಲ್ಲ ಅಂತಕ್ಕಂತ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ. ಆ ಪ್ರಕಾರ 1824 ಡಿಸೆಂಬರ್ 2 ಬೆಳಗಿನ 9 ಗಂಟೆಗೆ ಸೆರೆ ಹಿಡಿದಿರ್ತಕ್ಕಂಥ ಸ್ಟೀವನ್ಸನ್ ಮತ್ತು ಎಲಿಯಟ್ನನ್ನ ಕಿತ್ತೂರು ಸೈನಿಕರಲ್ಲಿ ಕೆಲವರು ಪ್ರಮುಖರಾಗಿರ್ತಕ್ಕಂಥ ಬಸ್ಲಿಂಗಪ್ಪ ಜಕಾತಿ ಅಂತಕ್ಕಂಥವ್ರು, ಕಿತ್ತೂರು ಸಂಸ್ಥಾನದ ಹಣಕಾಸು ಮಂತ್ರಿ, ಆತ ಬ್ರಿಟಿಷ್ ಠಾಣೆಗೆ ಹೋಗಿ ಬಿಟ್ಟು ಬರ್ತಾರೆ. ಆ ಬಿಟ್ಟು ಬಂದ ನಂತರದಲ್ಲಿ ಚಾಪ್ಲಿನ್ ತನ್ನ ವರಸೆಯನ್ನ ಬದಲಾವಣೆ ಮಾಡ್ತಾನೆ. ಅಷ್ಟೊತ್ತಿಗಾಗ್ಲೇ ಬೆಳಗಾವ, ಅಳ್ನಾವರ ಮತ್ತು ತಡಕೋಡ್, ಅಂದ್ರೆ ಇವತ್ತು ಧಾರವಾಡ ಗ್ರಾಮೀಣ ಭಾಗದಲ್ಲಿ ತಡಕೋಡ್ ಅಂತಿದೆ, ಅಲ್ಲಿ ಚಾಪ್ಲಿನನ್ನೇ ಖುದ್ದಾಗಿ ವಾಸ್ತವ್ಯ ಸೇನೆಯ ನೇತೃತ್ವ ವಹಿಸ್ಕೊಂಡಿರ್ತಾನೆ. 3 ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ದಾಳಿಯನ್ನ ಮಾಡ್ತಾರೆ. 1823 ಅಕ್ಟೋಬರ್ 1823 ಡಿಸೆಂಬರ್ 2 ಇದಾಗ್ತದೆ. 3ನೇ ತಾರೀಕು ಮತ್ತು 4ನೇ ತಾರೀಕು ಕಿತ್ತೂರಿನಲ್ಲಿ ಗಡಾದ್ ಮರಡಿ ಅಂತ ಬರ್ತದೆ. ಗಡಾದ್ ಮರಡಿ ಇಟ್ ಮೀನ್ಸ್ ವಾಚ್ ಟವರ್. ಆ ಗಡಾದ್ ಮರಡಿ ಮೇಲೆ ನಿಂತ್ಬಿಟ್ರೆ ಕಿತ್ತೂರು ಸಂಸ್ಥಾನದ ಒಂದು 20-30 ಕಿಲೋಮೀಟರ್ ವರೆಗೆ ಯಾರು ಹೋಗ್ತಾರೆ ಬರ್ತಾರೆ ಅಂತಕ್ಕಂತ ಎಲ್ಲ ಚಲನವಲಗಳನ್ನ ವೀಕ್ಷಿಸಬಹುದಾಗಿರ್ತಕ್ಕಂಥ ಒಂದು ಗೋಪುರ. ಆ ಗೋಪುರವನ್ನ ವಶಪಡಿಸ್ಕೊಳ್ತಾರೆ. ಗೋಪುರವನ್ನ ವಶಪಡಿಸ್ಕೊಳ್ತಕ್ಕಂತ ಸಂದರ್ಭದಲ್ಲಿ 12 ಜನ ಪ್ರಮುಖ ಕಿತ್ತೂರು ಸಂಸ್ಥಾನದ ಸೇನಾ ನಾಯಕರುಗಳನ್ನ ಅಥವಾ ಪ್ರಮುಖ ಸೇನಾ ಸರ್ದಾರರನ್ನ ಬ್ರಿಟಿಷರು ಬಂಧಿಸ್ತಾರೆ. ಅದರಲ್ಲಿ ಸರ್ದಾರ್ ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಇರ್ತಾರೆ. 1824 ಡಿಸೆಂಬರ್ 4 ಅದೇ ದಿನ ಚಾಪ್ಲಿನನ ಮನ್ರೋನ ಗುಂಡೇಟಿಗೆ ಏನಾಗ್ತದೆ ಅಂತಂದ್ರೆ ಅಮಟೂರ್ ಬಾಳಪ್ಪ 2ನೇ ಯುದ್ಧದಲ್ಲಿ ಡಿಸೆಂಬರ್ 4ನೇ ತಾರೀಕು ಯುದ್ಧದಲ್ಲಿ ತನ್ನ ಪ್ರಾಣವನ್ನ ಕಳ್ಕೊತಾನೆ. 12 ಜನ ಸೆರೆ ಹಿಡಿದಿರ್ತಕ್ಕಂಥವ್ರು ಎಲ್ಲರನ್ನೂ ಧಾರವಾಡದ ಬಂದಿಖಾನೆಗೆ ಶಿಫ್ಟ್ ಮಾಡ್ತಾರೆ, ಅಂದ್ರೆ ಅಲ್ಲಿ ಸ್ಥಳಾಂತರ ಮಾಡ್ತಾರೆ. 1824 ಡಿಸೆಂಬರ್ 5ನೇ ತಾರೀಕಿನಂದು ಕಿತ್ತೂರು ಕೋಟೆಯನ್ನ ವಶಪಡಿಸಿಕೊಂಡು ಜಾಕಿನಿಯನ್ ಧ್ವಜವನ್ನ ಇಳಿಸಿ ಕಿತ್ತೂರಿನ ನಂದಿ ಧ್ವಜವನ್ನ ಇಳಿಸ್ಬಿಟ್ಟು ಜಾಕಿನಿಯನ್ ಧ್ವಜವನ್ನ ಹಾರಿಸ್ತಾರೆ. 1824 ಡಿಸೆಂಬರ್ 6ನೇ ತಾರೀಕಿಂದ 13ನೇ ತಾರೀಕಿನವರೆಗೂ ಏನ್ ಮಾಡ್ತಾರೆ ಅಂತಂದ್ರೆ ಕಿತ್ತೂರಿನ ಕೋಟೆಯನ್ನ ಬ್ರಿಟಿಷರು ಜಪ್ತ್ ಮಾಡ್ತಾರೆ. ಜಪ್ತ್ ಮಾಡಿದಂತ ಸಂದರ್ಭದಲ್ಲಿ 16 ಲಕ್ಷ ನಗದು, 4 ಲಕ್ಷ ರೂಪಾಯಿಗಳ ವಜ್ರಾಭರಣ ಬ್ರಿಟಿಷರಿಗೆ ಸಿಗತ್ತೆ. ಇದ್ರ ಜೊತೆಗೆ
ಈ ಕಿತ್ತೂರು ಕೋಟೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಇನ್ನೂ ಬೆಲೆ ಕಟ್ತಾರೆ. ವಸ್ತುಗಳನ್ನ ಬೆಲೆ ಕಟ್ಟಲಿಕ್ಕೆ ಅವರು ಬಾಂಬೆದಿಂದ ಮಾರ್ವಾಡಿಗಳನ್ನ ಕರೆದುಕೊಂಡು ಬಂದಿರ್ತಾರೆ. ಹೀಗಾಗಿ ಒಟ್ನಲ್ಲಿ 1824 ಡಿಸೆಂಬರ್ 13ನೇ ತಾರೀಕಿನ ಗುಡ್ಕೆ ಕಿತ್ತೂರು ಕೋಟೆಯಲ್ಲಿರ್ತಕ್ಕಂತಹ ಕೋಟೆಯಲ್ಲಿ 3 ಜನ ಅಧಿಕೃತ ಕಿತ್ತೂರು ಸಂಸ್ಥಾನದ ವಾರಸ್ದಾರು ರಾಣಿ ಚೆನ್ನಮ್ಮಾಜಿಯ ಮಗನಾಗಿರ್ತಕ್ಕಂಥ ಶಿವಬಸವರಾಜನ ಹೆಂಡತಿ ಮತ್ತು ಮೃತ ಶಿವಲಿಂಗ ರುದ್ರ ಸರ್ಜನ ಪತ್ನಿ ಆಗಿರ್ತಕ್ಕಂಥ ರಾಣಿ ವೀರಮ್ಮ ಇರ್ತಾರೆ. ಇವ್ರ ಕಡೆಯಿಂದ ಅಧಿಕೃತ ಅಥವಾ ಒತ್ತಾಯ ಪೂರ್ವಕವಾಗಿ ಕಂದಾಯ ದಾಖಲೆಗಳಿಗೆ ಸಹಿ ಪಡೆದುಕೊಂಡ್ಬಿಟ್ಟು 13ನೇ ತಾರೀಕಿನಂದು ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿಬಾಯಿ ಅವರನ್ನ ಬಹಳಷ್ಟು ಇತಿಹಾಸಕಾರ ಹೇಳ್ತಾರೆ ಅರೆಸ್ಟ್ ಮಾಡ್ತಾರಂತೆ. ಆದ್ರೆ ಕಿತ್ತೂರು ಸಂಸ್ಥಾನದ ಯಾವ ರಾಣಿಯರನ್ನು ಸಹಿತ ಅರೆಸ್ಟ್ ಮಾಡಿಲ್ಲ. ಅವರನ್ನ ಟಚ್ ಮಾಡುವಂತ ಸಾಹಸನು ಬ್ರಿಟಿಷರು ಮಾಡಿಲ್ಲ. ಯಾಕಂದ್ರೆ ಸಂಸ್ಥಾನದ ಘನತೆವೆತ್ತ ಹೆಣ್ಮಕ್ಳಾಗಿರೋ ಕಾರಣಕ್ಕಾಗಿ ಅವರನ್ನ ಬಹಳ ಗೌರವಯುತವಾಗಿ ಧಾರವಾಡದ ಬೈಲೊಂಗಲದಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಗೃಹ ಬಂಧನದಲ್ಲಿ ಇರಿಸಿ ಅವ್ರಿಗೆ 40,000 ರೂಪಾಯಿಗಳ ಪೆನ್ಷನ್ ಅನ್ನ ಕೊಡ್ಮಾಡ್ತಕ್ಕಂತ ಗೃಹ ಬಂಧನದಲ್ಲಿ ಇರಿಸಿ ಪೆನ್ಷನ್ 40,000 ರೂಪಾಯಿಗಳ ಪೆನ್ಷನ್ ಅನ್ನ ಕೊಡ್ಮಾಡ್ತಾರೆ. ಮುಂದೆ 1824ರಿಂದ 1829 ಫೆಬ್ರವರಿ 2ರಂದು ರಾಣಿ ಚೆನ್ನಮ್ಮ ನಿಧನ ಆಗ್ತಾಳೆ. 1829 ಜುಲೈ 20ರಂದು ಶಿವಬಸವರಾಜನ ಹೆಂಡತಿಯಾಗಿರ್ತಕ್ಕಂಥ ಜಾನಕಿಬಾಯಿ ನಿಧನ ಆಗ್ತಾಳೆ. ಮುಂದೆ ವೀರಮ್ಮ ಒಬ್ಬಳೆ ಉಳಿತಾಳೆ. ಅವ್ರಿಗೆ ಬರ್ತಕ್ಕಂಥ ಹಣದಲ್ಲಿ 455 ಇತಿಹಾಸದಲ್ಲಿ ಸ್ಪಷ್ಟವಾಗಿ ಇದನ್ನು ಓದುಗರು ಕೇಳಬೇಕು. 455 ರೂಪಾಯಿಗಳ ಮನಿ ಆರ್ಡರ್ ಅನ್ನ ರಾಣಿ ವೀರಮ್ಮ, ಯಾಕಂದ್ರೆ ರಾಣಿ ವೀರಮ್ಮನ ದತ್ತಕ ಮಗ ಯಾರು ಅಂತಂದ್ರೆ ಸವಾಯಿ ಮಲ್ಸರ್ಜನ್ಗೆ ಏನ್ ಮಾಡ್ತಾರೆ ಅಂತಂದ್ರೆ 455 ರೂಪಾಯಿಗಳ ಮನಿ ಆರ್ಡರ್ ಆಗಿರ್ತದೆ. ಆ ಮನಿ ಆರ್ಡರ್ ಧಾರವಾಡದ ಜಿಲ್ಲಾಧಿಕಾರಿ ಬೇಬರನ್ ಕೈಗೆ ಸಿಗ್ತದೆ. ಅಷ್ಟೊತ್ತಿಗೆ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಸಂಸ್ಥಾನದಲ್ಲಿ ಸುಮಾರು 500 ಜನ ನಿಗ್ರೋ ಸೈನಿಕರಿದ್ರು. ಅದನ್ನ ಇನ್ನೊಂದ್ಸರಿ ನಾನು ಮಾತನಾಡ್ತೀನಿ, ಸಮಯ ಆಗಿದೆ. ಹಾಗಾಗಿ ಸಂಗೊಳ್ಳಿ ರಾಯಣ್ಣನ ಹೋರಾಟ ಪ್ರಾರಂಭ ಆಗ್ತದೆ. ಸಂಗೊಳ್ಳಿ ರಾಯಣ್ಣನ ಹೋರಾಟ 1828ರಲ್ಲಿ ಒಂದೇ ಒಂದು ಲಡಾಯಿ ಇರ್ತದೆ. 29ರಲ್ಲಿ ಒಂದು ಲಡಾಯಿ, 1830 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 8ರಂದು ಅರೆಸ್ಟ್ ಆಗ್ತಾನೆ. ಒಂದು 8 ತಿಂಗಳ ಕಾಲ ವಿಚಾರಣೆ ಮಾಡಿ ಆತನಿಗೆ ಗಲ್ ಶಿಕ್ಷೆ ಹಾಕ್ಬೇಕಂತೇಳಿ ನಿರ್ಧಾರ ಆಗ್ತದೆ. ಆ ಗಲ್ ಶಿಕ್ಷೆನ ಧಾರವಾಡದ ಸಂಚಾರಿ ನ್ಯಾಯಾಧೀಶ ಅಂಡರ್ಸನ್ ಅಂತಕ್ಕಂಥವನು ನಿರ್ಧಾರ ಮಾಡ್ತಾನೆ. ಅದು ಮುಂಬೈ ಗವರ್ನರ್ ಕಡೆಗೆ ಹೋಗಿ ಅನುಮೋದನೆ ಪಡೆದು ಬರುವ ಹೊತ್ತಿಗೆ 1831 ಜನವರಿ 26 ಆತನಿಗೆ ಗಲ್ ಶಿಕ್ಷೆ ಆಗ್ತದೆ. ಇದಾದ ನಂತರದಲ್ಲಿ ಕಿತ್ತೂರು ಸಂಸ್ಥಾನವನ್ನು ಬಿಟ್ಟು ದೇಶಾಂತರ ಹೋಗಿರ್ತಕ್ಕಂಥ ದತ್ತಕ ಮಗ ಕಿತ್ತೂರಿಗೆ ಬಂದು ಪೋರ್ಚುಗೀಸರ ಮತ್ತು ಸ್ಥಳೀಯರ ಬೆಂಬಲ ಪಡೆದುಕೊಂಡು 1857ರವರೆಗೆ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಐತಿಹ್ಯಗಳು ನಮ್ಗೆ ಸಿಗ್ತವೆ. ಇದಿಷ್ಟು ಕಿತ್ತೂರು ಸಂಸ್ಥಾನ. ನೋಡಿ, ಒಬ್ಬ ICS ಅಧಿಕಾರಿಯನ್ನು ಹೊಡೆದಾಕಿರ್ತಕ್ಕಂಥದ್ದು. ಕಿತ್ತೂರು ಸಂಸ್ಥಾನದಲ್ಲಿ ಜಾತ್ಯತೀತ ಭಾವ ಇದ್ದು ಎಲ್ಲ ಸೈನಿಕರು ಒಂದೇ ಕಡೆಗೆ ಕುಳಿತು ಊಟ ಮಾಡ್ತಕ್ಕಂಥದ್ದು. ಒಡ್ರೆ ಅಲ್ಲನ ಅಂತಕ್ಕಂಥದ್ದಿದ್ದ ಶಬ್ದವೇದಿ ವಿದ್ಯೆಯನ್ನ ಕರಗತ ಮಾಡ್ಕೊಂಡಿರ್ತಕ್ಕಂಥದ್ದು. 1827ರಲ್ಲಿ ನಾನು ಹೇಳಿದೆ ಕಿತ್ತೂರಿನ 2ನೇ ಯುದ್ಧದಲ್ಲಿ ಡಿಸೆಂಬರ್ 4ನೇ ತಾರೀಕಿಂದು ಸರ್ದಾರ್ 12 ಜನ ಕಿತ್ತೂರು ಸೈನಿಕರನ್ನ ಬಂಧಿಸ್ತಾರೆ ಬ್ರಿಟಿಷರು ಅಂತೇಳಿ. ಅದರಲ್ಲಿ 11 ಜನ ಸೈನಿಕರಿಗೆ 1825 ಜನವರಿ 23ನೇ ತಾರೀಕಿನಂದು ಬೇಲ್ ಕೊಡ್ತಾರೆ. ಆದ್ರೆ ಸರ್ದಾರ್ ಗುರ್ಷಿದ್ದಪ್ಪನ್ಗೆ ಮಾತ್ರ ಬೇಲ್ ಕೊಡೋದಿಲ್ಲ. ಯಾಕಂದ್ರೆ ಸರ್ದಾರ್ ಗುರ್ಷಿದ್ದಪ್ಪನ ಬಗ್ಗೆ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ, ಈತನಿಗೆ ನಾವು ಜಾಮೀನು ಕೊಟ್ರೆ ಹೊರಗಡೆ ಬಂದ ನಂತರ ಈತ ಕಂಪನಿ ಸರ್ಕಾರಕ್ಕೆ ಕಂಟಕವಾಗುವಷ್ಟರ ಮಟ್ಟಿಗೆ ಬಹಳ ಬಲಿಷ್ಠ ಇದ್ದಾನೆ, ಅಪಾಯಕಾರಿ ವ್ಯಕ್ತಿ, ಹಾಗಾಗಿ ಈತನಿಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳ್ತಾರೆ. 1827ರೊಳಗೆ ಮಾಹಿತಿ ಸಿಗ್ತದೆ ಆತನ ಬಗೆಗೆ. ಮುಂದೆ ಆತನನ್ನ ಬೆಳಗಾವದಲ್ಲಿ ಗಲ್ಲಾಕಿ ಹುಕ್ಕೇರಿ ಹತ್ರ ಹಂದಿಗೂಡಲ್ಲಿ ಆತನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಿದ್ರು ಅಂತಂದ್ರೆ ಬ್ರಿಟಿಷರ್ಗೆ ಆತ ಎಷ್ಟು ತಲೆನೋವಾಗಿದ್ದ ಅಂತ ಅರ್ಥ ಆಗ್ತದೆ. ನೋಡಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು ಇವರೆಲ್ಲ ಬರ್ತಕ್ಕಂಥದ್ದು 1930ರ ಕಾಲಘಟ್ಟದಲ್ಲಿ. ಆದ್ರೆ 1827ರಲ್ಲಿ ಸರ್ದಾರ್ ಗುರ್ಷಿದ್ದಪ್ಪ, 1831ರಲ್ಲಿ ಸಂಗೊಳ್ಳಿ ರಾಯಣ್ಣ, ಆತನ ಜೊತೆಗೆ 6 ಜನರಿಗೆ ಗಲ್ಲಾಗ್ತದೆ. ಇವತ್ತು ಸಾವರ್ಕರ್ ಅವ್ರಿಗೆ ಕಾಲಪಾನಿ ಶಿಕ್ಷೆ ಹಾಕಿರ್ತಕ್ಕಂಥದ್ದು ಬಹಳ ಚರ್ಚೆ ಆಗಿದೆ. 1831ರಲ್ಲಿನೇ ಕಿತ್ತೂರಿನ 7 ಜನ ಯೋಧರಿಗೆ ಕಾಲಪಾನಿ ಶಿಕ್ಷೆ ಹಾಕಿರ್ತಕ್ಕಂಥದ್ದನ್ನ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಕಾಣಿಸುತ್ತದೆ. ಹಾಗಾಗಿ ದೇಶದ ಹೋರಾಟಕ್ಕೆ ಉತ್ತರ ಭಾರತೀಯರಿಗಿಂತ 100 ವರ್ಷಗಳ ಕಾಲ ಮುಂಚೆನೆ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ನಾವೆಲ್ಲ ಕಾಣಿಸುತ್ತದೆ. ಹಾಗಾಗಿ ಇವೆಲ್ಲವುಗಳನ್ನ ದೇಶದ ಇತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ಕಿತ್ತೂರು ಸಂಸ್ಥಾನ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಹಾಗೆ ಉತ್ತರ ಭಾರತದವರ ಇತಿಹಾಸ ದಕ್ಷಿಣ ಭಾರತೀಯರಿಗೆ ಗೊತ್ತಿದೆ, ದಕ್ಷಿಣ ಭಾರತದ ಇತಿಹಾಸ ಉತ್ತರ ಭಾರತೀಯರಿಗೆ ಗೊತ್ತಾಗುವ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯೊಳಗೆ ಯೋಚನೆಗಳನ್ನ ಕೈಗೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಸ್ವಲ್ಪ ಮುಂದೆ ಕೆಲಸ ಇದೆ, ನಾನು ಮುಂದೆ ಹೋಗ್ಬೇಕಾಗಿದೆ.
ಹಾಗಾಗಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವಚನ ಮಂದಾರ ಫೌಂಡೇಶನ್ ನೋಂದಾಯಿತ ಈ ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ವಿಜಯ್ ಕುಮಾರ್ ಕಮ್ಮಾರ್ ಸರ್, ಅವಾಗ ನಾನು ಬಹಳ ಕಾರ್ಯ ಒತ್ತಡದಲ್ಲಿ ಇರ್ತೀನಿ, ಅಂಥದ್ರಲ್ಲೂ ಸಹಿತ ಅವ್ರಿಗೆ ನಾನು ಇತ್ತೀಚಲಾಗಿ ಅವ್ರ ಸಂಪರ್ಕ ಕಡಿಮೆ ಆಗಿದೆ, ದಯವಿಟ್ಟು ಅದಕ್ಕೆ ಅವ್ರು ಕ್ಷಮಿಸ್ಬೇಕು. ಹಾಗಾಗಿ ಅವರ ಸಲಹೆ ಸೂಚನೆಗಳು ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ನಾನು ಮಾಡ್ತೇನೆ. ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಕೈಗೊಳ್ಳಕ್ಕೆ ನಾನು ಪ್ರೇರಣೆ ಆಗಿರ್ತಕ್ಕಂಥ ಕಮ್ಮಾರ್ ಸರ್ಗೆ, ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ತನ್ನ ನೆಲದ ಸ್ವಾಭಿಮಾನದ ಮನಕ್ಕೆ ಒಂದು ಕೂದಲೆಳೆಯಷ್ಟು ಧಕ್ಕೆ ಬಾರದಂತೆ ಆಡಳಿತ ನಡೆಸೋದೇ ಆಡಳಿತ ಅನ್ನೋ ಸಂದೇಶವನ್ನ ನೀಡಿದಂತಹ ರಾಣಿ ಚೆನ್ನಮ್ಮ ಇಡೀ ಮನುಕುಲಕ್ಕೆ ಇಂದಿಗೂ ಆದರ್ಶವಾಗಿದ್ದಾಳೆ. ಕಿತ್ತೂರಿನ ಇತಿಹಾಸದ ಜೊತೆಗೇನೆ ಅಪ್ರತಿಮ ಲಿಂಗ ನಿಷ್ಠೆಯುಳ್ಳ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿಸಿದಂತ ಶ್ರೀ ಮಹೇಶ್ ಚನ್ನಂಗಿ ಅಣ್ಣವರಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಒಂದು ವಿಷಯ ನಾನು ಬಿಟ್ಟಿದ್ದೀನಿ, ಅದನ್ನ ಸ್ಪಷ್ಟ ಮಾಡ್ತೀನಿ. ರಾಣಿ ಚೆನ್ನಮ್ಮ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ, ಅದು ತಪ್ಪು, ಸುಳ್ಳು. ಯಾಕಂದ್ರೆ ರಾಣಿ ಚೆನ್ನಮ್ಮ ತನ್ನ ಜೀವಮಾನದಲ್ಲಿ 1816ರಿಂದ ಪ್ರಾರಂಭವಾಗಿರ್ತಕ್ಕಂಥ ಕಷ್ಟಗಳು 1829ರವರೆಗೂ ನಿರಂತರವಾಗಿ ಕಷ್ಟವನ್ನೇ ಅನುಭವಿಸ್ತಾ ಬಂದಿದ್ದಾಳೆ. ಸುಮಾರು 14-15 ವರ್ಷಗಳ ಕಾಲ ನಿರಂತರ ಕಷ್ಟದಲ್ಲಿದ್ದಂಥವ್ರಿಗೆ 15ನೇ ವರ್ಷಕ್ಕೆ 16ನೇ ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಯಾಕಂದ್ರೆ 36ನೇ ವಯಸ್ಸಿನಲ್ಲಿ ಗಂಡನನ್ನ ಕಳ್ಕೊಳ್ತಾರೆ, 48ನೇ ವಯಸ್ಸಿನಲ್ಲಿ ಸಂಸ್ಥಾನವನ್ನ ಕಳ್ಕೊತಾಳೆ. 5 ವರ್ಷಗಳ ಕಾಲ ಗೃಹ ಬಂಧನದಲ್ಲಿದ್ದು 5ನೇ ವರ್ಷದ ನಂತರದಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ ಮನಸ್ಸು ಬರೋದಿಲ್ಲ. ಹಾಗಾಗಿ ಕಿತ್ತೂರು ಸಂಸ್ಥಾನ ಕಣ್ಮುಂದೆ ಕೈ ಬಿಟ್ಟು ಹೋಗಿರ್ತಕ್ಕಂಥದ್ದು, ತನ್ನ 3 ಜನ ಮಕ್ಕಳು ಕಣ್ಮುಂದೆ ನಿಧನ ಹೊಂದಿರ್ತಕ್ಕಂಥದ್ದು, ಮತ್ತು ಆ 3 ಜನ ಮಕ್ಕಳ ಪತ್ನಿಯರು ಕಣ್ಮುಂದೆ ವಿಧವೆಯರಾಗಿ ಅವಳ ಜೊತೆಗೆ ಗೃಹಬಂದಿಯಲ್ಲಿ ಇರ್ಬೇಕಾಗಿರ್ತಕ್ಕಂಥ ಕೆಟ್ಟ ದಿನಗಳನ್ನ ರಾಣಿ ಚೆನ್ನಮ್ಮ ನಾವು ಅಂತ ದಿನಗಳನ್ನ ಎದುರಿಸ್ಬೇಕಾಗ್ತದೆ. ಹೀಗಾಗಿ ಮನದೊಂದು ಖಿನ್ನತೆಯಿಂದ ವಯೋಸಹಜ ಕಾಯಿಲೆಯಿಂದ ರಾಣಿ ಚೆನ್ನಮ್ಮ ನಿಧನ ಆಗ್ತಾಳೆ. ರಾಣಿ ಚೆನ್ನಮ್ಮಾಜಿ ನಿಧನ ಆದಂತ ಸಂದರ್ಭದಲ್ಲಿ ಆ ಅವ್ರಿಗೆ ಅಂದ್ರೆ ವಾರಸ್ದಾರ ಇಲ್ಲ ಅಂತೇಳಿ ರಾಣಿ ಚೆನ್ನಮ್ಮನ ವಸ್ತುಗಳನ್ನ ಬ್ರಿಟಿಷರು ಹರಾಜು ಹಾಕಿದಂತ ಸಂದರ್ಭದಲ್ಲಿ ಅಂದಿನ ಕಾಲಕ್ಕೆ ರಾಣಿ ಚೆನ್ನಮ್ಮಾಜಿಯ ವಸ್ತುಗಳ ಬೆಲೆ 61,000 ರೂಪಾಯಿ ಆಗಿತ್ತು. ಅದರಲ್ಲಿ ಇಷ್ಟಲಿಂಗವನ್ನು ಇಟ್ಕೊಳ್ತಕ್ಕಂತ ಲಿಂಗದ ಕರಡಿಕೆಯನ್ನು ಸಹಿತ ಬ್ರಿಟಿಷರ ಹರಾಜು ಹಾಕಿರ್ತಕ್ಕಂಥ ದಾಖಲೆಗಳು ನಮ್ಗೆ ಇವತ್ತು ಕಾಣಸಿಗ್ತವೆ. ಇಂತ ವೀರ ಮನೋಭಾವದ ಚೆನ್ನಮ್ಮ ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಸರ್. ಈಗ ಸಂವಾದ ಕಾರ್ಯಕ್ರಮವನ್ನ ವಿಜಯಕುಮಾರ್ ಕಮ್ಮರ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಮೋಸ್ಟ್ಲಿ ಮಹೇಶ್ ಚನ್ನಂಗಿ ಅವರಿಗೆ ಇನ್ನೊಂದು ಕಾರ್ಯಕ್ರಮ ಇದೆ ಅನ್ಸುತ್ತೆ. ಇಲ್ಲ ಸರ್, ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ, ಹಾಸ್ಟೆಲ್ ಕುಂದಾಪುರದಲ್ಲಿ ಇರ್ತಾಳೆ. ಅವಳು ಫೋನ್ ಬರ್ತಾ ಇತ್ತು, ನಾನು ಮಧ್ಯದಲ್ಲಿ ಮಾತಾಡ್ಬೇಕು. ಮಿಸ್ಸಸ್ ಸಹಿತ ಮಾರ್ಕೆಟ್ ಅಲ್ಲಿ ಇದ್ದಾಳೆ, ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವೀಗ ಅಷ್ಟೇ, ಆ ಕಾರಣಕ್ಕಾಗಿ. ಸಂವಾದ ಓಕೆ ಸರ್, ಭಾಗವಹಿಸ್ತೀರಾ? ಓಕೆ ಸರ್, ಭಾಗವಹಿಸ್ತೀನಿ. ಇವರು ಸಂಸ್ಥಾನದ ಬಗ್ಗೆ ಮಾತನಾಡುವಾಗ ಸಹಜವಾಗಿ ನಾವು ದುಃಖಭರಿತರಾಗೋದು ಸಹಜ. ಹಾಗಾಗಿ ಇವತ್ತು ನಾನು ಕೂಡ ಸರ್ ನಿಮ್ ಧ್ವನಿ ಬಾಳ ಸ್ಲೋ ಕೇಳಿಸತೈತಿ. ಹಾಗೆ ನಾನು ಕೂಡ ಈಗ ಹಾಗೆ ನಮಗೂ ಕೂಡ ದುಃಖ ಅನಿಸುತ್ತೆ. ಇಲ್ಲ ಸರ್, ಮತ್ತೆ ಸ್ಲೋ ಆಯ್ತು ಈಗ ನೋಡ್ರಿ. ಓಕೆ, ಸರಿ ಇದೆ. ಈಗ ಸರಿ ಇದೆ. ಈಗ ಸಮಾಜದಲ್ಲಿ ಪಾಲ್ಗೊಂಡಂತವರು ಅತ್ಯಂತ ಸಂಕ್ಷಿಪ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಂತ ಹೇಳ್ತಾ ಮೊಟ್ಟ ಮೊದಲನೇ ಶಿವಪ್ರಕಾಶ್ ಅವರು ಮಸ್ಕಟ್ನಿಂದ ಜಾಯ್ನ್ ಆಗಿದ್ದಾರೆ. ಸರ್ ಮಾತಾಡ್ಬೋದಾ? ಶರಣಾರ್ಥಿಗಳು ಸರ್, ಬಹಳ ಶರಣಾರ್ಥಿಗಳು ಸರ್. ಬಹಳ ವಿಭಿನ್ನವಾದಂತಹ ಒಂದು ಉಪನ್ಯಾಸಕ್ಕೆ ನಾವು ಕಿವಿಯಾದೆವು ಅಂತ ಹೇಳಿ ನನ್ಗನ್ಸುತ್ತೆ. ಧನ್ಯವಾದ ಸರ್. ತಾವು ಕಿತ್ತೂರಿನ ರಾಜಮಂತ್ರದ ಇತಿಹಾಸವನ್ನ ನಮ್ಮ ಕಣ್ಣೆದುರಿಗೆ ತಂದು ಕೊಟ್ಟಂತಹ ರೀತಿ ನಿಜಕ್ಕೂ ಮನನೀಯವಾಗಿತ್ತು ಅಂತ ಹೇಳಿ. ಮತ್ತೆ ನೋಡಿ, ಇಲ್ಲಿ ಏನು ಸಮಕಾಲೀನ ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳಿ ನಾನು ಹೇಳ್ತೇನೆ. ಆಗಿನ್ನು ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಭಾರತ ಒಳ ಬಂದಿರಲಿಲ್ಲ.
ಅದು 1857ರಲ್ಲಿ ಮಾತ್ರ ಭಾರತದ ವಿಕ್ಟೋರಿಯಾ ರಾಣಿ ಭಾರತದ ಸರ್ಕಾರದ ಆಡಳಿತವನ್ನು ವಹಿಸ್ತಾಳೆ. ಅಂದ್ರೆ ಇದು ಪೂರ್ತಿ ಕಂಪನಿ ಸರ್ಕಾರವಿದ್ದಂಥ ಕಾಲ. ಕಂಪನಿ ಸರ್ಕಾರ ಎಂತೆಂಥ ಶೋಷಣೆಗಳನ್ನ ಭಾರತದ ನೆಲದಲ್ಲಿ ಮಾಡ್ತು ಅಂತ ಹೇಳಿ ನೆನ್ಸ್ಕೊಂಡ್ರೆ ಈಗ ಕೂಡ ಮೈಯುರಿಯುತ್ತೆ. ಇಲ್ಲಿ ಸಮಕಾಲೀನ ಪ್ರಜ್ಞೆ ಎಲ್ಲಿ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ಇಂದು ಈ MNCಗಳು ಅಂತ ಏನಿದ್ದಾವೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇವು ಕೂಡ ಒಂದು ರೀತಿಯಲ್ಲಿ ಅಂದಿನ ಈಸ್ಟ್ ಇಂಡಿಯಾ ಕಂಪನಿಯ ಮುಖವಾಡಗಳೇ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇವನ್ನ ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ಇಂಥ ಕಂಪನಿಗಳನ್ನ ನಮ್ಮ ದೇಶದ ಒಳಗೆ ತರುವ ಬಗ್ಗೆ ನಮ್ಮ ದೇಶದ ಜನನಾಯಕರು ಏನಿದ್ದಾರೆ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ. ಇಂಥ ಕಂಪನಿಗಳಿಗೆ ಯಾವುದೇ ಲಂಗು ಲಗಾಮಿಲ್ಲ. ಈಗಾಗಲೇ ಡಾಕ್ಟರ್ ವಿಜಯಕುಮಾರ್ ಸರ್ ಅವರಿಗೆ ಗೊತ್ತಿರುವ ಹಾಗೆ ಕೆಲವಷ್ಟು ಕಂಪನಿಗಳ GDP ಏನಿದೆ ಅದು ಅನೇಕ ದೇಶಗಳ GDP-ಗಿಂತ ಹೆಚ್ಚಾಗಿದೆ. ಅಂದ್ರೆ ಆರ್ಥಿಕವಾಗಿ ಬಹಳ ಸಬಲವಾಗಿ ಹೊಂದಿರುವಂತಹ ಇಂಥ MNCಗಳನ್ನ ನಾವು ಹೊರತರೋದ್ರಿಂದ ಮತ್ತೆ ಅಲ್ಲಲ್ಲಿ ಕಿತ್ತೂರಿನಂತಹ ಚಾರಿತ್ರಿಕ ಘಟನೆಗಳು ನಡೆಯುವಂತಹ ಅನುಮಾನ ನನ್ನಲ್ಲಿ ಇದ್ದೇ ಇದೆ. ಹಾಗಾಗಿ ಇದನ್ನ ನಾವು ಬಹಳ ಗಮನದಲ್ಲಿಟ್ಕೊಂಡು ಮುಂದುವರಿಬೇಕಾಗುತ್ತೆ ಎನ್ನುವ ಮಾತಿನೊಟ್ಟಿಗೆ ನಾನು ಹೇಳುವಂಥದ್ದು, ಈಗ ಯಾವ ಒಂದು ನನ್ನ ಪ್ರಕಾರ ಕಿತ್ತೂರಿನ ರಾಣಿಯಾದಂತಹ ಚೆನ್ನಮ್ಮಾಜಿ ದತ್ತಕ ಪುತ್ರರನ್ನು ಸ್ವೀಕರಿಸಿದಿಂದ ಅಂತ ಗಂಭೀರವಾದ ಅಪರಾಧವೇನನ್ನು ಮಾಡಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲದಂತಹ ಒಂದು ಅಪರಾಧ ಸೃಷ್ಟಿಯನ್ನ ಮಾಡಿ ಥ್ಯಾಕ್ರೆಯ ಕಂಪನಿ ಸರ್ಕಾರ ಆಕೆಯ ಒಂದು ಸಣ್ಣ ಸಂಸ್ಥಾನದ ಮೇಲೆ ಸೇಡನ್ನು ತೀರಿಸಿಕೊಂಡಿದ್ದು ಪ್ರಾಯಶಃ ಇಡೀ ಆವತ್ತಿನ ಆಂಗ್ಲ ಸರ್ಕಾರದ ಬಗ್ಗೆ ಬಹಳ ಒಂದು ಕೆಟ್ಟದಾದ ಅಭಿಪ್ರಾಯವನ್ನ ನನ್ನಲ್ಲಿ ಇವತ್ತು ಮೂಡಿಸುತ್ತೆ. ಅಂದ್ರೆ ನಾವು ಕೇಳಿ ತಿಳಿದಿದ್ವಿ, ಆಂಗ್ಲ ಸರ್ಕಾರ ನಡೆಸಿದಂತಹ ಶೋಷಣೆಗಳ ಬಗ್ಗೆ ನಾವು ಓದಿದ್ವಿ. ಆದರೆ ಒಂದು ಸಣ್ಣ ಸಂಸ್ಥಾನದ ಮೇಲೆ, ಒಂದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಇಡೀ ಒಂದು ಬ್ರಿಟಿಷ್ ಸರ್ಕಾರ ಕಿತ್ತೂರು ಚೆನ್ನಮ್ಮನ ಒಂದು ಸಂಸ್ಥಾನದ ಮೇಲೆ ಮುಗಿಬಿದ್ದಂತಹ ರೀತಿ ಸರ್ವಥಾ ಅನ್ಯಾಯವಾದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ತಾವು ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾವು 1857ರ ನಂತರ ಬ್ರಿಟಿಷ್ ಸರ್ಕಾರ ನಡೆಸಿದಂತಹ ಬ್ರಿಟಿಷ್ ಸರ್ಕಾರದ ವಿರುದ್ಧ ನಡೆದಂತಹ ಕ್ರಾಂತಿಯಲ್ಲಿ ಭಾಗವಹಿಸಿದಂತಹ ಅನೇಕ ಸೇನಾನಿಗಳ ಬಗ್ಗೆ ಮಾತಾಡ್ತೇವೆ, ತಮ್ಮ ತ್ಯಾಗ ಬಲಿದಾನಗಳನ್ನು ಕೊಟ್ಟಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೇವೆ. ಆದರೆ ನಮ್ಮ ಕರುನಾಡಿನಲ್ಲಿ ನಡೆದಂತಹ, ನಮ್ಮ ಕಣ್ಣೆದುರಿನ ಸಂಸ್ಥಾನದಲ್ಲಿ ನಡೆದಂತಹ ಒಂದು ಇತಿಹಾಸದ ಘಟನೆಗಳನ್ನ ನೆನಪಿಕೊಳ್ಳುವುದರಲ್ಲಿ ಅಥವಾ ಅದನ್ನು ಹೆಚ್ಚು ಪ್ರಚುರಪಡಿಸುವಲ್ಲಿ ನಾವೆಲ್ಲವೂ ಸೋತಿದ್ದೇವೆ ಅನ್ಸುತ್ತೆ. ಇಲ್ಲಿ ಮತ್ತೊಬ್ಬೆ ನಮ್ಮ ಕನ್ನಡಿಗನ ಪ್ರಜ್ಞೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇಲ್ಲಿ ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನ ಬಹಳ ದೊಡ್ಡ ಧ್ವನಿಯಲ್ಲಿ, ಬಹಳ ದೊಡ್ಡ ರೀತಿಯಲ್ಲಿ ನಾವು ಉತ್ತರ ಭಾರತಕ್ಕೂ ತಿಳಿಸ್ಕೊಳ್ಬೇಕಾಗಿದೆ, ಹಾಗೂ ತನ್ಮೂಲಕ ವಿಶ್ವಕ್ಕೂ ಕೂಡ ತಿಳಿಸ್ಕೊಳ್ಬೇಕಾಗಿದೆ. ನೀವೇ ಹೇಳಿದಾಗೆ ಮಲ್ಲಸರ್ಜ ದೇಸಾಯಿಯ ಕಾಲದಲ್ಲಿ ನಡೆದಂತಹ 7 ಯುದ್ಧಗಳು ವಿಶ್ವ ಮಟ್ಟದ ಗಮನವನ್ನು ಸೆಳೆದು ಅಂತಾದ್ರೆ, ಇಲ್ಲಿ ನಡೆದಿರುವಂತಹ ಇತಿಹಾಸದ ಘಟನೆಗಳು ವಿಶ್ವ ಮಟ್ಟದ ಗಮನವನ್ನು ಏಕೆ ಸೆಳೆಯಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇಷ್ಟು ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಂತ ವಿಜಯಕುಮಾರ್ ಸರ್ ಹಾಗೂ ತಮ್ಮ ಮತ್ತೊಮ್ಮೆ ಇತಿಹಾಸದ ಪುಟಗಳಿಂದ ತಾವು ನಮಗೆ ತಿಳಿಸಿಕೊಟ್ಟಂತಹ ನೆನಪುಗಳು, ಘಟನೆಗಳು ನಿಜಕ್ಕೂ ಮೈರೇರಿಸುವಂಥದ್ದು. ಸುಮಾರು 200 ವರ್ಷಗಳ ನಂತರವೂ ಕೂಡ ಆ ಘಟನೆಗಳಿಗೆ ನಾವು ಸ್ಪಂದಿಸುವಂತಹ ರೀತಿ ನಿಜಕ್ಕೂ ಅನನ್ಯವಾದ್ದು ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು ಸರ್. ಧನ್ಯವಾದ ಸರ್. ಗಂಗಾಧರ್ ಅವ್ರು ಮಾತಾಡ್ತೀರಾ? ಗಂಗಾಧರ್ ಸರ್. ನೀಲಾಂಬಿಕಾ ಪೊಲೀಸ್ ಹಲೋ ಹೇಳ್ರಿ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಶರಣಾರ್ಥಿ. ಆರಾಮ್ ಸರ್, ಆರಾಮಿದ್ದೀರಲ್ಲ? ಆರಾಮಿದ್ದೀನ್ರಿ ಮೇಡಮ್, ತಾವ್ ಆರಾಮ್ರಿ? ಬಹಳ ನಾನು ಮೊದಲಿಗೆ ನಿಮ್ಗೆ ಅಭಿನಂದನೆ ಸರ್. ಧನ್ಯವಾದ ಇದು ಮೇಡಮ್. ನಮ್ಮ ಅತ್ಯಂತ ಆಸಕ್ತಿಯ ವಿಷಯ ಸರ್. ಧನ್ಯವಾದ. ಲಿಂಗಾಯತ ಸಮುದಾಯ ವಿಶ್ವಕ್ಕೆ ಏನು ಕೊಡ್ತು ಅನ್ನುವುದಕ್ಕೆ ಇದು ನಿಮ್ಮ ಉಪನ್ಯಾಸ ಇವತ್ತ ಸಾಕ್ಷಿ ಆಯ್ತು ಸರ್. ಲಿಂಗಾಯತ್ ಸಮಾಜ ಮೇಡಮ್ ಇಡೀ ಜಗತ್ತಿಗೆ ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲದೆ ಇದ್ದಾಗ ಪ್ರಜಾಪ್ರಭುತ್ವ, ವ್ಯಕ್ತಿ ಸ್ವಾತಂತ್ರ್ಯ, ಮಹಿಳಾ ಸ್ವಾತಂತ್ರ್ಯ, ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಗ ಹೇಳ್ತೀವಿ, ಅವತ್ತು ನಾವೇನ್ ಕಾಯಕ ಕೈಲಾಸ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲವನ್ನು ಲಿಂಗಾಯತ್ ಸಮಾಜ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ವಿಶ್ವಸಂಸ್ಥೆಯ ಪೂರ್ವ ಪೀಠಿಕೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆ, ಎಲ್ಲ ಅಂಶಗಳು ವಚನ ಸಾಹಿತ್ಯದ ಅಂಶಗಳೇ 100ಕ್ಕೆ 100ರಷ್ಟು ಮೇಡಮ್. ತಾವು ಅದರ ಮುಖಾಂತರನೇ ತಮ್ಮ ಉಪನ್ಯಾಸ ಪ್ರಾರಂಭ ಮಾಡಿದ್ರಿ ಸರ್.
ನಾಮಾವಳಿಗಳಿಂದ ಕಿತ್ತೂರು ಸಂಸ್ಥಾನ ಬೆಳೀತು ಅನ್ನುವಂತಹ ಒಂದು ವಿಷಯ. ಸರ್, ಈಗ ತಾವು ಮಾತಾಡುವಾಗ ಹುಮ್ನಾಬಾದ್ ಯಾರ್ದೋ ಒಬ್ರ ಹೆಸರು ಉಲ್ಲೇಖ ಮಾಡಿದ್ರಿ. ಹುಮ್ನಾಬಾದ್ ಶಿವನಗುತ್ತಿಯ ದೇಸಾಯರು, ರಾಣಿ ವೀರಮ್ಮ ಅಂದ್ರೆ ಕಿತ್ತೂರು ಸಂಸ್ಥಾನದ ಕೊನೆಯ ರಾಜನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನ ಪತ್ನಿ ವೀರಮ್ಮನ ತವ್ರ ಮನೆ ಹುಮ್ನಾಬಾದ್ ಹತ್ರ ಇರ್ತಕ್ಕಂಥ ಶಿವನಗುತ್ತಿ ಅಂತ ಹೇಳ್ತಾರೆ. ಅದನ್ನ ಕೆಲವು ಕಡೆ ಶಂಶೇದಾಬಾದ್ ಅಂತ. ಹುಮ್ನಾಬಾದ್ ಸಮೀಪ, ಹೈದರಾಬಾದ್ ಸಮೀಪ ಸರ್. ಹೈದರಾಬಾದ್ ಸಮೀಪ. ನಾನು ಅದನ್ನ ಜಾಮದಾರ್ ಸರ್ ಕೇಳಿದಾಗ ಇವತ್ತೇನ್ ಹೈದರಾಬಾದ್ ಏರ್ಪೋರ್ಟ್ ಇದೆಯಲ್ಲ ಆ ಪ್ರಾಂತ್ಯ ಅಂತ ಹೇಳಿದ್ರು. ಮುಂದೆ ಅದಕ್ಕೆ ಕೇಳಿದೆ, ನಾನು ಅದನ್ನೇ ಕೇಳಿದೆ ಸರ್. ಅದು ಯಾಕಂದ್ರೆ ಮುಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಕಟ್ಟಬೇಕಾದ್ರೆ ಅಲ್ಲಿ ಸುರಪುರದ ನಾಯಕರ ಹತ್ರ ಬರ್ತಾರೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನಿಂದ ಸುರಪುರಕ್ಕೆ ಹೋಗ್ಬೇಕಾದ್ರೆ ರಾಣಿ ವೀರಮ್ಮನ ತವ್ರ ಮನೆ ಅಲ್ಲಿ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತದೆ. ಸುರಪುರದ ನಾಯಕರು ಮತ್ತು ಸಂಗೊಳ್ಳಿ ರಾಯಣ್ಣನ ದಂಡಿನ ಮಧ್ಯೆ ಬ್ರಿಡ್ಜ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಆ ವೀರಮ್ಮನ ತವ್ರ ಮನೆಯ ಶಿವನಗುತ್ತಿ ದೇಸಾಯರು ಕೆಲಸ ಮಾಡ್ತಾರೆ. ಅಂದ್ರೆ ನಿಯರ್ ಸುರಪುರ್ ಅಂತ ನಾವು ಭಾವಿಸ್ಕೊಳ್ಬೇಕು ಮೇಡಮ್. ಓಕೆ ಸರ್, ಇದು ಒಂದು ಸರ್ಚ್ ಯಾಕೆ ಆಗ್ಯದ ಅಂದ್ರ, ಈಗ ನಾನು ಮಾತಾಡಿದೆ ಕಮ್ಮಾರ್ ಅವ್ರ ಸಂಗಟ, ನಮ್ಮ ಕಲಬುರಗಿಯ ಶರಣ ಬಸವೇಶ್ವರರ ಸಂದರ್ಭ ಸರ್ ಅದು, ನಿಮ್ಮ ಕಿತ್ತೂರಿನ ಸಂದರ್ಭ. ನಮ್ಮ ಭಾಗದಲ್ಲಿ ಸಿಗುವಂತಹ ಕೆಲವೊಂದು ಹಾಡುಗಳ ಮುಖಾಂತರ ಕಿತ್ತೂರು ಸಂಸ್ಥಾನದವರು ಶರಣಬಸವೇಶ್ವರ ಅಲ್ಲಿಗೆ ಬಂದಿದ್ರು ಅನ್ನುವಂತಹದ್ದು ಒಂದು ವಿಷಯ ಸರ್. ಅದು ಮೂಲ ಕಿತ್ತೂರು ಸಂಸ್ಥಾನದವರು ಅದೇ ಭಾಗದಿಂದ ಬಂದಿರ್ತಕ್ಕಂಥ ಸಗರ ನಾಡು ಅಂತ ಬರ್ತದೆ. ಬಹಳಷ್ಟು ಅದು ಯಾಕೆ ಹಾಗಾಯ್ತು ಅಂದ್ರೆ, ಕಿತ್ತೂರು ಇತಿಹಾಸವನ್ನು ಕುರಿತು ಮೊದಲು ಬರೆದಿರ್ತಕ್ಕಂಥ HG ಸ್ಟ್ರೋಕ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರಿಬೇಕಾದ್ರೆ, ಅವರ ಮೂಲ ಬರಿಬೇಕಾದ್ರೆ SAGAR ಅಂತ ಬರೀತಾನೆ. ಅದನ್ನ ನಮ್ಮ ಕನ್ನಡ ಸಾಹಿತ್ಯಗಳು ಸಗರ ಅಂತ ಓದೋ ಬದ್ಲಿ ಸಾಗರ ಅಂತ ಓದ್ತಾರೆ. ಆಗಿನ ಕಾಲದಲ್ಲಿ ಸಾಗರ ಅಂತಂದ್ರೆ ಕೆಳದಿಯ ಆಡಳಿತಕ್ಕೊಳಪಟ್ಟಿರ್ತಕ್ಕಂಥ ಸಾಗರ ಬಹಳ ಒಂದು ಇವತ್ತಿನ ನಾವೇನ್ ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳ್ತೀವಲ್ಲ, ಆವತ್ತು ಅಷ್ಟೊಂದು ಪ್ರಮುಖ ವ್ಯಾಪಾರದ ದೃಷ್ಟಿಯಿಂದ ಬಹಳ ಆರ್ಥಿಕವಾಗಿ ಡೆವಲಪ್ ಆಗಿರ್ತಕ್ಕಂಥ ಪ್ರದೇಶ ಸಾಗರ ಆಗಿರೋ ಕಾರಣಕ್ಕಾಗಿ ಆ ಸಾಗರ ಅಂತೇಳಿ ಭಾವಿಸಿ ಅದೇ ರೀತಿ ಎಲ್ಲ ಇತಿಹಾಸಕಾರರು ದಾಖಲಿಸ್ತಾ ಹೋದ್ರೆ ಹೊರತಾಗಿ ಅದನ್ನ ಸಗರ ನಾಡು ಅಂತೇಳಿ ಯಾರು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಸಾಗರ ಅಲ್ಲ ಸಗರ ನಾಡು ಅಂತ ಅದನ್ನ ಓದ್ಕೊಳ್ಬೇಕು. ಎಸ್ ಸರ್, ಅದು ಜಮ್ಗಿ ಅಂತ ಇಲ್ಲಿದೆ ಸರ್, ನಮ್ಮ ಸಗರ್ ನಾಡಿನ ಹತ್ರ ಜಮ್ಗಿ ಅಂತಿದೆ. ಅಲ್ಲಿಯ ದೇಶಮುಖರ ಮನಿತನ, ದೇಸಾಯಿ ಮನಿತನ ಹೆಣ್ಮಗಳೇ ಕಿತ್ತೂರು ಸಂಸ್ಥಾನದಾಗ ಇದ್ಳು ಅಂತ ಸರ್. ಇಲ್ಲಿ ಬಿಜಾಪುರದಲ್ಲಿ ಜಮ್ಗಿ ಕೋಟ್ನಾಳ್ ಅಂತ ಬರ್ತದೆ. ಜಮ್ಗಿ ಕೋಟ್ನಾಳ್ ಏನು ಅಂತಂದ್ರೆ ರಾಣಿ ಚೆನ್ನಮ್ಮಾಜಿಯ ತಾಯಿ ಆಗಿರ್ತಕ್ಕಂಥ ಪದ್ಮಾವತಿಯ ತವರು ಮನೆ ಜಮ್ಗಿ ಕೋಟ್ನಾಳ. ಈ ಜಮ್ಗಿ ಕೋಟ್ನಾಳ ಅರಸರ ಸಾಧನೆ ಏನು ಅಂತಂದ್ರೆ 1857ರಲ್ಲಿ ಸುರಪುರದ ವೆಂಕಟಪ್ಪ 1857ರಲ್ಲಿ ಇರ್ತಕ್ಕಂಥ ಸುರಪುರದ ನಾಯಕರಿಗೆ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಜಮ್ಗಿ ಕೋಟ್ನಾಳ್ ದೇಸಾಯರ ಹತ್ರ ಈ ಮದ್ದುಗುಂಡನ್ನ ತಯಾರಿಸ್ತಕ್ಕಂಥ ಒಂದು ಕೌಶಲ್ಯವನ್ನು ಹೊಂದಿದ್ರು. ಅದ್ರ ಒಂದು ಫ್ಯಾಕ್ಟರಿಯನ್ನು ಹೊಂದಿದ್ರು. ಹಾಗಾಗಿ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಸುರಪುರದ ನಾಯಕರಿಗೆ ಮದ್ದುಗುಂಡುಗಳನ್ನ ಪೂರೈಸಿರೋ ಕಾರಣಕ್ಕಾಗಿ ಈ ಜಮ್ಗಿ ಕೋಟ್ನಾಳದ ವೀರ್ ಸಂಗಪ್ಪ ದೇಶ್ಮುಖ್ ಮತ್ತು ಬಸಲಿಂಗಪ್ಪ ದೇಶ್ಮುಖ್ರನ್ನ 3 ತಿಂಗಳ ಕಾಲ ಸೊಲ್ಲಾಪುರದ ಜೈಲಿನಲ್ಲಿಟ್ಟು ಅಲ್ಲಿಯೇ ಗಲ್ಲು ಹಾಕ್ತಾರೆ. ಅವರ ಸ್ಮರಣಾರ್ಥ ಬಿಜಾಪುರದಲ್ಲಿ ಒಂದು ಹುತಾತ್ಮ ಸರ್ಕಲ್ ಅಂತಿದೆ. ಇವತ್ತು ಅದನ್ನ ಮೀನಾಕ್ಷಿ ಸರ್ಕಲ್ ಅಂತ ಕರೀತಾ ಇದ್ದಾರೆ. ನಾನು ಅದನ್ನ ಬಹಳ ವಿಚಾರ ಮಾಡಿದೆ, ಯಾಕೆ ಅದಕ್ಕೆ ಮೀನಾಕ್ಷಿ ಸರ್ಕಲ್ ಅಂತ ಕರೀತಾರೆ ಮತ್ತು ಹುತಾತ್ಮ ಅಂತಂದ್ರೆ ಯಾವ ಹುತಾತ್ಮರ ಸ್ಮರಣಾಗಿ ಅದನ್ನ ಅಲ್ಲಿ ನಿರ್ಮಿಸಲಾಗಿದೆ ಅಂತಂದ್ರೆ 1857ರಲ್ಲಿ ಸುರಪುರದ ನಾಯಕರಿಗೆ ಬ್ರಿಟಿಷರ ವಿರುದ್ಧ ಮದ್ದುಗುಂಡುಗಳನ್ನ ಪೂರೈಕೆ ಮಾಡಿರ್ತಕ್ಕಂಥ ಜಮ್ಗಿ ಕೋಟ್ನಾಳ್ ದೇಸಾಯಿಗಳಾಗಿರ್ತಕ್ಕಂಥ ವೀರ್ ಸಂಗಪ್ಪ ಮತ್ತು ಆತನ ಮಗನಾಗಿರ್ತಕ್ಕಂಥ ಬಸಲಿಂಗಪ್ಪ ದೇಶ್ಮುಖರ ಸ್ಮರಣಾರ್ಥ ಆಗಿರ್ತಕ್ಕಂಥದ್ದು. ಅದಕ್ಕೆ ಪದ್ಮಿನಿ ಸರ್ಕಲ್ ಹೇಗೆ ಬಂತು ಅಂತ ಕೇಳಿದ್ರೆ, ಅಲ್ಲಿ ಪದ್ಮಿನಿ ಅಂತಕ್ಕಂಥವಳು ಒಂದು ಚಾಯ್ ಅಂಗಡಿ ಇಟ್ಟಿದ್ಲು. ಹಾಗಾಗಿ ಮೀನಾಕ್ಷಿ ಅಂತೇಳಿ ಮೀನಾಕ್ಷಿ ಅನ್ನೋಳು ಒಂದು ಚಾದ ಅಂಗಡಿ ಇಟ್ಟಿದ್ಲು. ಆ ಮೀನಾಕ್ಷಿ ಹೆಸರಿಂದೇ ಆ ಸರ್ಕಲ್ ಬಹಳ ಫೇಮಸ್ ಆಯ್ತು. ಅಂದ್ರೆ ನಮ್ಮ ಇತಿಹಾಸದ ಅವಗೇಡಿತನವನ್ನ ಇಲ್ಲಿ ತೋರಿಸ್ತದೆ. ಒಂದು ಚಾದ ಅಂಗಡಿ ಹೆಸರುಗಳ ನೆನಪನ್ನ ಇಟ್ಕೊಂಡು ಒಂದು ಸರ್ಕಲ್ ಅನ್ನ ಗುರುತಿಸ್ತೀವಿ ಹೊರತಾಗಿ ದೇಶಕ್ಕೋಸ್ಕರ ಹುತಾತ್ಮರಾಗಿರ್ತಕ್ಕಂಥ ಹೆಸರುಗಳು ಅವು ದೀರ್ಘವಾಗಿದ್ದಾವೆ ಅನ್ನೋ ಕಾರಣಕ್ಕೆ ಉಚ್ಚಾರ ಮಾಡ್ಲಿಕ್ಕೆ ಬೇಜಾರು ಮಾಡ್ಕೊಳ್ತಕ್ಕಂಥ ನಮ್ಮ ಇತಿಹಾಸದ ಅವಗೇಡಿತನ ಆ ಕಡೆಗೆ ಸಾಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಮೇಡಮ್. ಓಕೆ, ಮತ್ತಾರಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಇಲ್ಲಾಂದ್ರೆ ಕೊನೆಯದಾಗಿ ಇಲ್ಲ, ನಾ ಮಾತಾಡ್ತೀನಿ ಅಣ್ಣವ್ರಿ. ಹಾ ಹೇಳ್ರಿ. ಮಾತಾಡ್ಬೋದ್ರಿ? ಹೇಳ್ರಿ. ಹೌದ್ರಿ. ಎಲ್ಲಾ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿಯವರೆಗೆ
ಕಿತ್ತೂರು ಇತಿಹಾಸದ ಬಗ್ಗೆ ಅಣ್ಣವರು ಮಹೇಶ್ ಅಣ್ಣನವರು ತುಂಬಾ ಸವಿಸ್ತಾರವಾಗಿ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಮಗೆಲ್ಲ ತಿಳಿಸಿಕೊಟ್ಟರು. ಅದರ ಜೊತೆ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಿವಪ್ರಕಾಶ್ ಅಣ್ಣನವರಾಗಿರ್ಬೋದು, ನೀಲಾಂಬಿಕೆ ತಾಯಿಯವರಾಗಿರ್ಬೋದು, ಅವರಿಂದನೂ ನಾವು ವಿಷಯಗಳನ್ನು ತಿಳಿದುಕೊಂಡ್ವಿ. ಅವರೆಲ್ಲರಿಗೂ ನನ್ನ ಭಕ್ತಿಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಕಿತ್ತೂರು ಸ್ಕೂಲ್ ಬಗ್ಗೆ ನಾನು ಅಂದ್ರೆ ನನ್ನ ಮಗಳು ಅಲ್ಲೇ ಕಲ್ತಿದ್ದಾಳೆ, ಅದಕ್ಕಾಗಿ ಕಿತ್ತೂರು ಸ್ಕೂಲ್ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ ಅಣ್ಣ. ಖಂಡಿತ ಹೇಳಿ ಮೇಡಮ್. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳುತ್ತವೆ ಅನ್ನುವಂತೆ ದೇಶಕ್ಕಾಗಿ ಹೋರಾಡಿದಂತ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಬ್ಬ ದಿಟ್ಟ ಹೋರಾಟಗಾರ್ತಿ. ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿ ಆಂಗ್ಲರ ನಡುಗಿಸಿ ಸ್ವಾತಂತ್ರ್ಯದ ಸಲುವಾಗಿ ಹೋರಾಡಿರ್ತಕ್ಕಂಥ ಧೀರ ನಾರಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮನ ಶಾಲೆ ನಿಸರ್ಗದ ಮಡಿಲಲ್ಲಿದ್ದು ಮಹಿಳೆಯರಿಗೆ ಒಂದು ಮಾದರಿಯ ನೆಲೆಯಾಗಿದೆ. ಬ್ರಿಟಿಷರನ್ನು ಸದೆಬಡೆದು ವಿಜಯದ ಕಹಳೆ ಮೊಳಗಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಶೌರ್ಯ ಮತ್ತು ಸ್ವಾಭಿಮಾನದ ಪ್ರತೀಕ. ಕಿತ್ತೂರು ರಾಣಿ ಚೆನ್ನಮ್ಮನ ತ್ಯಾಗ ಬಲಿದಾನ ಎಂದೆಂದಿಗೂ ಅಮರ. ದೇಶದ ರಕ್ಷಣೆಗೆ ಪ್ರಾಣವನ್ನೇ ಒತ್ತೆ ಇಟ್ಟು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ವನಿತೆ. ಈ ಪುಣ್ಯ ನೆಲದಲ್ಲಿ ಜನ್ಮ ತಾಳಿದ ಮಹಾನ್ ಚೇತನ ಚೆನ್ನಮ್ಮಾಜಿ. ಅದ್ವಿತೀಯ ವ್ಯಕ್ತಿತ್ವ. ಬ್ರಿಟಿಷರನ್ನು ತಲ್ಲಣಗೊಳಿಸಿ ನಾರಿ ಶಕ್ತಿಗೆ ಹೆಸರಾದಳು ಕಿತ್ತೂರು ರಾಣಿ ಚೆನ್ನಮ್ಮ. ದಿಟ್ಟ ಸೈನ್ಯ ಕಟ್ಟಿಕೊಂಡು ಬಲಾಢ್ಯ ಬ್ರಿಟಿಷರನ್ನು ಸೋಲಿಸಿ ಸ್ವಾತಂತ್ರ್ಯದ ಮುಂಬೆಳಗಾಗಿ ಈ ನೆಲದ ಹಿರಿಮೆಯನ್ನು ಜಗತ್ತಿಗೆ ಬೆಳಗಿಸಿದ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಲ್ಲುತ್ತದೆ. ಕಾಕತೀಯ ಹೂವಾಗಿ ಕಿತ್ತೂರದ ಅರಸಿಯಾಗಿ ವೈರಿಗಳಿಗೆ ಹಾವಾಗಿ ಜನಮನದಲ್ಲಿ ಕೆಚ್ಚದೆ ಕಿಚ್ಚು ಹಚ್ಚಿದ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಲ್ಲುತ್ತದೆ. ಕುಂದಾನಗರಿ ಕಾಕತಿಯಲ್ಲಿ ಅಕ್ಟೋಬರ್ 23ರಂದು ಜನಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ವೀರವನಿತೆ ದಿಟ್ಟ ನಾರಿ ಕಿತ್ತೂರು ರಾಣಿ ಚೆನ್ನಮ್ಮ. ಕೆಂಪು ಮೂತಿಯ ಕುನ್ನಿಗಳು ವ್ಯಾಪಾರಕ್ಕಾಗಿ ಆಗಮಿಸಿ ಭಾರತದ ಜನತೆಗೆ ಚಿತ್ರಹಿಂಸೆ ಕೊಟ್ಟರು. ಬ್ರಿಟಿಷರ ಪ್ರತಿ ಸಂಚಿಗೆ ಹೋರಾಡಿ ಭಾರತದ ರಕ್ಷಣೆಗೆ ಮುಂದಾದಳು ಕಿತ್ತೂರು ರಾಣಿ ಚೆನ್ನಮ್ಮ. ಯುದ್ಧ ಕಲೆ, ಕುದುರೆ ಸವಾರಿ, ಕತ್ತಿ ವರಿಸೆ ಪರಿಣಿತಳಾಗಿ ಗಂಡೆದೆಯಿಂದ ಯುದ್ಧ ಎದುರಿಸಲು ಸಜ್ಜಾದಳು ಚೆನ್ನಮ್ಮ ರಾಣಿ. ಬಂಡ ಬ್ರಿಟಿಷರ ಹುಟ್ಟಡಗಿಸಲು ಕತ್ತಿ ಹಿಡಿದು ತ್ಯಾಕರೆಯನ್ನು ಉರುಳಿಸಿ ವೀರ ವನಿತೆಯಾಗಿ ದಿಟ್ಟ ನಾರಿಯಾಗಿ ಕನ್ನಡ ಕಿತ್ತೂರು ಧ್ವಜವನ್ನು ಎತ್ತಿ ಹಿಡಿದಳು. ಹೆಣ್ಣಿನ ಹೋರಾಟದ ಹಾದಿ ನಿಂತ ನೀರಲ್ಲ, ಕೆಸರಿನಲ್ಲಿ ಹರಳುವ ಕಮಲ. ದೇವರ ಮುಡಿ ಏರಿದಂತೆ ಬ್ರಿಟಿಷರ ವಿರುದ್ಧ ಹೋರಾಡಿ ಅಚ್ಚಳಿಯದೆ ಉಳಿದಳು ಇತಿಹಾಸದ ಪುಟದಲ್ಲಿ ಚೆನ್ನಮ್ಮ ರಾಣಿ. ನನ್ನ ಏನೋ ಒಂದು ತೊದಲ ನುಡಿಗಳು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರರಾದ ಕಮ್ಮಾರ ಅಣ್ಣನವರಿಗೂ ಹಾಗೂ ಅನುಪಮ ಪಾಟೀಲ್ ಅಕ್ಕನವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನ ಆಡಿನಿ. ಏನೋ ತಪ್ಪುಗಳೋ ಸರಿಗಳೋ, ನನ್ನ ಮಗಳು ಅಲ್ಲೇ ಕಲ್ತಾಡ್ರಿ, ನಾನು ಕಿತ್ತೂರು ಸ್ಕೂಲಿಗೆ ಹೋಗಿ ಬಂದೀವಿ, 5 ವರ್ಷ ಓದಾಡ್ರಿ ನನ್ನ ಮಗಳಲ್ಲಿ. ಆ ಒಂದು ಅಭಿಮಾನ. ಆ ಕಿತ್ತೂರು ಸ್ಕೂಲ್ ಕಡೆ ಒಂದು ಕೆರೆ ರೀತಿ ಸಣ್ಣದೊಂದು ಅಂಗಳ ಇದೆ ರೀ, ತೆಗೆದಿರ್ತಕ್ಕಂಥ ಪ್ರದೇಶ 1 ಎಕರೆ ಇದರಲ್ಲಿ ಇದೆ. ಅದೇನು ಅಂತಂದ್ರೆ 1818ರಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ರಾಣಿ ಚೆನ್ನಮ್ಮಾಜಿಯ ಮಗ ಶಿವಬಸವರಾಜ ನಿಧನ ಆಗ್ತಾನೆ. ಆತನ ಸ್ಮರಣಾರ್ಥ ಜನರಿಗೆ ಉಪಯೋಗ ಆಗ್ಲಿ ಅಂತೇಳಿ ಕಿತ್ತೂರು ದೊರೆಗಳು ಮುಂದೆ ಬಂದಿರ್ತಕ್ಕಂಥವ್ರು ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಅದು ಶಿವಬಸಪ್ಪನ ಕೆರೆ, ರಾಣಿ ಚೆನ್ನಮ್ಮಾಜಿಯ ಉದರದ ಮಗ. ಅದು ಸೈನಿಕ್ ಸ್ಕೂಲಿಗೆ ಹೋಗತ್ತೆ, ರೋಡ್ ಇದೆ. ರೋಡ್ ಬಿಟ್ರೆ ಅದು ಕೆರೆನೆ ಕಾಣತ್ತೆ. ಬಹುಶಃ ನೀವು ನೋಡ್ರಿ, ಆದ್ರೆ ಇದೆ ಅಂತ ಕಲ್ಪನೆ ಇಲ್ಲ ನಿಮ್ಗೆ. ಇದು ಅದು ರಾಣಿ ಚೆನ್ನಮ್ಮಾಜಿಯ ಮಗನಾಗಿರ್ತಕ್ಕಂಥ ಶಿವಬಸವರಾಜನ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ಹೌದ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಬಹಳ ಚೆನ್ನಾಗೈತ್ರಿ. ಹೆಣ್ಣು ಮಕ್ಕಳಿಗೆ ಒಂದು ಮಾದರಿ. ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲು ಇದೇನಿದೆ ಅಲ್ಲ, ಇದು 2ನೇದು. ಬಿಜಾಪುರದಲ್ಲಿ ಸೈನಿಕ್ ಸ್ಕೂಲ್ ಏನಿದೆ ಅಲ್ಲ, ಅದು ಮೊದಲೇದು. ಅದನ್ನ ಕಂಠಿಯವರು ಶಿಕ್ಷಣ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕಿತ್ತೂರಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು. ಎಸ್ ಅವರು ಮುಖ್ಯಮಂತ್ರಿಗಳಿದ್ರು, ಕಂಠಿಯವರು ಎಜುಕೇಶನ್ ಇಟ್ಟಿದ್ರು. ಅದನ್ನ ಕಿತ್ತೂರಿಗೆ ಮಂಜೂರು ಮಾಡಿದ್ರು. ಆ ಸಂದರ್ಭದಲ್ಲಿ ಕಿತ್ತೂರು ಇತಿಹಾಸದ ಸಂಶೋಧಕರಾಗಿ ಇಲ್ಲ ತಲ್ಲೂರು ನಾರಾಯಣಗೌಡರು ಮತ್ತು ವಿಜಿ ಮಾರಿಯಾಳ್ರು ಕೆಲಸ ಮಾಡ್ತಾ ಇದ್ರು. ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಂತ ಸಂದರ್ಭದಲ್ಲಿ SR ಕಂಠಿ ಕಿತ್ತೂರು ಜನರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತೇಳಿ ಕಿತ್ತೂರಿಗೆ ಮಂಜೂರಾಗಿರ್ತಕ್ಕಂಥ ಸೈನಿಕ ಶಾಲೆಯನ್ನ ತಮ್ಮ ನೇಟಿವ್ ಡಿಸ್ಟಿಕ್ಗೆ ಶಿಫ್ಟ್ ಮಾಡ್ಕೋತಾರೆ. ಆ ನಂತರ ಜನ ಹಳಹಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಒಂದು ಟ್ರಸ್ಟ್ ಅನ್ನ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಕನ್ಯಾ ವಸತಿ ಶಾಲೆ ಅಂತ ಮಾಡ್ತಾರೆ. ಅದೇ ಹಾಗೆ ನೋಡಿದ್ರೆ ಬಿಜಾಪುರದಲ್ಲಿ ಇರ್ತಕ್ಕಂಥ ಸೈನಿಕ ಶಾಲೆ
ವಾಸ್ತವಿಕವಾಗಿ ಕಿತ್ತೂರು ನಾಡಲ್ಲಿ ಇರ್ಬೇಕಾಗಿತ್ತು. ಬಟ್ ಇಲ್ಲಿಯ ನಾಯಕರ ಒಮ್ಮತದ ಕೊರತೆಯಿಂದ ಅದು ಆ ಕಡೆಗೆ ಹೋಗಿದೆ. ಆ ನಂತರ ಜನರ ವಿರೋಧ ಹಳಹಳಿ ಸ್ಟಾರ್ಟ್ ಆದ ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕನ್ಯಾ ವಸತಿ ಶಾಲೆ ಅಂತೇಳಿ 2ನೇದಿಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಹೌದ್ರಿ ಆ ಸ್ಕೂಲ್ ಪ್ರಾರಂಭ ಮಾಡಕ್ಕೆ ಕಂಠಿಯವರ ಕಂಠಿಯವರ ಸ್ಥಾಪನೆಗೆ ಕಾರಣ ರೀ. ಕಂಠಿಯವರ ಧರ್ಮಪತ್ನಿ 40 ತೊಲೆ ಬಂಗಾರವನ್ನ ಕೊಡ್ತಾರೆ. ಇದನ್ನ ನಾವು ಯಾವತ್ತೂ ನೆನ್ಪಿಡ್ತೀವಿ. ನೆನ್ಪಿಟ್ಕೋಬೇಕು. ಹೌದ್ರಿ. ಧನ್ಯವಾದಗಳು ಅಕ್ಕ ಅವ್ರೆ. ಕೊನೆಯದಾಗಿ ಸರ್ವಮಂಗಳ ಸಕ್ರಿ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಸರ್, ಬಹಳ ಒಂದು ಅದ್ಭುತವಾದಂತ ನಿಮ್ಮ ಉಪನ್ಯಾಸ. ನಾವು ಕೇಳದೇ ಇರತಕ್ಕಂತ ಅನೇಕ ಸಂಗತಿಗಳನ್ನು ನೀವು ನಮ್ಗ ತಿಳಿಸ್ಕೊಟ್ರಿ. ಯಾಕಂತಂದ್ರೆ ಇತಿಹಾಸ ನಾವೆಲ್ಲ ಒಂದು ಕಾಲೇಜ್ನಲ್ಲಿ ಟೈಮ್ನಾಗ ಮತ್ತೆ ಸ್ಕೂಲ್ ಟೈಮ್ನಾಗ ಓದಿದಂಥವ್ರು ಇತಿಹಾಸ ಸಮಯ ಬಂದಾಗ ಓದ್ತಾ ಇದ್ವಿ. ಆಗ್ಲೇ ಒಂದು ಸುದೀರ್ಘವಾಗಿ ನಾವು ಓದುವ ಒಂದು ಪ್ರಯತ್ನ ಮಾಡಿರ್ಲಿಲ್ಲ. ಯಾಕಂತಂದ್ರೆ ನಾವು ಒಂದು ಸಾಹಿತ್ಯಿಕ ವಿದ್ಯಾರ್ಥಿಗಳು ನಾವೆಲ್ಲ. ಹಂಗಾಗಿ ನಿಮ್ಮನ್ನ ಒಂದು ಘಟನೆ ಕೇಳಿದ್ರೆ ಸಾಕು, ಅದಕ್ಕೆ ಹಲವಾರು ರೀತಿಯಾದಂತ ಒಂದು ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಹೇಳಿ ನಮ್ಮ ಒಂದು ಉತ್ಸುಕತೆನ ಇನ್ನೂ ಬಹಳ ಹೆಚ್ಚು ಮಾಡ್ತಾ ಇದ್ದೀರಿ ನೀವು. ಹಂಗಾಗಿ ಈ ಉಪನ್ಯಾಸ ಬಹಳ ಒಂದು ಒಳ್ಳೆಯ ಒಂದು ಉಪನ್ಯಾಸ ಆಯ್ತು ಅಂತಂದ. ನಮ್ಮ ರಾಯಚೂರು ಭಾಗದಲ್ಲಿ ಏನು ಅಂತಂದಾಗ ಹೈದರಾಬಾದ್ ನಿಜಾಮ್ನ ಒಂದು ಆಡಳಿತ, ಮುಸ್ಲಿಮ್ರ ಒಂದು ದೌರ್ಜನ್ಯ, ಇದನ್ನೆಲ್ಲ ಕಂಡಂತವ್ರು ನಾವೆಲ್ಲ. ಆದ್ರೆ ಇದು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಾವು ಅಲ್ಲಿ ಹೆಂಗ ಅಂತಂದ್ರೆ ಒಂದು ಪಠ್ಯಕ್ರಮದಲ್ಲಿ ಪಠ್ಯ ಪುಸ್ತಕದಲ್ಲಿ ಮಾತ್ರ ನಾವು ಓದ್ತಾ ಇದ್ವಿ. ಮಲ್ಲ ಸರ್ಜನ, ಕಿತ್ತೂರು ಚೆನ್ನಮ್ಮ, ಇಂತಹ ಒಂದು ಪಾತ್ರಗಳು ಏನು ಅಂತಂದಾಗ ಒಂದು ಬೇರೆ ಬೇರೆ ಒಂದು ಒಂದು ಸ್ಪಷ್ಟವಾದ ಒಂದು ಚಿತ್ರಣ ನಮ್ಮ ಮುಂದೆ ಇರ್ಲಿಲ್ಲ. ಅದನ್ನ ಒಂದು ಸ್ಪಷ್ಟತೆ ನೀವು ಕೊಟ್ರಿ ನಮಗೆಲ್ಲ ಅಂತ. ಅದಕ್ಕೆ ಬಹಳ ಒಂದು ಧನ್ಯವಾದಗಳು ಸರ್. ಹಾಗೆ ಕಮರ್ ಸರ್ ಅವ್ರಿಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಇತಿಹಾಸದ ಮೂಲಕ ಇನ್ನೂ ಕೆಲವು ಉಪನ್ಯಾಸಗಳನ್ನು ಅಳವಡಿಸಿದರೆ ಇನ್ನೂ ಒಂದು ಓದುಗರಿಗೆ ಮತ್ತು ಕೇಳುಗರಿಗೆ ನಮ್ಮ ಒಂದು ವೇದಿಕೆಗೆ ಇನ್ನೂ ರೀತಿಯಾದ ಒಂದು ಗಂಭೀರತೆ ಬರ್ತದ ಅನ್ನೋತಕ್ಕಂತ ಮಾತನ್ನ ಹೇಳ್ತೇನೆ. ಆಮೇಲೆ ಪ್ರಕಾಶ್ ಅವರು ಹೇಳಿದ್ರು, ಒಂದು ಚಿಕ್ಕದಾದ ಒಂದು ಸಂಸ್ಥಾನದ ಮೇಲೆ ಅಂತ ಒಂದು ಗುಬ್ಬಿ ಮೇಲೆ ಅಸ್ತ್ರ ಮಾಡಿದಂಗ ಆಯ್ತು ಅದು ನಿಜ ಅಂತಂದ. ಹೌದಿಲ್ಲ? ಅಷ್ಟು ಚಿಕ್ಕದಾದಂತ ಸಂಸ್ಥಾನದ ಮೇಲೆ ಈ ಬ್ರಿಟಿಷರು ದಾಳಿ ಮಾಡಿದಾಗ ಅದು ಎಷ್ಟು ಹೈರಾಣಾಗಿ ಹೋಯ್ತಲ್ಲ ಅನ್ನೋತಕ್ಕಂತ ಮಾತುಗಳು ಬರ್ತಾವ ಅಂದ. ಬರೀ ಇದೊಂದೇ ಅಲ್ಲ, ಸಾಕಷ್ಟು ಅರಸು ಮನೆತನಗಳ ಒಂದು ಗತಿ ಇದೇ ಆಗ್ಯದ ಅನ್ನೋತಕ್ಕಂಥ ಮಾತನ್ನ ಹೇಳ್ತೇನೆ. ಸಗರ ನಾಡಿನ ಬಗ್ಗೆ ಅಂತಂದಾಗ ಅಲ್ಲಿ ಒಂದು ಕ್ರೋಢೀಕರಣ, ನನಗೂ ಒಂದು ಅನುಮಾನ ಬಂತು. ಸಗರ ನಾಡಿನ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದೊಂದು ಗ್ರಾಮದ ಬಗ್ಗೆ. ಅದನ್ನ ಒಂದು ನೀಲಾಂಬಿಕಾ ಅಕ್ಕ ಅವರು ಒಂದು ಸ್ಪಷ್ಟತೆಯನ್ನು ಕೊಟ್ರು. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಿಮ್ಮ ಒಂದು ಉಪನ್ಯಾಸ ಬಹಳ ಒಂದು ಅದ್ಭುತವಾದಂತ ಉಪನ್ಯಾಸ. ಮತ್ತೆ ನೀವು ಇನ್ನೊಂದು ಸಲ ನಮ್ಮ ಒಂದು ವೇದಿಕೆಯಲ್ಲಿ ಮಾತಾಡ್ಬೇಕು ಅಂತಂದು ನಾವೆಲ್ಲ ನಿಮ್ಮ ಹತ್ರ ಒಂದು ಕಳಕಳಿಯಿಂದ ನಾವು ಕೇಳ್ಕೊತೀವಿ. ಖಂಡಿತ ಮೇಡಮ್, ಖಂಡಿತ ನಾನು ಮಾತನಾಡ್ತೀನಿ. ನಾನು ಇತ್ತೀಚೆಗೆ 1-2 ವರ್ಷದ ನಂತರ ನನ್ನ ಜಾಬ್ ನೇಚರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಒತ್ತಡ ಬಹಳ ಇದೆ. ಶಾಲೆ ದೊಡ್ಡದಿದೆ, ಮಹಿಳಾ ಶಾಲೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಬಹುಶಃ ನಾನು ಕಿತ್ತೂರು ಇತಿಹಾಸ ಬಗ್ಗೆ ಮಾತನಾಡ್ರಿ ಅಂದ್ರೆ 10 ಗಂಟೆಗಳ ಕಾಲ ಒಂದು ಹಾಳೆಯನ್ನ ಇಟ್ಕೊಳ್ಳ. ಅಲ್ಲ ಸರ್, ನೀವು ಅದೇ ಹೇಳ್ತಿರಲ್ಲ, ಒಂದು ಲಾವಣಿಗಳ ಬಗ್ಗೆನೂ ಮಾಹಿತಿ ಸಿಗ್ತದ ಅಂತಂದು. ಹೌದು, ಅದು ಸ್ವಲ್ಪ ಒಂದು ಕೆಲವು ಲಾವಣಿಗಳ ಬಗ್ಗೆ ಒಂದಿಷ್ಟು ಏನಾದ್ರು ಯಾವ್ದೇ ಒಂದು ಟೈಮ್ ನಲ್ಲಿ ನಮ್ಗ ಗ್ರೂಪ್ ನಲ್ಲಿ ಹಾಕ್ರಿ ಸರ್, ನೋಡೋಣ ಅಂತ. ಖಂಡಿತ ಹಾಕ್ತೀನಿ. ಇಲ್ಲಿ ನಾವ್ ಇನ್ನೊಂದು ಗಮನಿಸ್ಬೇಕು, ರಾಣಿ ವೀರಮ್ಮನ್ ಬಗೆಗೆನೆ ಒಂದು ಗಂಟೆ ಮಾತನಾಡ್ಬೋದು. ಶಿವಬಸವರಾಜ ಮತ್ತು ಜಾನಕಿಬಾಯಿ ಬಗೆಗೆ 1 ಗಂಟೆ ಮಾತನಾಡ್ಬೋದು. ಸರ್ದಾರ್ ಗುಟ್ಟಿದಪ್ಪನ್ ಬಗೆಗೆನೆ 1 ಗಂಟೆ ಮಾತನಾಡ್ಬೋದು. ಕಿತ್ತೂರು ಸಂಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾದ ನಿಗ್ರೋ ಸೈನಿಕರಿದ್ದು ಅದ್ರ ಬಗ್ಗೆನೆ 1 ಗಂಟೆ ಮಾತನಾಡ್ಬೋದು. ಟೋಟಲ್ ಆಗಿ ಒಂದು 10-12 ಗಂಟೆಗಳ ಕಾಲ ನಿರರ್ಗಳವಾಗಿ ಯಾವುದೇ ಬಟ್ ನನ್ಗಿಲ್ಲಿ ಏನಾಗುತ್ತೆ, ಆಡಿಯನ್ಸ್ಗೆ ಒಂದು ಶಾರ್ಟ್ ಟೈಮ್ ಅಲ್ಲಿ ಒಂದು ಫಿಲ್ಮ್ ತೋರಿಸಿದಾಗ ಅವನ್ನೆಲ್ಲಾನು ಹಂಗಾಯ್ತು ಸರ್, ನಮ್ಗೆ ಅದೇ ಆಯ್ತು. ಎಲ್ಲ ಚುಟುಕು ಕೇಳಿದಂಗ ಆಯ್ತು ನಮ್ಗೆ, ಅಷ್ಟೇ ನೋಡ. ಮತ್ತೆ ಇಲ್ಲಿ ಚಂದಮ್ಮನಷ್ಟೇ ರೋಚಕ ಪಾತ್ರ ರಾಣಿ ವೀರಮ್ಮಂದಿದೆ. ರಾಣಿ ವೀರಮ್ಮ ಮದುವೆ ಆದಾಗ 9 ವರ್ಷ, ಗಂಡ ತೀರ್ಕೊಂಡಾಗ 11 ವರ್ಷ, ಬ್ರಿಟಿಷರ್ ಗೃಹಬಂಧನದಲ್ಲಿ ಇಟ್ಟಾಗ 11 ವರ್ಷ. ಮುಂದೆ ಅವಳು ತನ್ನ ಬರ್ತಕ್ಕಂತ ಪೆನ್ಷನ್ ಹಣವನ್ನ ದತ್ತಕ್ ಮಗನಿಗೆ ಕಳಿಸ್ತಿರ್ತಾಳೆ. ಅದು ಜಿಲ್ಲಾಧಿಕಾರಿಗಳಿಗೆ ಸಿಕ್ಕು ಅವತ್ತನ್ನ ರಾಣಿ ವೀರಮ್ಮನನ್ನ ಬೈಲೊಂಗಲದಿಂದ ಧಾರವಾಡದಿಂದ ಕುಸಗಲ್ದಿಂದ ಮಾಲೇಗಾಂವ್ ಮಹಾರಾಷ್ಟ್ರ ಈ ಕಡೆಗೆಲ್ಲ ಶೂಟಿಂಗ್ ಮಾಡ್ಲಿಕ್ಕೆ ನಡೆದಿರ್ತಾರೆ. ರಾಣಿ ವೀರಮ್ಮನ್ ಒಂದು ಫಿಲ್ಮ್ ಮಾಡಿದ್ರೆ
ಸಾವಿರ ಕಾಂತಾರ ಫಿಲ್ಮ್ಗಳಿಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ. ಆದ್ರೆ ದುರಂತ ಈ ವಿಷಯಗಳ ಕುರಿತು ನಾನು ಅರಟಾಳ್ ರುದ್ರಗೌಡ ಇರ್ಬೋದು, ಸಿದ್ದಪ್ಪ ಕಂಬಳಿ ಇರ್ಬೋದು, ಸಿರ್ಸಂಗಿ ಲಿಂಗರಾಜರ್ ಇರ್ಬೋದು, ಇವ್ರಗಳನ್ನ ಕುರಿತು ಫಿಲ್ಮ್ ಇಂಡಸ್ಟ್ರಿಗೆ ಇವರ ವ್ಯಕ್ತಿತ್ವವನ್ನು ತರಬೇಕಂತೇಳಿ ಬಹಳಷ್ಟು ನಾಯಕರ ಮುಂದೆ ನಾನು ಮಂಡನೆ ಮಾಡಿದಾಗ ಯಾರೂ ಕಿವಿಗೆ ಹಾಕೊಳ್ತಿಲ್ಲ. ರಾಣಿ ಚೆನ್ನಮ್ಮಂದು ಆಲ್ರೆಡಿಗೆ ಇವರು ತಲ್ಲೂರು ರಾಯನಗೌಡರು ಲಂಡನ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ತಂದಿದ್ರು. ಅದನ್ನ BR ಪಂತಲು ಅವರು ರಾಣಿ ಚೆನ್ನಮ್ಮನ ಫಿಲ್ಮ್ ಮಾಡಿದ್ರು. ಆದ್ರೆ ಅಷ್ಟೇ ರೋಚಕ ಪಾತ್ರ ವೀರಮ್ಮಂದಿದೆ. ಹಾಗಾಗಿ ಬಹಳಷ್ಟು ವಿಷಯಗಳಿದಾವೆ. ಸರ್, ಅದು ಒಂದು ಇದ್ರಲ್ಲಿ ನಾನು ಚೆನ್ನಮ್ಮ ಅವ್ರದ್ದು ಒಂದು ಫೋಟೋ ವಾಟ್ಸ್ಆಪ್ ನಲ್ಲಿ ಇಲ್ಲ, ಎಲ್ಲ ತಪ್ಪು ಹಂಚ್ಕೊತಾ ತಪ್ಪು ಇದ್ರಿ. ರೀ. ಅದು ರಾಣಿ ತಪ್ಪೇನ್ರಿ ಸರ್? ಚೆನ್ನಮ್ಮನವರ ಅಧಿಕೃತ ಫೋಟೋ ಸಿಕ್ಕಿಲ್ಲ ರೀ, ಸಿಕ್ಕಿದೆ ಅಂತ ಹೇಳ್ಕೊಳ್ತಾ ಇದಾರೆ. ಇಲ್ಲ, ಆ ಫೋಟೋಗಳ ಬಗ್ಗೆ ನನ್ಗೆ ಗೊತ್ತಿದೆ. ಒಂದು ಬರ್ತದೆ, ಅದು ಮಧ್ಯಪ್ರದೇಶದ ಯಾವುದೋ ಒಂದು ಮುಸ್ಲಿಂ ಸಂಸ್ಥಾನದ ರಾಣಿಯದ್ದದು. ನಂತರ ಇತ್ತೀಚೆಗೆ ಒಬ್ರು ಏರು ಪಾಟೀಲ್ ನಾ ಸಂಶೋಧನೆ ಮಾಡಿದ್ರೆ ಇದೇ ರಾಣಿ ಚೆನ್ನಮ್ಮನ ಫೋಟೋ ಅಂತ ಹೇಳ್ತಾರೆ. ಆ ಫೋಟೋ ಧಾರವಾಡದ ಕೋಟೂರ್ ಗ್ರಾಮದ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದು ಯಾವ್ದೋ ಒಬ್ಬರು ಗೌಡ್ಕಿ ಮಣ್ತನ ಹೆಣ್ಮಗಳದಿದೆ. ಆದ್ರೆ ಆ ಫೋಟೋಗೆ ಏನು ಬಳಸಿರ್ತಕ್ಕಂಥ ಪೇಪರ್ ಇಂಡಿಯಾಕ್ಕೆ ಯಾವಾಗ ಬಂತು ಅಂತ ನೋಡಿದ್ರೆ ಕಿತ್ತೂರು ಚೆನ್ನಮ್ಮ ಬದುಕಿರ್ತಕ್ಕಂಥ ಕಾಲಘಟ್ಟ ಮತ್ತು ಆ ಪೇಪರ್ ಇಂಡಿಯಾಕ್ಕೆ ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ವ್ಯತ್ಯಾಸ ಇದೆ. ಅದು ಒಂದು ಕಲ್ಪನೆ. ಈ ತಮ್ಮ ಹೆಸರನ್ನ ಸಂಶೋಧಕರು ಈ ಭೂಮಿ ಮೇಲೆ ಶಾಶ್ವತವಾಗಿರಿಸ್ಕೊಳ್ಳಿಕ್ಕೆ ಯಾರ್ಯಾರನ್ನು ತಂದು ರಾಣಿ ಚೆನ್ನಮ್ಮ ಅಂತಕ್ಕಂತ ಹೇಳ್ತಕ್ಕಂಥ ಪ್ರಮೇಯವನ್ನ ಮಾಡಿದ್ದಾರೆ. ಅದು ಅಲ್ಲವೇ ಅಲ್ಲ. ಯಾಕಂದ್ರೆ ರಾಣಿ ಚೆನ್ನಮ್ಮ ಪಟ್ಟಿರ್ತಕ್ಕಂಥ ನೋವುಗಳನ್ನ, ಅವಳ ಅನುಭವಿಸಿರ್ತಕ್ಕಂಥ ವೇದನೆಯನ್ನ ಗಮನಿಸಿದ್ರೆ ಯಾವ ಕಲಾಕಾರನಿಗೂ ರಾಣಿ ಚೆನ್ನಮ್ಮನ ಚಿತ್ರವನ್ನ ಚಿತ್ರಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ನೋವುಗಳನ್ನ ಉಂಡಿರ್ತಕ್ಕಂಥ ಒಂದು ದೈತ್ಯ ವ್ಯಕ್ತಿತ್ವ ರಾಣಿ ಚೆನ್ನಮ್ಮಾಜಿ. ಸರ್, ಈಗ ನಾವ್ ಅಂತೀವಲ್ರಿ, ಈಗ ಬ್ರಿಟಿಷರ ಒಡನಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಒಂದು ಸ್ಪಷ್ಟತೆ ನೀವು ಕೊಟ್ರಿ. ಆದ್ರೆ ಲಂಡನ್ ಅಲ್ಲಿ ಎಲ್ಲಾದ್ರೂ ಸಿಗ್ಬೋದಲ್ಲ ಅಂತ ನನ್ನ ಇಲ್ಲ ಅಭಿಪ್ರಾಯ. ಇಲ್ಲ ಇಲ್ಲ ಸರ್, ಇಲ್ಲ 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 ಇಲ್ಲ. ಏನಾಗ್ತದೆ, ಯಾವ ದಾಖಲೆಗಳನ್ನು ಬ್ರಿಟಿಷರು ಬಿಡೋದಿಲ್ಲ. ಕಿತ್ತೂರನ್ನು ವಶಪಡಿಸಿಕೊಂಡ ನಂತರ ಆ ಕೋಟೆಯನ್ನ ಬೇರೊಬ್ಬರಿಗೆ ಬೇರೊಬ್ಬರ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ. ನಿಮ್ಗೆ ಇಲ್ಲೇ ಹೇಳ್ತೀನಿ, SR ಕಂಠಿಯವರು ಇಲ್ಲಿ ಸೈನಿಕ ಶಾಲೆಯನ್ನು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಇರ್ತಕ್ಕಂಥ ಕೋಟೆ ಒಬ್ಬ ತಲಾಟಿ ಹೆಸರಿನಲ್ಲಿ ರಿಜಿಸ್ಟರ್ ಇತ್ತು. ಅವನಿಗೆ 3,000 ರೂಪಾಯಿ ಕೊಟ್ಟು ಅದನ್ನ ರಾಣಿ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲ್, ಕಿತ್ತೂರು ರಾಣಿ ಕನ್ಯಾ ವಸತಿ ಶಾಲೆ ಹೆಸರಿಗೆ ತಗೋತಾರೆ. ಅವ್ರು ತೆಗೆದುಕೊಳ್ಳಿ, ಅವ್ರು ನಡ್ಸ್ಲಿಕ್ಕೆ ಆಗದಕ್ಕೂಳೆ ಅದನ್ನ ಕರ್ನಾಟಕ ಸರ್ಕಾರದ ಪ್ರಾಚ್ಯ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿ ನೀವು ಚಿತ್ರಗಳನ್ನ ನೋಡ್ಬೋದು. ಆ ಕೋಟೆನಲ್ಲಿ ಜೋಳ ಬೆಳೆದಿರ್ತಕ್ಕಂಥದ್ದನ್ನ, ಗಂಜಿ ಮುಳ್ಳು ಬೆಳೆದಿರ್ತಕ್ಕಂಥದ್ದನ್ನ ಕಂಡಿರ್ತಕ್ಕಂಥ ಫೋಟೋಗಳನ್ನ ನಾನು ಕಂಡಿದ್ದೀನಿ ಮೇಡಮ್. ಓಕೆ ಓಕೆ ಸರ್. ಸರ್, ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ರೆ ಹಲವಾರು ಮಾಹಿತಿ ಕೊಡ್ತೀರಿ ಸರ್. ವಿಜಯ್ ಕುಮಾರ್ ಸರ್ ಅಂತ ಹಿರಿಯರ ಆಶೀರ್ವಾದ ರೀ ಇಲ್ಲ, ಮೇಡಮ್. ಕಮ್ಮರ್ ಸರ್ ಹೇಳ್ತಾ ಇದ್ರು, ವಿಜಯ್ ಎಲ್ಲ ಅಪ್ರತಿಮ ಸಂಶೋಧಕರವರು, ಅವ್ರನ್ನ ಬಿಟ್ರೆ ಯಾರು ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ, ಸಂಸ್ಥಾನದ ಬಗ್ಗೆ ಮಾತಾಡೋರು ಅಂತಂದ್ರೆ ನಿಮ್ ಬಗ್ಗೆನೇ ಹೇಳ್ತಾ ಇದ್ರು ಕಮ್ಮರ್ ಅವರು. ಬಟ್ ಆದ್ರೂ ನಾನು ಬೇರೆ ಬೇರೆ ವೇದಿಕೆಯಲ್ಲಿ ಕೇಳಿದ್ದೆ. ಬಟ್ ಈ ನಮ್ಮ ವೇದಿಕೆಯಲ್ಲಿ ಒಂದ್ಸಲ ಮಾತಾಡಿರ್ಬೇಕು ಸರ್. ತಾವು ಮಾತಾಡಿರಿ ಹಿಂದೆ ಅನಿಸ್ತದ. ಸಿದ್ದಪ್ಪ ಕಂಬಳಿ ಅವ್ರ ಕುರಿತಾಗಿ ಒಂದ್ಸರಿ ಕರೆಕ್ಟ್ ಮಾತಾಡಿದ್ವಿ ಕರೆಕ್ಟ್ ಮೇಡಮ್. ಮಾತಾಡಿರಿ ಸರ್, ಮಾತಾಡಿರಿ. ಅದೇ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರು ಅಂತ ಹೇಳಿ ಹೌದು ಕರೆಕ್ಟ್ ಕರೆಕ್ಟ್ ಮಾತಾಡಿರಿ ಸರ್. ಅಂದ್ರೆ ಇದು ಕಿತ್ತೂರು ಸಂಸ್ಥಾನದ ಬಗ್ಗೆ ಮಾತಾಡಿಲ್ಲ ತಾವು ಸರ್. ಇಲ್ಲ ಇನ್ನೊಂದ್ಸಲ ಇಲ್ಲ ಮಾತಾಡ್ರಿ ಸರ್, ಅದ್ರ ವೀರಮ್ಮನ ಬಗ್ಗೆ ಮಾತಾಡಿ ಒಂದ್ಸಲ. ಒಂದ್ಸರಿ ಅವಕಾಶ ವಿಜಯ್ ಕುಮಾರ್ ಕಮ್ಮಾರ್ ಸರ್, ದಯವಿಟ್ಟು ಕಮ್ಮಾರ್ ಸರ್ ನೆನಪಿಸ್ಬೇಕು. ನನ್ ಮಗಳು ಫೋನ್ ಮಾಡ್ತಕ್ಕಂತ ಒತ್ತಡದಲ್ಲಿ ತಮ್ಮ ಹೆಸರು ವಿಜಯ್ ಕುಮಾರ್ ಅನ್ನೋದನ್ನ ಮತ್ತೆ ಬಸವರಾಜ್ ಕಮ್ಮಾರ್ ಸರ್ ಅಂದಿದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಕು ಸರ್. ಸರ್ ಕಮ್ಮಾರ್ ಸರ್, ಈಗ ವಚನ ಸಾಹಿತ್ಯದ ಬಗ್ಗೆ ಬರೀ ವಚನ ಸಾಹಿತ್ಯದಲ್ಲಿ ಕೆಲವು ಇಂತ ಒಂದು ಇತಿಹಾಸದ ಒಂದು ಉಪನ್ಯಾಸ ಅಳವಡಿಸಿದ್ರೆ ಒಂದು ಕೇಳಿದ್ರೆ ಇಂಟ್ರೆಸ್ಟ್ ಬರ್ತದ. ಮಾಡ್ರಿ ಸರ್ ಅದು. ದಲಿತ ಒಬ್ಬ ವ್ಯಕ್ತಿನ ಕೇಳಿದೆ ನಾನು. ಆತ ಹೇಳ್ದ, ಲಿಂಗಾಯತರು ಯಾಕೆ ಹೀಗಾದ್ರೆ ಇವತ್ತು ಒಗ್ಗಟ್ಟು ಯಾಕಿಲ್ಲ ಅಂದ್ರೆ ಕೇವಲ ಅವ್ರು ವಚನ ಶಾಸ್ತ್ರವನ್ನು ಹಿಡ್ಕೊಂಡು ಹೊರತಾಗಿ ಇತಿಹಾಸವನ್ನ ಹಿಡ್ಕೊಲಿಲ್ಲ. ಇತಿಹಾಸವನ್ನು ಓದಿದಂತ ಸಂದರ್ಭದಲ್ಲಿ ಆತನಲ್ಲಿ ಕ್ಷಾತ್ರ ತೇಜಸ್ ಬರ್ತದೆ. ಆ ಜನಾಂಗದಲ್ಲಿ ಆ ವಚನ ಸಾಹಿತ್ಯದಲ್ಲೂ ಇತಿಹಾಸ ಇದೆ, ಆ ಧಾರ್ಮಿಕ ಹಿನ್ನೆಲೆ ಮತ್ತು ಆ ಸಂಘರ್ಷದ ಇತಿಹಾಸ ಇದೆ. ಬಟ್ ಇವತ್ತು ಜನರಿಗೆ ಈ ಮಾಡರ್ನ್ ಆಗಿ ಇರ್ತಕ್ಕಂಥ ನಾವ್ ಹೇಗ್ ಬೆಳೆದು ಬಂದಿದ್ದೇವೆ ಅನ್ನೋದನ್ನ ಕಟ್ಟಿ ಕೊಟ್ರೆ ಖಂಡಿತವಾಗ್ಲೂ ಸಮಾಜದ ಬಗೆಗೆ ಒಂದು ಸ್ವಾಭಿಮಾನ ಭಾವ ಖಂಡಿತ ಮೂಡುತ್ತದೆ. ಸಾಧ್ಯ ಆದಷ್ಟು ನಾನು ನನ್ನ ಕೆಲಸದ ಮಧ್ಯದಲ್ಲಿ ಬಿಡು ಮಾಡ್ಕೊಂಡು ಎಲ್ಲ ಕಡೆಗೂ ನನ್ಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಲಿಂಗಾಯತ್ ಸಮಾಜವನ್ನ ಅದ್ಭುತಗೊಳಿಸಿರ್ತಕ್ಕಂಥ ಎಲ್ಲ ಮಹನೀಯರ ಬಗೆಗೆ ಮಾತನಾಡ್ತಿರ್ತೀನಿ ಸರ್. ಇತ್ತಿತ್ತಲಾಗಿ ಏನಾಗ್ಬಿಟ್ಟಿದೆ,
ನಾವು ಎಲ್ಲಿ ಬಹಳ ಬೆಳಿತೀವಿ ಅಂತೇಳಿ ನಮ್ಗೆ ವೇದಿಕೆಗಳು ಸಿಗ್ತಕ್ಕಂಥವುಗಳನ್ನು ಕತ್ತರಿಸ್ತಕ್ಕಂತ ಒಂದು ವಿಕೃತ ಇದು ಸರ್ ಇದು ಎಲ್ಲಾ ಮನಸ್ಸಿನ ಕಡೆ ಇದೆ ಸರ್, ಇದು ಎಲ್ಲಾ ಕಡೆ ಇದೆ. ಅದಕ್ಕೆ ನಮ್ಗೆ ಬೇಸರ ಇಲ್ಲ, ಅದಕ್ಕೆ ನಮ್ಗೆ ಬೇಸರಗಳು ಇಲ್ಲ ರೀ ಮೇಡಮ್, ಸೋಷಿಯಲ್ ಮೀಡಿಯಾ ಐತೆ. ನಾವಷ್ಟೇ ಸರ್, ಬೇಸರ ಪಟ್ಕೊಳಂಗಿಲ್ಲ ನಾವುನು. ನಾವ್ ಏನ್ ಅನ್ಕೊಂಬಿಟ್ಟಿವಿ, ಕಮ್ಮರವ್ರು ನಾವಾಗ್ಲಿ ನಮ್ಮದೇ ಆದಂತ ಒಂದ್ ವೇದಿಕೆ ಅದ, ನಡಿ ಬೇರೆ ವೇದಿಕೆ ತಗೊಂಡ್ ನಾವೇನ್ ಮಾಡಮ್ಮ ಅಂತಂದು ಬಹಳಷ್ಟು ಮಾಸ್ತರ್ ಅಂತೂ ಚರ್ಚೆ ಮಾಡ್ತಾ ಇರ್ತೀವಿ. AK-47 ಇದ್ದಂಗ ಅವ್ರು ಬ್ಯಾಡ್ ಅಂತಂದ್ರೆ ಹಿಟ್ಟು ಹಂಗ ಹೊಡಿತಿರ್ತಾರೆ ಅವ್ರು ಫೇಸ್ಬುಕ್ ನ ನೋಡಿದೀನಿ ಅವ್ರಿಗೆ. ಇಲ್ಲ ಸರ್, ಬಹಳ ಅದ್ಭುತವಾದ ಉಪನ್ಯಾಸ. ಶರಣಾರ್ಥಿಗಳು. ಶರಣಾರ್ಥಿ, ಧನ್ಯವಾದ ರೀ ಅಕ್ಕ ಅವ್ರು. ಧನ್ಯವಾದಗಳು ಸರ್. ಅನುಪಮ ಅವರು ಓಕೆ. ಮುಂದಿನ ಕಾರ್ಯಕ್ರಮ ಶರಣ ಸಮರ್ಪಣೆಗೆ ಹೋಗೋಣ. ಒಂದು ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಒಂದು ಉತ್ತಮ ಉಪನ್ಯಾಸ ಅಂತ ಹೇಳೋಣ, ಒಂದು ಸಂಶೋಧನಾತ್ಮಕ ಉಪನ್ಯಾಸ ಅಂತ ಹೇಳೋಣ. ಇಟ್ ಕವರ್ಸ್ ಆಲ್ ದಿ ಗ್ಯಾಂಬಿಟ್ ಆಫ್ ಕಿತ್ತೂರು ಸಂಸ್ಥಾನ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪ್ರೆಸೆಂಟೇಷನ್ ಸರ್. ಇಂದಿನ ಸರ್, ನೀವು ಒದಗಿಸಿಕೊಟ್ಟಿರ್ತಕ್ಕಂಥದ್ದಕ್ಕೆ ನನ್ನ ವಿಚಾರಗಳನ್ನ ಹಂಚ್ಕೊಳ್ಳಿಕ್ ಸಾಧ್ಯ ಆಯ್ತು. ಅದಕ್ಕಾಗಿ ನಿಮ್ಗೆ ಮತ್ತು ಇಡೀ ನಿಮ್ಮ ತಂಡಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮದಲ್ಲಿ ಕುಮಾರ್ ಅಥರ್ವಗಡ ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿ 5 ವಚನಗಳನ್ನು ಹೇಳಿದ್ರು. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ನ ಒಂದು ಥೀಮೆ ಅದು. ಯಾವಾಗ ನಾವು ಮಕ್ಕಳಲ್ಲಿ ಈ ವಚನ ಸಾಹಿತ್ಯವನ್ನು ಬೆಳೆಸ್ತಾ ಹೋಗ್ತೀವಿ, ಇಟ್ ವಿಲ್ ಸ್ಪ್ರೆಡ್ ಲೈಕ್ ಎ ಟ್ರೀ ಅಂತಕ್ಕಂಥದ್ದನ್ನ ನಾವು ಪ್ರತಿ ವಾರ ಪಾಲಿಸ್ಕೊಂಡು ಬರ್ತಾ ಇದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಅಥರ್ವ ಗಡಾದ ಮಗು 5 ವರ್ಷದ ಮಗು 5 ವಚನಗಳು ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀದೇವಿ ಕರ್ತಿಗೆ ಅವರು ಪರಿಚಯ ಮಾಡಬೇಕಿತ್ತು, ಕಾರಣಾಂತರದಿಂದ ಅವರು ಮಾಡೋಕ್ಕಾಗಿಲ್ಲ. ಅವರ ಪರಿಚಯವನ್ನ ನಾನೇ ಮಾಡಿಕೊಟ್ಟೆ. ಇಂದಿನ ಉಪನ್ಯಾಸದ ಬಗ್ಗೆ ಮಾತನಾಡೋದ್ರಲ್ಲಿ, ಅದ್ರ ಬಗ್ಗೆ ವಿಮರ್ಶೆ ಮಾಡೋದ್ರಲ್ಲಿ ನಾವು ಅಷ್ಟು ಓದಿಲ್ಲ ಅಂತ ಅನ್ಕೋತೀನಿ. ನನ್ನ ಓದಿಗೆ ಪೂರಕವಾದ ಪುಸ್ತಕಗಳನ್ನ ನೀವೇ ಕೊಟ್ಟಿದ್ದು, ನಿಮ್ ತಂದೆಯವರು ಸಂಗ್ರಹಿಸಿರ್ತಕ್ಕಂಥ ಪುಸ್ತಕಗಳನ್ನ ನಿಮ್ ಊರಿಗೆ ಬಂದು ತಗೊಂಡ್ಬಂದಿರ್ತಕ್ಕಂಥದ್ ನೆನಪು ಈಗ್ಲೂ ಇದೆ ಸರ್. ನನ್ನ ಜ್ಞಾನದ ಹಿಂದೆ ನಿಮ್ಮ ಪ್ರೇರಣಾ ಶಕ್ತಿ ಇದೆ ಸರ್, ಖಂಡಿತ. 12 ಪುಸ್ತಕಗಳನ್ನು ಕೊಟ್ಟಿದ್ವಿ, ಅವನ್ನೆಲ್ಲ ಜೆರಾಕ್ಸ್ ಮಾಡ್ಕೊಂಡು ವಾಪಸ್ ತಂದು ಕೊಟ್ರಿ. ನಮ್ದು ಯೋಗದಾನ ಇದೆ ಅಂತ ನನಗೆ ಅನಿಸ್ತದೆ. ನಿಮ್ಮ ಖಂಡಿತ ಸರ್, ನಾನು ಅಭಿಮಾನದಿಂದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡಂತ ಶಿವಪ್ರಕಾಶ್ ಅವರು, ಆಮೇಲೆ ಸಕ್ರಿಯ ಅಕ್ಕ ಅವರು, ನೀಲಾಂಬಿಕೆ ಪೊಲೀಸ್ ಪಟ್ಟಲಕ್ಕ ಅವರು, ನಮ್ಮ ಅಮರವಾಣಿ ಐದ್ನಾಳ್ ಅವರು ಒಂದು ಕವನನೇ ಬರೆದು ಅದಕ್ಕೂ ಕೂಡ ಧನ್ಯವಾದಗಳು ಹೇಳ್ತಾ, ಎಂದಿನಂತೆ ಸುಮಂಗಲ ಸಕ್ರಿಯ ಅವರು ಸಾಕಷ್ಟು ಬೆಳಕನ್ನು ಚೆಲ್ಲಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿದಂತ ಪಾಟೀಲ್ ಅವರು ಕೂಡ ಧನ್ಯವಾದಗಳನ್ನು ಹೇಳಿದ್ವಿ. ಅವರು ಸುತ್ತೂರಾಗಿ ಜಾನಪದ ಹಾಡನ್ನ ನನ್ನ ಬೇರೆ ಅವ್ರಿಗೂ ಕರ್ಕೊಂಡು ಹೋಗ್ತದೆ, ಅದನ್ನ ಇನ್ನೊಂದು ದಿವಸ ಹೇಳ್ತೀನಿ. ನಮ್ಮ ಮನೆ ಹೇಳಲೇಬೇಕು ಅಂತ ನನಗೆ ಅನಿಸ್ತಾ ಇದೆ. ಏನ್ರಿ ಅವರು ನಮ್ಮ ಮನೆಗೆ 3 ತಿಂಗಳಿಗೆ ಒಂದ್ಸಾರಿ ಇಲ್ಲ 2 ತಿಂಗಳಿಗೆ ಒಂದ್ಸಾರಿ ಬಂದು ಇಡೀ ದಿನ ನಮ್ಮ ಮನೇಲಿ ಕಾಲ ಕಳಿತಿದ್ರು. ಒಂದು ಸಂಡೇ ಅಥವಾ ಸಾಟರ್ಡೆ ಬರೋರು. ಒಂದು ಸಾಟರ್ಡೆ ಕುಳಿತಾಗ ನಿನ್ ಊರು ಯಾವ್ದೋ ತಮ್ಮ ಅಂತಂದ್ರು. ನಾನು ಧಾರವಾಡದಿಂದ. ಯಾವಾಗ ಏನೋ ಚುಚ್ಚಿದಂಗ ಆಯ್ತು, ನಿನ್ ಊರು ಪುತ್ತೂರು ಅಂತ ಕೇಳಿ ನನ್ಗೆ ಮನೆ ಅಂತಂದ್ರು. ಅವಾಗ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಏನು ನಿನ್ಗೆ ಗೊತ್ತಿದೆ ಅಂತಕ್ಕಂತ ಮಾತನ್ನ ಹೇಳಿದಾಗ, ಕಿತ್ತೂರು ಚೆನ್ನಮ್ಮ ದೊಡ್ಡ ರಾಣಿ, ಅದ್ರ ಬಗ್ಗೆ ಒಂದು ಪ್ರಬಂಧವನ್ನು ಬರಿ ಅಂತ ಹೇಳಿ 2 ರೂಪಾಯಿ ದುಡ್ಡನ್ನ ಕೊಟ್ಟು ಒಂದು ಪುಸ್ತಕ ಆಮೇಲೆ ಒಂದು ಪೆನ್ಸಿಲ್ನ ಕೊಡ್ಸೋದು. ನಾನು ಮುಂದಿನ ವಾರ ಬಂದಾಗ 6 ಪೇಜ್ಗಳ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಬರೆದಿದ್ದೆ. ಅದನ್ನ ಅಕ್ಷರಶಃ ಓದಂತ ಬೇಂದ್ರೆ ಅವರು, ಲೋ ದಡ್ಡ ನೀನು 6 ಸಾಲನ್ನ 6 ಪೇಜನ್ನ ಬರೆದಿಯ, ನಮ್ಮ ಜಾನಪದರು 6 ಸಾಲಿನಲ್ಲಿ ಆ ಒಂದು ಕಿತ್ತೂರ ವೈಭವ ದಿನಗಳನ್ನ ಕಟ್ಕೊಟ್ರು ಅಂತಕ್ಕಂಥದ್ದನ್ನ ಹೇಳಿದ್ರು. ಇವತ್ತು ಪಾಟೀಲ್ ಅವರು ಅದೇ ಹಾಡನ್ನ ಜ್ಞಾಪಿಸಿದ್ರು. ಕಿತ್ತೂರು ಚೆನ್ನಮ್ಮ ಸುತ್ತೂರ ಒಡತಿಯಾಗಿ ಕತ್ತಿ ಕವಚಗಳ ಉಡ್ಕೊಟ್ಟು ಬತ್ತಲ ಗುದುರಿಯ ಜಿಗಿದಾಳು, ಕೆಂಪು ಮಾರಿಯ ದಂಡು ಸಿಂಪಾಗಿ ಸಿಡಿದಿತ್ತು, ರಪ್ಪ ರಪ್ಪನೆ ಓಡಿತ್ತು ಕಿತ್ತೂರ ಬಾಳಪ್ಪ ಗುಂಡಿಟ್ಟ ಥಾಕರಿಗೆ ಅಂತ 6 ಸಾಲಿನ ಒಂದು ಕವನವನ್ನ ಬೇಂದ್ರೆ ಅವರು ನನಗೆ ನಾನು 5ನೇ ಕ್ಲಾಸ್ ಇದ್ದಾಗ ಹೇಳ್ಕೊಟ್ಟದ್ದು ಇನ್ನ ನೆನಪಿದೆ.
ಆ ಸಾಲನ್ನ ಉಲ್ಲೇಖಿಸಿದ್ದಕ್ಕಾಗಿ ಶ್ರೀಮತಿ ಅನುಪಮ ಪಾಟೀಲ್ ಅವ್ರಿಗೂ ಕೃತಜ್ಞತೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಶೋಧನಾತ್ಮಕ ಲೇಖನಗಳನ್ನ ಉಪನ್ಯಾಸಗಳನ್ನ ಕೊಡುವುದರಲ್ಲಿ ಸಿದ್ಧಹಸ್ತರಾದಂತ ಶ್ರೀ ಮಹೇಶ್ ಚೆನ್ನಂಗಿ ಅವರಿಗೆ ಧನ್ಯವಾದ ಹೇಳ್ತಾ, ಅವ್ರ ಕಡೆಯಿಂದ ಬಹಳಷ್ಟು ಉಪನ್ಯಾಸಗಳನ್ನ ಮಾಡಿಸ್ಬೇಕು ಅಂತ ನಮ್ಮ ಆಸೆ. ಆದ್ರೆ ಅವರ ಕೆಲಸದ ಒತ್ತಡದಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಕ್ಕಂಥ ಒಂದು ನಾವು ಡಿಸ್ಟರ್ಬ್ ಮಾಡ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಣಿ ವೀರಮ್ಮನವರ ಬಗ್ಗೆ ಅಷ್ಟು ಮಾಹಿತಿಯನ್ನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಮಾತನಾಡ್ತೀನಿ ಸರ್. ಒಂದ್ ನಿಮಿಷ ಹೇಳಿ ಸರ್. ಕನ್ನಡ ರಾಜ್ಯೋತ್ಸವದ ಬಗೆಗೆ ಅವಕಾಶ ಕೊಟ್ರೆ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಕನ್ನಡ ರಾಷ್ಟ್ರ ಕರ್ನಾಟಕ ಏಕೀಕರಣದ ಬಗ್ಗೆ 29ನೇ ತಾರೀಕು ಮಾತಾಡಿ ಸರ್. ಸರಿ ಸರಿ, ಅವಕಾಶ ಕೊಟ್ಟು 15ನೇ ತಾರೀಕು 22 ಇದು ಮಾಡಿದೀನಿ. 29ನೇ ತಾರೀಕಿಗೆ ತಾವು ಮಾತಾಡೋದು. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 29 ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿ. ಮುಂದಿನ ವಾರ 15/11/2025 ವಚನಗಳಲ್ಲಿ ವೈದ್ಯಕೀಯ ಅಂತಕ್ಕಂಥ ವಿಷಯದ ಬಗ್ಗೆ JNMCಯ ಪ್ರೊಫೆಸರ್ ಆದಂತಹ ಡಾಕ್ಟರ್ ಅವಿನಾಶ್ ಕವಿ ಅವರು ಮಾತನಾಡಲಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಪರ್ಸನಾಲಿಟಿ. ಡಾಕ್ಟರ್ ಆಗಿಯೂ ಕೂಡ ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಬುದ್ಧ ಚಿಂತನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಕವಿ ಅವರು ಮಾತನಾಡಿದ್ದಾರೆ. ಅವರು ಹೆಚ್ಚಾಗಿ ಈ ಮಕ್ಕಳಿಗೆ ವಚನಗಳನ್ನ ಕಲಿಸೋದ್ರಲ್ಲಿ ಬಹಳ ಒಂದು 5-6 ಪುಸ್ತಕಗಳನ್ನ ಲಾಸ್ಟ್ ಟೈಮ್ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ನನ್ನ ಭಂಡಾರದಲ್ಲಿ ಇದೆ. ಮುಂದಿನ ವಾರ 15/11/2025 ವಚನಗಳಲ್ಲಿ ವೈದ್ಯಕೀಯನ್ನ ಒಂದು ಉಪನ್ಯಾಸವನ್ನ ಡಾಕ್ಟರ್ ಅವಿನಾಶ್ ಕವಿ ಬೆಳಗಾವಿಯಿಂದ ಕೇಳೋಣ ಅಂತ ಹೇಳ್ತಾ, ಹೀಗೆ ನಮ್ಮ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.